ಚಿತ್ರಗಳಾಗಿ ಹೊರಗೆ ಬರೋದು. ಆ ಚಿತ್ರ ಸಂಪೂರ್ಣ ಆದ್ಮೇಲೆ ಈ ಸಾಲ್ಗಳು ಬರೋದು. ಹಲೋ, ಯಾರು? ನಾನು ಹೇಳೋ ಮಾತನ್ನ ಗಮನ ಇಟ್ಟು ಕೇಳಿಸ್ಕೊ. ಎಲ್ಲಿದ್ದಾಳೆ ಅವಳು? ಒಂದು ನಿಮಿಷ. ಹಾ, ಈಗ ಹೇಳಿ. ಹಾ ಹಾ, ಓಕೆ, ಸರಿ ಆಯ್ತು, ನಾನೀಗಲೇ ಬಂದೆ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಹುಲಿ. ಇಲ್ಲಿ ಮುಂದೆ ಗಾಡಿ ಓಡಿಸ್ತಾನಲ್ಲ ಭೂಪ, ಅವನೇ ನನ್ನ ಫ್ರೆಂಡು ಆರ್ಯ ಅಂತ. ಹೋಗಿರ್ರಿ ಮಾಕ್ಕೆ, ಅಲ್ಲೇ ಸುರಚ್ಕೊಬಿಟ್ರ. ಎಲ್ಲ ಗಂಡು ಸುತ್ತಾರ ಮುಂದೆ ತಿರಿಕೊಂಡು ಕೂರೋ ಬದಲು ಹೆಂಗೆಂಗೋ ಹಿಂಗೆಲ್ಲ ಹಿಂದೆ ತಿರಿಕೊಂಡು ಕೂತವನೆ ಅಂತ ಬೈತಾ ಇದ್ದೀರಾ? ಪುಟ್ಟ, ಅಲ್ಲೇ ಇರೋದು ಸ್ಟೋರಿ. ಇದರ ಬಗ್ಗೆ ನಂಗೊಂದು ಅಂಡ್ರಾಯ್ಡು ಪ್ಯಾಕ್ ಮಾಡಕ್ ಬಿಡದೆ ಇದ್ದಂಗೆ ಎತ್ತಾಕ ಬಂದ್ಬಿಟ್ಟವನೆ. ಅಷ್ಟಕ್ಕೂ ನಮ್ಮ ಸ್ಟೋರಿ ಏನು, ನಾವೆಲ್ಲಿಗೆ ಹೋಯ್ತಾ ಇದೀವಿ, ನಾವ್ ಯಾಕೆ ಇಷ್ಟು ಖುಷಿಯಾಗಿದ್ದೀವಿ ಅಂತ ತಿಳ್ಕೊಬೇಕಾ? ಹಂಗಾದ್ರೆ ನಮ್ಮ ಸ್ಟೋರಿ ಒಂದ್ಸತಿ ನೋಡ್ರಿ. ತೋಡಗೊಂಡು ನೀನ ತಾನೆ ಪಕ್ಕ ಬ್ರ್ಯಾಂಡ್ ಬಾಡಿ ಅಡ್ಡಿ ಮಾಡ ಬ್ಯಾಡಿ ಅಡ್ಡ ಸೀಳೋ ಮಿಂಚು ನೀನ ತಾನೆ. ಬೆಂಕಿ ಕಿಡಿ ನೀನೆ, ಬೇಟೆ ಹದ್ದು ನೀನೆ, ನಡೆಯೋ ಘರ್ಷಣೆ ಗರ್ಜನೆ ನಿಂತಾನೆ. ಮಾತು ಕತ್ತಿಯಂಗೆ, ಬೇಗ ಹುಲಿಯಂಗೆ, ಕಿಚ್ಚು ಹಚ್ಚೋರ್ಗೆ ಕಾಡ್ಗಿಚ್ಚನೆ. ಯಾರಪ್ಪ ಅದು ಮಾಸ್ಟರ್ ಪೀಸ್? ವಿಧಾನೋ ವಿಧಾನೋ ನಮ್ ಕಾಲೇಜ್ ಕಲಾ ವಿಧಾನೋ. ವಿಧಾನೋ ವಿಧಾನೋ ನಮ್ ಕಾಲೇಜ್ ಕಲಾ ವಿಧಾನೋ. ಗಲ್ಲಿ ಗ್ರೌಂಡು ಗಿಲ್ಲಿ ದಂಡು ಆಡ್ಕೊಂಬಲ್ಲಾರೆ, ಸಾನೆ ತಿಂಡೆ ಮಾಡೋ ನಾವು ಲಾಸ್ಟ್ ಬೆಂಚವ್ರೆ. ಗಂದಿ ನತ್ರ ಗಂದಿ ಕ್ಲಾಸು ನಮ್ಮ ಆಟಾನೆ, ಜಬಲ್ಲಯ್ಯ ಪೈಸಾ ಇಲ್ಲ ನಾವು ರಾಜಾನೆ. ಹೇಳೋದೇ ಅಳಿತ್ಯಾಯೇ ಗುರು, ನಾನು ನಿನ್ನಂತೂ ಫ್ಯಾನಾದೆ. ಮುಂದೆ ಬರ್ತೀಯಾದೆ ನಾಳೆ ಗುರು, ತಾಯಾನೆ ಒಂದ್ಸಲಿಡ್ದೆ. ಒಂದೇ ಏರಿಯಾನೆ ನಾನು ನೀನು, ದುಶ್ಮನ್ ಯಾರೆಲ್ಲ ದೋಸ್ತಿನೇ. ದೂರ ಮಾಡೋಕೆ ಧೈರ್ಯ ಮಾಡಿ ಬಂದ್ರೆ ಬಗ್ದಾಕೋದೇನೆ. ಯಾರಣ್ಣ ಅಂತ ಕಲಾಕಾರರು? ವಿಧಾನೋ ವಿಧಾನೋ ನಮ್ ಕಾಲೇಜ್ ಕಲಾ ವಿಧಾನೋ. ವಿಧಾನೋ ವಿಧಾನೋ ನಮ್ ಕಾಲೇಜ್ ಕಲಾ ವಿಧಾನೋ.
ಹಿಂಗೆ ಖುಷಿಯಾಗಿದ್ವಿ. ಕಾಲೇಜ್ ಲೈಫ್ ಅಂತಂದ್ರೇನೆ ಅವಾಗ ಒಂಥರ ಭೂಮಿ ಮೇಲಿರೋ ಸ್ವರ್ಗ. ಏಯ್ ಕೊಡ್ರ ಹೊಡೆದತ್ಲಕ್ಕೆ ಸಾಯಿಸ್ಬಿಡಿ. ನಾಳೆಯಿಂದ ಕಾಲೇಜಿಗೆ ಬರೋದು ಬೇಡ, ಸಾಯಿಸ್ಬಿಡಿ. ಏಯ್ ಯಾವನ ಬ್ಯಾಗಿಗೆ ಒದ್ದ ಕಡ, ಬ್ಯಾಗಿಗೆ ಓದಿಯ ಬದಲು ನಡ್ಮನೆಗೆ ಓದ್ಬಿಟ್ಟಿದ್ರೆ. ಲೋ ಹುಲಿ, ಏನಾದ್ರೂ ಕಲಿ. ಮಾತು ಸ್ವಲ್ಪ ಕಮ್ಮಿ ಇರ್ಬೇಕು, ಮರ್ಯಾದೆ ಸ್ವಲ್ಪ ಜೋರಾಗಿರ್ಬೇಕು. ಏನೋ ನೋಡಕ್ ಸ್ವಲ್ಪ ಗುಂಡ್ ಗುಂಡಾಗಿದೆಯಾ ಅಂತ ಅದಕ್ಕೆ ಸರಿಯಾಗಿ ನಿಮ್ಮಮ್ಮ ಸರಿಯಾಗಿರೋ ಹೆಸರಿಟ್ಟವ್ರೆ ಬಿಡು, ದೊಡ್ಡಮ್ಮ ಅಂತ. ಅದಕ್ಕೆ ದೊಡ್ಡ ದೊಡ್ಡ ಮಾತಾಡ್ತಾ ಇದೀಯಾ. ಏನೋ ನಮ್ಮ ಹುಡುಗಿ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಪುಟ್ಟಿ ಅನ್ನೋ ಮುದ್ದಾದ ಹೆಸರಿಗೆ ಜನ್ಮ ನೀಡಿರೋ ಈ ದಾನ ಶೂರ ಕರ್ಣ ಹುಲಿಗೆ ಅವಮಾನ ಮಾಡ್ದ. ಪುಟ್ಟಿ, ಇವತ್ತಿಂದ ನಿನ್ ಬುಟ್ಟಿ, ನಾನ್ ಸೇರುವುದಿಲ್ಲ ನನ್ನ ಹಟ್ಟಿ. ಲೇ ಥೂ, ಏನೇನೋ ಮಾತಾಡ್ತಾ ಇದೀಯಾ? ಹೋಗೆ ಲೇ. ಲೇ ಹೋಗೋ. ನಾನು ಹೋಯ್ತೀನಿ, ನೀನ್ ಹೋಗೋದೇ ಸ್ವಲ್ಪ ಕಷ್ಟ. ಲೇ ಕಟಿಂಗ್ ಮಾಡ್ಸೋದಲ್ವೇನಾ? ಏನ್ರೋ ಇಷ್ಟು ಲೇಟು? ಬೇಗ ಹೋಗಿ. ಯಾಕೆ ಇಷ್ಟು ಲೇಟಾಗಿ ಅಡ್ಮಿಷನ್ ಆದೆ? ಹಾಯ್, ಗುಡ್ ಮಾರ್ನಿಂಗ್. ಹಾಯ್ ಏನೋ ಮಚ್ಚಾ. ಕಮ್ಮಿ. ಹಾಯ್ ಮಚ್ಚಾ, ಲಾಂಗ್ ಟೈಮ್ ನೋ ಸೇ. ಹೇಗಿದ್ಯೋ? ಹಲೋ ಸ್ಟೂಡೆಂಟ್ಸ್. ಹಾಯ್ ಮೇಡಮ್. ಶಿ ಸಾರಿಕಾ, ನ್ಯೂ ಅಡ್ಮಿಷನ್. ಹಾಯ್ ಸಾರಿಕಾ. ಸಾರಿಕಾ, ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ನಾನ್ ಸಾರಿಕಾ. ನಾನು ರಶ್ಮಿಕಾ ಅನ್ಕೊಂಡೆ. ನಾನ್ ಮೂಲತಃ ಕಾಸರಗೋಡು. ಓ ಮನಸಲಾಯೋ. ಮನಸ್ಲಾಯಿ. ಆದ್ರೆ ನಾನು ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತೀನಿ. ನಿಮ್ಮೆಲ್ಲರ ಜೊತೆ ಓದ್ಬೇಕಂತ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಎಲ್ರು ಸಪೋರ್ಟ್ ಮಾಡ್ತೀರಾ ಅಲ್ವಾ? ಅಯ್ಯೋ ಮೇಡಮ್, ಯಾರೇ ಅಂತ ಬಂದವರಿಗೆ ಸೂರೇ ಕೊಟ್ಟಿದೀವಿ, ಇನ್ ಕನ್ನಡ ಅಂತ ಬಂದಿದ್ದೀರಾ, ಇಲ್ಲಿ ಜಾಗ ಕೊಡ್ತೀವಿ, ಬನ್ನಿ ಮೇಡಮ್. ಸಾರಿಕಾ, ಅಲ್ಲೋ ಕೂತ್ಕೊಳ್ಳಿ. ಗೋಡೆ ಹುಷಾರು. ನನ್ನ ಹೆಸರು ದೊಡ್ಡಮ್ಮ. ಏಯ್, ಬಾಯ್ ಬಿಟ್ಕೊಂಡು ವಾಸ್ಪುರ ಅಲ್ವಾ, ಚೆನ್ನಾಗಿ ನೋಡ್ಕೊತಾ ಇದ್ವಿ. ಯಾರು ಇದನ್ನೆಲ್ಲ ಬರ್ದಿದ್ದು? ಸೈಲೆಂಟ್. ರಾಜಕುಮಾರ ಕಾಡಿನ ದಾರಿಯಲ್ಲಿ ದಾರಿ ತಪ್ಪಿ ಸುಂದರವಾದ ವನವೊಂದಕ್ಕೆ ಬಂದ. ಹಾಗೆ ಕುದುರೆಯಿಂದ ನಿಧಾನವಾಗಿ ಇಳಿದು ಸುಂದರವಾದ ವನವನ್ನು ನೋಡುತ್ತಾ ಬರುತ್ತಾನೆ. ರಾಜಕುಮಾರ ಅಲ್ಲೇ ಇದ್ದ ಕೊಳವೊಂದರ ಬಳಿ ಬಂದು ನಿಂತ. ಯಾಕೆ ಲೇಟು? ಆ ಸುಂದರವಾದ ರಾಜಕುಮಾರನನ್ನು ಮತ್ಸ್ಯಕನ್ಯೆ ಯಾಕಪ್ಪ ಲೇಟು? ಟ್ರಾಫಿಕ್ ಏನ್ ಮಾಡೋದು? ಹುಲಿ, ನಮ್ಮ ಕ್ಲಾಸಲ್ಲಿ ಯಾರೋ ಇದು ಹೊಸ ಹುಡುಗಿ. ಅಲ್ಲೇ ಅಪ್ಪಣ್ಣ, ಯಾವತ್ತು ಯಾವ ಹುಡುಗಿ ಬಗ್ಗೆನೂ ವಿಚಾರಿಸದೇ ಇರೋ ನೀನು ಇವತ್ತು ಅವಳ ಬಗ್ಗೆ ವಿಚಾರಿಸ್ತಾ ಇದೀಯ ಅಂದ್ರೆ ಅವಳು ನಿಂಗೆ ಅದು ಹೆಂಗೆ ಮೋಡಿ ಮಾಡಿದ್ಲು ಅಂತ. ಹಂಗೇನಿಲ್ವೋ, ಸುಮ್ಮನೆ ಹಂಗೆ ಕ್ಯಾಶುವಲ್ ಆಗಿ ಕೇಳಿದೆ ಅಷ್ಟೇ. ಪಾಪ ಕ್ಯಾಜುವಲ್. ಹಲೋ. ಏನಮ್ಮ ಕಾಲೇಜಿಗೆ ಬಂದ ತಕ್ಷಣ ಕೆಡ್ಡು ಕಾನೇನೆ ಬಿಡಿಸ್ಕೊತಾ ಇದೀಯಾ? ಆಗೇನಿಲ್ಲಪ್ಪ. ನಂಗೆ ಗೊತ್ತು ಬಿಡು. ಮೇಡಮ್ ಹಾ, ನೋಡ್ತಾವನೆ. ಹಂಗೇನಿಲ್ಲ ನಾನು ಮಗನೇ. ಓ ಕಾಲೇಜ್ ಕಣ್ಣಪ್ಪ ಬಂದ ಕಣಪ್ಪ. ಇವನೊಬ್ಬ. ನಮಸ್ತೆ ಮೇಡಮ್. ಏನ್ರಪ್ಪ ಇಲ್ಲಿ? ಮೇಡಮ್ ಒಂದು ಮೆಮೊ ಇದೆ. ಆಲ್ ಸ್ಟೂಡೆಂಟ್ಸ್ ಲಿಸನ್ ಹಿಯರ್. ಏನಪ್ಪ ವಿಷಯ ಅಂದ್ರೆ, ಇವನು ಗಂಡ್ಸಲ್ಲ. ನಮ್ ಹುಡುಗ ಹೇಳ್ತಾನೆ ಕೇಳಿಸ್ಕೊಳ್ಳಿ. ಓದಕ್ ಬಂದಿಲ್ಲ ಅಂದ್ರೆ ಬೋರ್ಡ್ ಮೇಲೆ ಬರ್ದ್ಬಿಟ್ಟು ಹೋಗೋ ಗುಬಾಲ್. ಏಯ್, ಸೀನಿಯರ್ಸ್ ಏನ್ ಹೇಳ್ತಿದಾರೋ ಮೊದಲು ಅದನ್ನ ಕೇಳಿಸ್ಕೊಳ್ಳಿ. ಏಯ್, ಸೀನಿಯರ್ಸ್ ಕ್ಲಾಸಿಗೆ ಬಂದಿದ್ದಾರೆ ಅಂತಂದ್ಮೇಲೆ ಕ್ಲಾಸು ಸೈಲೆಂಟ್ ಆಗಿರ್ಬೇಕು. ವಾಯ್ಸ್ ಮ್ಯೂಟ್ ಅಲ್ಲಿ ಇರ್ಬೇಕು. ಹೇಳೋ ವಿಷಯ ಮಾತ್ರ ಕಿವಿ ಮೇಲೆ ಹಾಕೋಬೇಕು, ಆಯ್ತಾ? ಬಟ್ಟೆ ಜೊತೆ ಆಯ್ತ್ ಗಂಟು ಬಿಡಕ್ಕೋ. ಹಾಕ್ಕೊತಾವ್ಳೆ. ನಾನು ಓದಿದ್ರೆ ಅಫಿಷಿಯಲ್ ಆಗಿರತ್ತೆ, ಆ ತರ ಇಲ್ಯಾರು ಕಾಣಿಸ್ತಾ ಇಲ್ಲ. ಅಫಿಷಿಯಲ್ ಅನ್ನೋ ಪದಾನೇ ನಿನಗೆ ಸೂಟಬಲ್ ಆಗ್ತಾ ಇಲ್ಲ.
ಒಳ್ಳೆ ತವ ಮೇಲೆ ಮೊಟ್ಟೆ ಹೊಡೆದಾಕೋ ಆಫ್ ಬಾಯ್ಲ್ ತರ ಕಾಣಿಸ್ತಿದ್ಯಾ ಫಸ್ಟ್ ಕರೆಕ್ಟ್ ಆಗಿ ನಿಂತ್ಕೊಂಡು ಮಾತಾಡು ನಿನ್ ಬಟ್ಲರ್ ಇಂಗ್ಲಿಷ್ ಕೇಳಿದೀವಿ ಕಣ ಪಾಂಡ. ನೀನು ಓದೋ, ನಾವೇನು ಅಂತ ಫೀಲ್ಡಲ್ಲಿ ತೋರಿಸುವ. ನಮ್ಮ ಕಾಲೇಜ್ನಲ್ಲಿ ಹಮ್ಮಿಕೊಂಡಿರುವಂತಹ ಟ್ಯಾಲೆಂಟ್ ಶೋ ಕಾರ್ಯಕ್ರಮ ಇನ್ನು ಕೇವಲ 3 ದಿನಗಳಲ್ಲಿ ನಡೆಯುತ್ತದೆ. ನಿಮ್ಮಲ್ಲಿ ಪಾರ್ಟಿಸಿಪೇಟ್ ಮಾಡೋರು ಯಾರಾದರೂ ಇದ್ರೆ ನಿಮ್ಮ ಹೆಸರು ಮತ್ತೆ ನಿಮ್ಮ ಆಯ್ಕೆಗಳ ಬಗ್ಗೆ ವಿವರಗಳು ಕೊಡಿ ಅಂತ ನಮ್ಮ ಪ್ರಿನ್ಸಿಪಲ್ ಹೇಳಿದ್ದಾರೆ. ನಂದು ಮ್ಯಾಜಿಕ್ ಶೋ ಮನೋಜ. ಇವನೇ ನಮ್ಮ ಹೆಂಗ್ ನೋಡ್ತಾವನೆ. ಮನೋಜ ಮನೋಜ ನಮ್ದು ಗ್ರೂಪ್ ಡ್ಯಾನ್ಸ್ ಸರಳ ಮತ್ತು ತಂಡ, ನಮ್ದು ಮೂಕಾಭಿನಯ ಭಾವನಾ, ನಂದು ಜನಪದ ಗೀತೆ ದೊಡ್ಡಮ್ಮ. ಪುಟ್ಟೆ ಓನಮ್ಮ ಯಾಕಮ್ಮ ಹಾಕೋಕಂದು ಜ್ವರನಾ? ಸುತ್ಕೆ ಮನೆ ಹೊಡಿತು, ಕಂಠ ಕಿವಿ ಹೊಡಿತು ಅಂತ ಎಲ್ಲ ಎದ್ದೋಗದ್ ಬೇಡ ಕಂದ. ನಿನ್ನ ಈ ಸರಿ ಮೈಸೂರಿಗೆ ಕರ್ಕೊಂಡು ಹೋಗ್ತೀನಿ. ಯಾಕೆ ಅಂಬಾರಿ ಹೊರಕ್ಕೆ ಹೋಗಲೋ ಜನಪದ ನನ್ನೇ ಆನೆ ಅಂತೇನೋ, ಬಾರೋ ಅಂತೆ ಹೊಸ್ಕಾಕ್ಬಿಡ್ತೀನಿ. ಲೋ ಆರ್ಯ, ನೀನ್ ಯಾಕೋ ಸುಮ್ನೆ ಕೂತಿದೀಯಾ? ನೀನು ಕಾಂಪಿಟೇಷನ್ ಕರೆಕ್ಟ್ ಅಲ್ವಾ? ಬಿಡುಪುಟಿ ಬೇಡ. ನಾವೆಲ್ಲ ಸೇರ್ಕೊಂಡು ನಾಟ್ಯ ಕೊಡೋಣ. ಕಮಾನ್ ಆರ್ಯ, ಒಳ್ಳೆ ಟ್ಯಾಲೆಂಟ್ ಇದೆ ನಿಮಗೆ, ಪಾರ್ಟಿಸಿಪೇಟ್ ಮಾಡು. ಹೇಳಿ ಮೇಡಮ್ ಇವನಿಗೆ. ಏನಂದ್ರೆ ಮೇಡಮ್, ಓಕೆ 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 ಮೇಡಮ್, ನಮ್ಮ ಟೀಮಿಂದ ಟಗ್ ಆಫ್ ವಾರ್. ನನ್ನ ಹೆಸರು ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಸೀನಿಯರ್ಸ್ಗೆ. ಹೇಳೋಣ ಬಿಡು, ಪಾಪ ಇಲ್ಲಿವರೆಗೂ ಬಂದವರಲ್ಲ. ಆರ್ಯ ಲವ್ ಪಾಪ ಇವನಿಗೆ ತಲೆಗೆ ಪಟ್ಟು ಬಿದ್ದಿದೆ. ಏನೋ ಚೆನ್ನಾಗಿದ್ಯಾ? ಏನ್ ದೊಡ್ಡಮ್ಮ ಚೆನ್ನಾಗಿದ್ಯಾ? ಬೆಳಗ್ಗೆ ತಿಂಡಿ ತಿಂದಿಯಾ ಇಲ್ವಾ? 20 ಇಡ್ಲಿ ತಿಂದೆ ಅಷ್ಟೇ. ಹೋದ್ ವರ್ಷ ಗೆದ್ದೆ ಅಂದ್ಬಿಟ್ಟು ಬೀಗ್ ಬೇಡ. ಈ ಸರಿ ಬೀಗದ ಕೈ ನನ್ನ ಹತ್ರ ಇದೆ, ಬಾಲ ಬಿಚ್ಚಕ್ಕಾಗಲ್ಲ. ಏನೋ ಬಾಲಕ್ ಬೆಂಕಿ ಹಚ್ಚಿನೇ ರಾವಣ ಲಂಕೆ ಸುಡಿಸ್ಕೊಂಡಿದ್ದು. ಲಂಕಾಸುರ ನೀನಾದ್ರೆ ಲಂಕೆ ನೋಡಿಯೋ ರಾಮ 100% ನಾನೇ. ಥ್ಯಾಂಕ್ ಯು. ಒಂದ್ ಕಣ್ ಓಪನ್ ಮಾಡಿ ಒಂದ್ ಕಣ್ ಮುಚ್ಚಿರೋದು. ಕತ್ಲೆಲ್ ಬಂದಾಗ ಮುಚ್ಚಿರೋ ಕಣ್ ಓಪನ್ ಮಾಡಿ ಶತ್ರು ಸೈನ್ಯನ ಬೇಗ ನಾಶ ಮಾಡಕ್ಕೆ. ಕತೆ ಹೇಳ್ಬೇಡ ಹುಡುಗರು. ಶತ್ರು ಸೈನ್ಯನ ನಾಶ ಮಾಡಕ್ ಬೇಕಾಗಿರೋದು ಕಣ್ಣು ಮ್ಯಾಟ್ರ್ ಅಲ್ವಲೇ, ಖಡಕ್ ಆಗಿರೋ ಮೀಟರ್. ಏನ್ ಗೊತ್ತಾ ಸಾರಿಕಾ, ನಮ್ಮ ಆರ್ಯ ಬಿಡಿಸೋ ಸ್ಕೆಚ್ ಅಂದ್ರೆ ಇಡೀ ಕಾಲೇಜಿಗೆನೆ ಇಷ್ಟ. ಅವನ್ ಸ್ಕೆಚ್ ನೋಡೋದಕ್ಕೆ ಇಡೀ ಕಾಲೇಜೇ ಕಾಯ್ತಾ ಇರುತ್ತೆ ಗೊತ್ತಾ. ಎಂತ ಗೊತ್ತಾ, ಆಕ್ಚುಲಿ ನನಗೂ ಸ್ಕೆಚ್ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಓ ಹೌದಾ, ಬಾ. ಹಾಗಿದ್ರೆ ನೀ ಆರ್ಯನ್ ಮೀಟ್ ಮಾಡಿಲ್ಲಲ್ಲ, ಬಾ. ಏ ನೋ ಮತ್ತೊಂದ್ಸಲ ಮೀಟ್ ಮಾಡೋಣ. ದಟ್ಸ್ ಓಕೆ. ಪರವಾಗಿಲ್ಲ, ಇವಾಗ ನಾನು ಮೀಟ್ ಮಾಡಿಸ್ತೀನಿ, ಹೋಗೋಣ ಬಾ. ಹೇ ಅರ್ಥ ಮಾಡ್ಕೊರೆ, ಇರ್ಲಿ ಬಾ. ಲೋ ಹೋಲಿ, ನಾನು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಸರಿಯಾಗಿ ಕೂತ್ಕೊಳ್ಳಲೇ. ಕರೆಕ್ಟಾಗಿ ಒಂದು ಪೋಸ್ ಕೊಡು. ಕೊಡ್ತೀನಿ ನೋಡಿ ಇವಾಗ. ಪಕ್ಕ 1 hour ಅಲ್ಲಾಡಲ್ಲ, ಅಷ್ಟು ಕಂಫರ್ಟಬಲ್ ಅಮ್ಮ. ನನ್ನ ಮಗನೇ, ಅಲ್ಲಾಡು ಅವಾಗಿದೆ ನಿನ್ಗೆ. ರೆಡಿ? ಆರ್ಯ, ಸಾರಿಕಾ ಅಂತ ನೀವು ಅಡ್ಮಿಷನ್. ಹಾ, ಕ್ಲಾಸಲ್ಲಿ ನೋಡಿದ್ದೀನಿ. ಹೇ ಹಾಯ್, ಐ ಆಮ್ ಸಾರಿಕಾ. ಐ ಆರ್ಯ. ಓ, ಬೇಲೆ ಯಾರೋ ಸ್ಕೀಮ್ ನಡೀತಾ ಇದೆ. ಹಾಯ್, ಐ ಆಮ್ ಹುಲಿ ಕಾರ್ತಿಕ್ ಅಂತ. ಎಲ್ಲಿ ಬೇಕಾದ್ರೆ ಯಾರ ಹತ್ರ ಬೇಕಾದ್ರೆ ಭಯ ಇಲ್ಲದೆ ನುಗ್ಗಿ ಮಾತಾಡ್ತೀನಿ ಅಂತ ಎಲ್ರು ನಂಗೆ ಹುಲಿ ಅಂತ ಬಿರುದು ಕೊಟ್ಟವ್ರೆ. ಸಾಕು ಕೈ ಬಿಡು ಮಗ. ಮಾತಾಡ. ಹೇ ಹಾಯ್, ದಿಸ್ ಇಸ್ ಸಾರಿಕಾ. ಹಾಯ್, ಐ ಆಮ್ ಶ್ರೀ ಪ್ರಸಾದ್. ಹಾಯ್. ಪಾಪ ಇದಕ್ಕೇನು ಕಡಿಮೆ ಇಲ್ಲ. ಮಧು. ನೈಸ್. ಓಕೆ. ಸ್ವಲ್ಪ ದೂರದೃಷ್ಟಿ ಕಡಿಮೆ, ಅದಕ್ಕೆ ಕ್ಲಾಸ್. ಎನಿವೇಸ್, ಇದೇ ನಮ್ಮ ಟೀಮ್. ಇನ್ನು ಮುಂದೆ ನೀವು ನಮ್ಮ ಟೀಮ್ ಮೆಂಬರ್. ನಂಗೆ ತುಂಬಾ ಖುಷಿ ಇದೆ ಒಂದೊಳ್ಳೆ ಟೀಮ್ ಜೊತೆ ಸ್ನೇಹ ಮಾಡ್ತಿರೋದಕ್ಕೆ. ಥ್ಯಾಂಕ್ ಯು. ಯು ವೆಲ್ಕಮ್. ಹೌದು, ನೀವು ಎಲ್ಲಿಂದ? ಆಕ್ಚುಲಿ ನನ್ನ ನೇಟಿವ್ ಕಾಸರಗೋಡು, ಅಲ್ಲಿಂದ ಬಂದಿರೋದು. ಹಾಂ ಹಾಂ, ಓಕೆ
ಕಾಲೇಜ್ಗೆ ತುಂಬ ಲೇಟಾಗಿ ಬಂದ್ರಲ್ಲ ಸೊ ನೀನೇನ್ ಬಹಳ ಬೇಗ ಬಂದಪ್ಪ. ಫೈನ್ ಸರ್ ಮಗ ನೀನ್ ಸ್ಟೀಲ್ ಬಾಡಿ ನೋಡಕ್ಕಾಗಲ್ಲ. ಕಾಂಪಿಟಿಷನ್ ಹತ್ರನೇ ಇದೆ ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ವರ್ಕ್. ಸರಿ ಸಿಗ್ತಾ ಇರೋಣ. ಯಾ ಇಟ್ಸ್ ಓಕೆ. ಸುಮ್ಮನೆ ಇರೋ. ನಾವು ಗೊತ್ತಲ್ಲ ಆಯ್ತು. ನಿಂತ್ರೆ ಗಲಿಬಿಲಿ ಗಿಚ್ಚಿ ಗಿಲಿಗಿಲಿ. ನಮ್ಮ ಹುಲಿ ಸ್ವಲ್ಪ ಕಾಮಿಡಿ ಮಾಡ್ತಾ ಇರ್ತಾರೆ, ನಗಲೇಬೇಕು, ಬೇರೆ ಚಾಯ್ಸ್ ಇಲ್ಲ. ಯಾ ಬಾಯ್. ಕಾಮಿಡಿ ಪೀಸ್ ಅವ್ನ ಮಾತಿಗೆಲ್ಲ ತಲೆ ಕೆಡ್ಸ್ಬಿಡ ಬಾರೆ. ಬಾಯ್ ಎಲ್ಲಿಗೆ ಹೋಗ್ತಾ ಇದೆಯಾ? ಮನೆಗೆ. ಲವ್ ನಾನು ಫೋಟೋ ತೆಗಿತಾ ಇಲ್ಲ, ಇಲ್ಲಿ ಪಟಕ್ ಅಂತ ತೆಗೆದು ಕೈ ಕೊಡೋದಕ್ಕೆ. ಸ್ಕೆಚ್ ಅಮ್ಮ 1 hour ನಿಂತ್ಕೊಂತೀನಿ ಅಂತ ಮಾತು ಬೇರೆ ಕೊಟ್ಟೆ. ನಡಿ 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 ನಡಿ. ನಿಂತ್ಬಿಟ್ರಿ ಕೆತ್ಬಿಡ್ತೀಯ ನನ್ನನ್ನ. ಹೇಳ್ದಷ್ಟು ಮಾಡ್ಬೇಕು, ಮಾತು ಕೊಟ್ಟೆ ತಾನೆ. ನಡಿಯೋದು ನೋಡಿ, ನಡಿಯೋದು. ಅರಿಯಾ ಬಾಯ್ ಬಾಯ್ ಬಾಯ್. ನೀವೆಲ್ಲಿಗೆ ಹೋಗ್ತಿದ್ರ? ಬನ್ನಿ ವಾಪಸ್. ಸ್ಕೆಚ್ ಆದ್ಮೇಲೆ ಟಗ್ ಆಫ್ ವಾರ್ಗೆ ಪ್ರಾಕ್ಟೀಸ್ ಮಾಡ್ಬೇಕು. ಬರ್ಕೋ. ಹೋಗಿ ಹೋಗಿ. ನೀವು ಇದೀರಾ, ಹೋಗ್ರು. ಅವನು ಸೇರಿಸ್ಕೊಂಡಿದ್ಯಾ? ಸರಿ ಈಗ ಓಕೆನಾ? ಶಿವನ್ ತರ ಕಾಣ್ತಿ ಅಂತ ನಮ್ಮ ಅಪ್ಪ ಯಾವಾಗ್ಲೂ ಹೇಳೋನ್ ಮಗ. ಅದಕ್ಕೆ ಶಿವನ್ ತರ ನಿಂತೀವ್ನಿ. ನಾನು ಮನೆ ತಗೊಂಡ್ ಬಿಟ್ಟ ಅಂದ್ರೆ ಅಣ್ಣ ಒಂದ್ ಟೀ. ಟೀ ತಗೋ ಮಗ. ಇದೇನ್ ಟೀನಾ? ಟೀ ಗ್ಲಾಸ್ ತೊಳೆದ್ ನೀರ? ಕಲರ್ಫುಲ್ ಲವ್ ಸ್ಟೋರಿ ಮಧ್ಯೆ ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಅನ್ನೋ ಪಟ ನನಗೇನೋ ಹೇಳ್ತಾ ಇದೆ. ಆದರೆ ಕುಂಚೆ ಹಿಡಿದು ಫೋಟೋನ ಕೂಡ ಕಲರ್ ಮಾಡೋಣ ಅಂದರೆ ಕ್ಲಾರಿಟಿಗಿಂತ ಕನ್ಫ್ಯೂಷನ್ನೇ ಜಾಸ್ತಿ ಇದೆ. ಇವರು ನನ್ನ ತಾಯಿ ಸರಸ್ವತಿ. ನೋಡೋದಕ್ಕೆ ದೇವತೆ ಆಗಿರೋ ಇವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು. ಅಮ್ಮೋರೆ, ನನ್ಗೆ ಹೇಳಿದ್ರೆ ನಾನು ಕೊಡ್ತಿರ್ಲಿಲ್ವಾ? ತಗೊಳ್ಳಿ ಅಮ್ಮೋರೆ. ಆರೋಗ್ಯ ಸರಿಯಾಗಿ ಬರ್ದಾ? ಎಷ್ಟು ಮಾತ್ರೆ ತಗೊಳ್ಳೋದ್ರ ಅದ ಸಾಕು. ಆರ್ಯ ನೋಡಿದ್ರೆ ನನಗೆ ಬೈಯಲ್ವಾ? ತಗೊಳ್ಳಿ. ಮಾ, ನಿನಗೋಸ್ಕರ ಬಿಸಿ ಬಿಸಿ ಕಾಫಿ. ಹಾ, ಇಲ್ಲಿ ಇಟ್ಕೊಡು. ಹುಷಾರು. ಕಾಫಿ ಬಿಸಿ ಬಿಸಿ ಇದೆ, ಈಗಲೇ ಕುಡಿದ್ರೆ ಸೂಪರ್ ಆಗಿರುತ್ತೆ. ಪ್ರಾಕ್ಟೀಸಿಗೆ ಟೈಮ್ ಆಯ್ತು, ಬಂದ್ಬಿಡ್ತೀನಿ. ಆರ್ಯ, ಈಗಿನ ಕಾಲದಲ್ಲಿ ಮಕ್ಕಳಿಗೆ ಕಟ್ಕೊಂಡೋಳಿ ಎದುರಿಗೆ ಹೆತ್ತೋರ್ ಕಷ್ಟ ಗೊತ್ತಾಗಲ್ಲಪ್ಪ. ಬರೀ ತಿನ್ಕೊಂಡು ಕುಡ್ಕೊಂಡು ತಿರುಗಾಡ್ಕೊಂಡು ಇದ್ಬಿಡ್ತಾರೆ. ನಮ್ಮ ಕಾಲದಲ್ಲಿ ನಮಗೊಂದು ಚಾಕ್ಲೇಟ್ ತೊಗೊಳಕ್ಕೂ ಕಾಸಿರ್ತಿರ್ಲಿಲ್ಲ. ಯಾರಾದರೂ ನೆಂಟರು ಸಂಬಂಧಿಕರು ಮನೆಗೆ ಬಂದರೆ ಸಾಕು ಅಂತ ಕಾಯ್ತಿರ್ತಿದ್ವಿ. ಯಾಕೆ ಹೇಳು? ಚಾಕ್ಲೇಟ್ಗೋಸ್ಕರ. ಜನ ಮುಂಚೆ ಮನೆಗೆ ನೆಂಟರು ಸಂಬಂಧಿಕರು ಬಂದರೆ ಖುಷಿ ಪಡ್ತಾಯಿದ್ರು. ಆದರೆ ಈಗ ಆ ಸಂಬಂಧಿಕರು ಯಾಕಾದರೂ ಬರ್ತಾರಪ್ಪ ಅನ್ನೋ ಕಾಲ ಬಂದ್ಬಿಟ್ಟಿದೆ ಆರ್ಯ. ಅಂಥದ್ರಲ್ಲಿ ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಏನೋ, ನೀನು ನನಗೆ ಮಗನಾಗಿ ಬಂದೆ. ಈಗಿನ ಕಾಲದಲ್ಲಿ ನಿನ್ನ ಥರ ಮಕ್ಕಳಿದ್ರೆ ಯಾರೂ ತಬ್ಲಿಗಳಾಗಲ್ವೋ? ಸರಿ ಆಯಿತು, ನೀನೇನು ಯೋಚನೆ ಮಾಡಬೇಡ. ನನ್ನನ್ನು ನಾನು ಸರಿಯಾಗಿ ನೋಡಿಕೊಂಡು ಟೈಮ್ಗೆ ಮಾತ್ರೆ ತಗೋತೀನಿ, ಸರಿನಾ? ಗುಡ್. ಬರ್ತೀನಿ. ಅಂದಾಗೆ ಈಗಷ್ಟು ಒಂದು ಮಾತಂದಿಯಲ್ಲ, ನೀನಂತ ಮಗ ಪಡೆಯೋದಕ್ಕೆ ಅದೃಷ್ಟ ಮಾಡಿರ್ಬೇಕು ಅಂತ. ನಿಜ ಹೇಳ, ನಿನ್ನಂತ ತಾಯಿ ಪಡೆಯೋದಕ್ಕೂ ಅದೃಷ್ಟ ಮಾಡಿರ್ಬೇಕು. ಬರಲ್ಲ, ಹೋಗೋ. ಕಾಫಿ ತಣ್ಣಗಾಗತ್ತೆ. ಹಾ, ಯಾಕ್ರಾದ, ಏನಾಯ್ತು? ಇನ್ನೇನಮ್ಮವ್ರೆ, ಈಗಿನ ಕಾಲದಲ್ಲಿ ಈ ಥರ ಪ್ರೀತಿಯಿಂದ ನೋಡ್ಕೊಳ್ಳೋ ಮಕ್ಳಿರ್ಲಿ. ನಿಂತ್ಕೊಂಡು ಚೆನ್ನಾಗಿದ್ಯಾ ಅಂತ 4 ಮಾತು ಕೂಡ ಮಾತಾಡಲ್ಲ. ನಿಮ್ಮನ್ನು ನೋಡಿದ್ರೆ ಪುಣ್ಯಕೋಟಿ ಕತೆಲ್ ಬರೋ ಕರು ಮತ್ತೆ ತಾಯಿ ನೆನಪಾಯ್ತು. ಆ ಖುಷಿಲಿ ಸ್ವಲ್ಪ ಬಾವುಟ್ಲಾದೆ ಅಷ್ಟೇ. ಎಲ್ಲರೂ ಎದುರು ನೋಡ್ತಾ ಇರುವಂತಹ ಟಗ್ ಆಫ್ ವಾರ್ ಮೈದಾನಕ್ಕೆ ಬರುತ್ತಿದ್ದಾರೆ. ಇನ್ನು ಸ್ವಲ್ಪ ಸಮಯದಲ್ಲೇ ಆಟ ಏಯ್ ಬಿಡ ಕೋತಿ. ಅಯ್ಯೋ ಸಾರಿ, ಅಗ್ಗ ಅನ್ಕೊಬಿಟ್ಟೆ. ಬಾರಲ್ಲ ಎಷ್ಟೊತ್ತು ಮಾತಾಡ್ತಿದ್ದೆ. ಓ ದೊಡ್ಡಮ್ಮ, ನೀನ್ ಇಲ್ಲಿರೋ ಬದಲು ಅಲ್ಲಿದ್ದಿದ್ರೆ 5 ಜನನೇ ಬೇಡಿತ್ತು. ಸುಮ್ಮನೆ ಹಣ ಬಿದ್ದಂಗೆ ಬಿದ್ದಿದ್ರು ಅವ್ರ ಕೈಯಲ್ಲಿ ಎಳೆಯಕ್ಕಾಯ್ತಿರ್ಲಿಲ್ಲ. ಲೋ ಓದಿಕ್ಯಾತ ಮುಚ್ಕೊಂಡು ಹೋಗೋ. ಆಯ್ತು ಅಂದಂಗೆ ಇವಳೇನ್ ಬೂಸ ತಿಂತವಳ ಬೂಸ್ಟ್ ತಿಂತವಳ ಗೊತ್ತಿಲ್ವಲ್ಲ.
ಎಲ್ಲೋ ನಿಮ್ ಕಲಾವಿದ ಕಾಣಿಸ್ತಾನೆ ಇಲ್ಲ. ಊರಿಗೆ ಬಿಟ್ಬಿಟ್ಟ ಹೆಂಗೆ? ಪ್ರೆಸೆಂಟ್ ಸರ್. ಇಲ್ಲೇ ಅವನೇ ಆಬ್ಸೆಂಟ್ ಆಗಿಲ್ಲ. ಓ ಆಚಾ ನೋಡ್ದ ನೀನು ನೋಡಿದ್ರು ನೋಡದೇ ಇರಂಗ ಆಡ್ತಾವನೆ. ಪರವಾಗಿಲ್ಲ ಬಿಡು. ರೆಡಿ ಗೈಸ್, ಆರ್ ಯು ರೆಡಿ? ಆಟ ಶುರುವಾಗಿದೆ ಸ್ನೇಹಿತರೆ. ಆರ್ಯಾರವರ ತಂಡದಿಂದ ಜಂಗಾಟ ನಡೀತಿದೆ. ಅದಕ್ಕೆ ವಿರುದ್ಧವಾಗಿ ನಮ್ಮ ಗಂಗಾ ತಂಡದಿಂದನೂ ಆಧ್ಯಾತ್ಮಕ ಹೊಡೆತಕ್ಕೆ ತಕ್ಕ ನಡೆತ ಅಂತೇಳಿ ಇಬ್ರು ಎರಡೂ ಕಡೆಯಿಂದ ಒಳ್ಳೆಯದಂತ ಅಕ್ಕ ಜಂಗಾಟ ನಡೀತಾ ಇದೆ. ನೋಡೋಣ ಸ್ನೇಹಿತರೆ, ತುಂಬಾ ಒಳ್ಳೆ ಒಂದು ಪ್ರಯತ್ನ ನಡೀತಾ ಇದೆ. ಎಮ್ಮೆಗಳು ಎಳಿತವ್ರೆ ಕಣೆ, ಏನಾದ್ರೂ ಮಾಡಿ ಕಿಸ್ಸಾದ್ರೂ ಕೊಡೆ. ಹೋಗ್ಬಿಡ್ತಾನೆ ಆರ್ಯ, ಕಿಸ್ ಕೊಡೆ, ಎಳ್ದು ಬಿಸಾಕ್ಬಿಡ್ತಾನೆ ಪ್ಲೀಸ್. ಆರ್ಯಾರವರಿಂದ ಹಾಗೂ ಈ ಒಂದು ಪಂದ್ಯದಲ್ಲಿ ಗಂಗಾ ತಂಡದವರು ವಿಜೇತರಾಗಿದ್ದಾರೆ. ನಿಮ್ಗೇನು ಎಳೆಯಕ್ ರೋಗ ಏನಾಯ್ತ? ಆ ಬೇವರ್ಸಿ ನನ್ ಮಕ್ಕಳು ನಮ್ಮನ್ನ ಆಡ್ಕೊಂಡು ಸಾಯ್ತಾರೆ. ಏನ್ ಮಾಡ್ದೆ? ಹೊಡೆದು ಗುದ್ದು ಸಾಯಿಸ್ಬಿಡ್ತೀನಿ. ಯಾಕೆ ಬರಕ್ ಹೋದೆ ಬಿಲ್ಡಿಂಗ್ ನೀನು? ಪಿಟಿ ಮೇಸ್ಟ್ರೆ, ಬದುಕ್ತಾನ ಸತ್ತೋಯ್ತಾನ ಕರೆಕ್ಟ್ ಆಗಿ ಹೇಳ್ಬಿಡಿ. ಅಲ್ಲಪ್ಪ, ಸ್ವಲ್ಪ ನೀರು ಕೊಡಿ, ಕುಡಿಯಕ್ ಕೊಡೋಣ. ಇವನ್ ಬಾಯಿಗೆ ನೀರ್ ಹಾಕುವ ಯಾರ ತಗೋಬರ್ರಪ್ಪ. ಅಮ್ಮ, ನೀನ್ ಬೇರೆ ಬಂದ್ ಕೂತಿದೀಯ ಇಲ್ಲಿ ಬೆಟ್ಟ ತರ. ಗಾಳಿ ಎಲ್ಲಿ ಬತ್ತ ಸೈಡಿಗೆ ಹೋಗೋ. ನನ್ ಕೈಲಿ ಎದ್ದೇಳಕ್ ಆಗಲ್ಲ ಕಣೋ. ಎದ್ದೇಳು. ನಗು ನಿಂಗ್ ನಗು ನಗು ನನ್ ಇದಕ್ಕೊರೆ ನೋಡೋ ಹೆಂಗಾಡ್ತು. ಸಾರಿ ಗಾಯ್ಸ್, ನನ್ನಿಂದ ಆಟ ಹಾಳಾಯ್ತು. ಮಗ ಬಂದ್ರು ನೋಡು. ಯಾರ? ನೋಡ್ ನೀನೆ ಕಲಾವಿದ. ಇಳಿಸ್ರ. ನಾನ್ ಹೇಳಿಲ್ವಾ ಈ ಸಲ ಕಪ್ ನಮ್ದೇ ಅಂತ? ಗಾಯ್ಸ್ ತಲೆ ಕೆಡ್ಸ್ಕೊಬಿಡಿ, ಬನ್ನಿ. ಅಲ್ಲಿ ಬರ್ತಿರೋ ಬೊಂಬೆ ಏನಾದ್ರೂ ಓಡ್ ಬಂದು ನನಗೆ ಮುತ್ತು ಕೊಟ್ಟಾಗ ಅವ್ಳ ಗುಂಗಲೆ ತಲೆ ಗಿರ್ರ ಅಂತಿತ್ತು. ಹಂಗೇಳ್ ಮತ್ತೆ. ಇನ್ನೇನಾದ್ರೂ ಅವಳ ಪಕ್ಕದಲ್ಲಿ ನಿಂತ್ಕೊಂಡ್ ಮೈ ಮುಟ್ಟಿದ್ರೆ ಮೈ ಜುಮ್ ಅಂತಿತ್ತೇನೋ. ಆನೆ ಹೋಯ್ತಾ ಇರ್ಬೇಕಾ ನಾಯಿಗಳು ಬೀದಿಲಿ ನಿಂತ್ಕೊಂಡು ಬೊಗಳ್ತಾ ಇರ್ತವೆ. ಹುಲಿ ಬಾಯಿ ಹಾಕಿ ಬೇಟೆ ಆಡಕ್ ಬರ್ತಿದೆ. ಬೇಟೆ ಆಡಿ ಬಾಡೂಟ ಹಾಕಕ್ಕೆ ನಮಗೂ ಬರುತ್ತಂತೆ ಹೇಳ್ರು. ಯಾಕೋ ಹಾ, ನಿನ್ ತಾಕ ತೋರ್ಸದಿಲ್ಲ ಕಣ. ಬಾರ ನೋಡ್ಕಳ, ಬಾರ ಬಾರ ಬಾರ. ಜಾಗ ಯಾವ್ದಾದ್ರೇನು? ಆಗಲ್ಲ ಕಣೆ. ಪ್ರಿನ್ಸಿಪಾಲ್ ಕಾಲ್ ಮಾಡ್ದಾಗ್ಲೇ ಅನ್ಕೊಂಡೆ ನೀನೇನೋ ಗರಂದಾರಿ ಕೆಲಸ ಮಾಡಿರ್ತೀಯ ಅಂತ. ಒಳಕ್ ಹೋಗಿ ಮಾತಾಡ್ದಾಗ್ಲೇ ನಿನ್ ಬಗ್ಗೆ ಹೇಳಿದ್ರು ಈಟ್ ಉದ್ದ. ಅಪ್ಪ ಇಲ್ಲೇ ನಡೀತಿದೆ ಅಂತ ನಿನ್ ಗೊತ್ತಿಲ್ಲದೆ ಸುಮ್ಮನೆ ನನ್ ಮೇಲೆ ಕೈ ಮಾಡ್ತಿದ್ಯಲ್ಲ, ಇದು ಸರಿನಾ? ಏಯ್, ಈ ನಂಜೇಗೌಡನಿಗೆ ಎಲ್ ಕೈ ಮಾಡ್ಬೇಕು ಎಲ್ ಕೈ ಮುಗಿಬೇಕು ಅನ್ನೋದನ್ನ ನಿನ್ನ ಹತ್ರ ಹೇಳ್ಸ್ಕೋಬೇಕಾಗಿಲ್ಲ. ಇನ್ನೊಂದ್ಸಲ ರಿಪೀಟ್ ಆದ್ರೆ ನಾನು ಇಲ್ಲಿಗೆ ಬಂದು ಮಾತಾಡಲ್ಲ, ಮನೇಲಿರೋ ಬಂದೂಕ ಮಾತಾಡುತ್ತೆ. ಏನೋ ಅರ್ಥ ಆಯ್ತಾ? ಏನಪ್ಪ ಮರಿ ನಿನ್ನ ಹೆಸರು? ಆರ್ಯ. ನೋಡಾರ್ಯ, ನೋಡೋದಕ್ಕೆ ಡೀಸೆಂಟ್ ಟ್ಯಾಲೆಂಟೆಡ್ ಹುಡುಗನ್ ತರ ಕಾಣ್ತಿದ್ಯಾ. ಇದೆಲ್ಲ ಬೇಕಿತ್ತ ಈ ಜಗಳ ಎಲ್ಲ? ಸರ್, ಈ ಜಗಳ ನಾನು ಶುರು ಮಾಡಿಲ್ಲ. ಒಂದು ಹೆಣ್ಣು ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಹೇಗೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೋಪ ಬರುತ್ತೋ ನನಗೂ ಸ್ವಲ್ಪ ಜಾಸ್ತಿನೇ ಬಂತು.
ಅದಕ್ಕೆ ನನಗೆ ಕೋಪ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ನಿಮ್ಮ ಮಗನ ಮೇಲೆ ಕೈ ಮಾಡಿದೆ. ಹೆಣ್ಣು ಒನ್ನು ಮಣ್ಣು ಈ ವಿಷಯದಲ್ಲಿ ಕೋಪ ಬರೋದು ಎಲ್ರಿಗೂ ಸಹಜ. ಕೆಲವೊಂದು ಸಮಯಗಳಲ್ಲಿ ಜೀವನದ ಟರ್ನಿಂಗ್ ಪಾಯಿಂಟ್ಗಳು ಇರ್ತವೆ. ಸ್ವಲ್ಪ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸರಿ ಸರ್, ದೊಡ್ಡವ್ರು ಹೇಳೋದನ್ನ ಕೇಳಬೇಕು, ಆಮೇಲೆ ದೊಡ್ಡದಾಗಿ ಏನಾದರೂ ಸಾಧನೆ ಮಾಡಬೇಕು ಅಂತ ನಮ್ಮ ತಾಯಿ ಅವಾಗ ಹೇಳ್ತಾ ಇರ್ತಾರೆ. ಆಯಿತು, ಇನ್ಮೇಲೆ ನನ್ನ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಮಗನ ಮೇಲೆ ಕೈ ಮಾಡಿದ್ದಕ್ಕೆ ಕ್ಷಮಿಸಿ. ಆಯ್ತು ಆಯ್ತು, ಒಳ್ಳೇದಾಗ್ಲಿ. ಏಯ್ ಹೋಗ್ರ, ಲೇ ಆಯ್ತು ಬನ್ರ. ಮಾಡಬಾರ್ದೆಲ್ಲ ಮಾಡ್ಕೊಂಬಂದು ಅಪ್ತೀರ್ ಬರ್ಬೇಕು ಕಾಲೇಜ್ಗೆ. ಹಿಂಗೆ ಬಿಡಬಾರ್ದು. ಈಗೆಲ್ಲ ಮಾಡಬೇಡಿ, ಹೋಗಿ. ಒಳ್ಳೇದಾಗ್ಲಿ. ನಡಿ. ಅದು ಬ್ಲಡ್ ಏನೂ ಆಗಿಲ್ಲ. ಇಲ್ಲ ಜಾಸ್ತಿ ನಾವು ಚಿಕ್ಕ ಗಾಯ ಮಾಡಿದ್ವಿ, ಅಷ್ಟೇ. ರಕ್ತ ಬಂದಿಲ್ಲ ಅಷ್ಟೇ. ಏನೂ ಆಗಿಲ್ಲ ಸಾರಿಕಾ. ನಮ್ಮ ಹುಡ್ಗ ಎಷ್ಟು ಕ್ಯೂಟ್ ಆಗಿದ್ದಾನಲ್ಲ. ಏನು ಮೇಡಮ್ ಒಬ್ಬೊಬ್ರೆ ನಗ್ತಿದಾರಲ್ಲ, ಏನಿರ್ಬೋದು ನೋಡೋಣ. ಏ ಪುಟ್ಟಿ, ಅದ್ಯಾಕೆ ಹಾಗೆ ನೋಡ್ತಿದ್ಯಾ? ನಾನ್ ನೋಡ್ದೆ. ಹಾ, ಏನ್ ನೋಡ್ದೆ? ನೀನ್ ಆರ್ಯನ್ ಫೋಟೋ ತೆಗ್ದಿದ್ ನಾನ್ ನೋಡ್ದೆ. ಫೀಲ್ಡ್ ಅಲ್ಲಿ ತಾನೇ ಫೋಟೋ ತೆಗ್ದಿದ್ದು. ತೋರ್ಸು ನಮ್ ಹುಡುಗ ಹೇಗ್ ಬಿದ್ದಿದ ನೋಡೋಣ. ನಾನ್ ತೋರ್ಸಲ್ಲ. ಏ ತೋರ್ಸು. ಏ ಪುಟ್ಟಿ, ನಾನ್ ತೋರ್ಸಲ್ಲ. ಏನ್ ಲವ್ವಾ? ಏ ಹಾಗೆಲ್ಲ ಏನಿಲ್ಲಪ್ಪ. ಏನೋ ಅವ್ನು ಬಿಡಿಸಿ ಚಿತ್ರ ಇಷ್ಟ ಆಯ್ತು, ಅದಕ್ಕೊಂದು ಪಿಕ್ ತಗೊಂಡೆ ಅಷ್ಟೇ. ಲವ್ವು ಇಲ್ಲ, ಏನೂ ಇಲ್ಲ. ಆಯ್ತು ಬಿಡಮ್ಮ. ಅವನ್ ನೋಡಿದ್ರೆ ನೀನ್ ಫೋಟೋ ಬಿಡಿಸ್ತಾನೆ, ಕೇಳಿದ್ರೆ ಹೊಸ ಹುಡುಗಿ ವೆಲ್ಕಮ್ ಮಾಡೋಣ ಅಂತಾನೆ, ನಿನ್ಗೋಸ್ಕರ ಫೈಟು ಮಾಡ್ತಾನೆ. ನೀನ್ ನೋಡಿದ್ರೆ ಅವ್ನ್ ಫೋಟೋ ತೆಗಿತೀಯ, ಕೇಳಿದ್ರೆ ಚಿತ್ರ ಇಷ್ಟ ಆಯ್ತು ಅಂತೀಯ. ಏನೋ ನಡ್ಸಿ ನಡ್ಸಿ. ಆದ್ರೆ ಇವಾಗ ಫೋಟೋ ತೋರ್ಸು ಅಷ್ಟೇ. ನಾನು ಅದೆಲ್ಲ ತೋರ್ಸೋ. ತೋರ್ಸು ಏನಾಯ್ತು? ಸ್ವಿಚ್ ಆಫ್. ನೋಡ್ದ, ಆ ಫೋನ್ಗೂ ಇಷ್ಟ ಇಲ್ಲ ನಿನ್ನ ಫೋಟೋ ನೋಡು. ನಿನ್ ಫೋನ್ ಅಲ್ಲ, ನಿನ್ಗೆ ಸಪೋರ್ಟ್ ತಗೋ. ಹಲೋ ಅಂಕಲ್, ಹೇಗಿದ್ದೀರಾ ಅಂಕಲ್? ನಾ ಚೆನ್ನಾಗಿದ್ದೀನಮ್ಮ. ಹೇಳಿ ಅಂಕಲ್, ಏನ್ ಸಮಾಚಾರ? ಮಗಳ ಜೊತೆ ಮಾತಾಡ್ಬೇಕಿತ್ತು, ಅವಳ ಫೋನ್ ಕಾಲ್ ಮಾಡಿದೆ, ಸ್ವಿಚ್ ಆಫ್ ಅಂತ ಬಂತು. ಇಬ್ರು ಜೊತೆಲೇ ಇದ್ದೀರ ತಾನೆ? ಹೌದು ಅಂಕಲ್, ನನ್ ಜೊತೆನೆ ಇದ್ದಾಳೆ. ಈಗ ತಾನೇ ಫೋನ್ ಚಾರ್ಜ್ಗೆ ಹಾಕಿ ವಾಶ್ರೂಮ್ಗೆ ಹೋದ್ಲು. ನಿನ್ ನಂಬರ್ ಕೊಟ್ಟಿದ್ದು ಒಳ್ಳೇದಾಯ್ತಮ್ಮ. ಆದ್ರೆ ನಾನ್ ನಿಂಗೆ ಜಾಸ್ತಿ ಕಾಟ ಕೊಡ್ತಾ ಇದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ಏನ್ ತೊಂದ್ರೆ ಇಲ್ಲ ತಾನೆ? ಅಯ್ಯೋ ಹಾಗೇನಿಲ್ಲ ಅಂಕಲ್, ನಿಮ್ಗೆ ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು. ಆಯ್ತು ಕಣಮ್ಮ. ಸಾರಿಕಾ ಬಂದ್ಮೇಲೆ ಒಂದ್ ಕಾಲ್ ಮಾಡಿಸ್ತೀಯಮ್ಮ? ಹಾ ಅಂಕಲ್, ಹಾ ಬಂದು ಇರಿ ಅಂಕಲ್, ಕೊಟ್ಟೆ. ಯಾರೇ? ಅಪ್ಪ ಕಾಲ್ ಮಾಡಿದ್ದಾರೆ. ಅಪ್ಪನ? ನೀನ್ ಮಾತಾಡು. ಹಲೋ, ಹೇಗಿದ್ಯಮ್ಮ? ಅಪ್ಪ ನಾ ಚಂದ ಇದ್ದೀನಿ, ನೀ ಹೇಗಿದ್ಯಾ? ನಾನ್ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಆಮೇಲೆ ಕಾಲೇಜ್ ಹೇಗಿದೆ? ಹಾ ಅಪ್ಪ, ಕಾಲೇಜ್ ತುಂಬಾ ಚಂದ ಉಂಟು. ಒಳ್ಳೆ ಫ್ರೆಂಡ್ಸ್ ಇದ್ದಾರೆ, ಒಳ್ಳೆ ಲೆಕ್ಚರರ್, ಒಳ್ಳೆ ವಾತಾವರಣ ಉಂಟುಪ್ಪ, ತುಂಬಾ ಚೆನ್ನಾಗಿದೆ. ನಿಂಗೆ ಸಮಾಧಾನ ಆದ್ರೆ ನಂಗೆ ಅದೇ ಖುಷಿ ನಮ್ಮ. ಆಮೇಲೆ ಕೊಡು ಕೊಡು ಕೊಡು. ಏನು ಗೊತ್ತಾ, ನಿನ್ನ ಹತ್ರ ಮಾತಾಡ್ತಾ ಇದ್ದಾಗ ನಮ್ಮ ಚಿಕ್ಕವ್ವ ಎಳೆ ಎಲೆಗೆ ಸುಣ್ಣ ಹಾಕಿ ಹಾಕಿ ಕೊಡ್ತಾ ಇದ್ದಾಳೆ. ನನಗೇನು ಗೊತ್ತಾ ಮಗಳೇ, ಈ ವಾತಾವರಣದಲ್ಲಿ ನೀವು ಬೆಳೆಯೋದು ಇಷ್ಟ ಇರಲಿಲ್ಲ, ಅದಕ್ಕೆ ನಿನ್ನನ್ನು ಅಷ್ಟು ದೂರ ಕಳಿಸಿದ್ದು ನಾನು. ಸರಿ ಅಪ್ಪ. ಅಣ್ಣಂಗೆ ಕಾಲ್ ಮಾಡು, ಡಾಕ್ಯುಮೆಂಟ್ ಕಳಿಸ್ತಾನೆ. ಸರಿ ಅಪ್ಪ. ಮರಿಬೇಡಮ್ಮ, ನಾ ಫೋನ್ ಇಡ್ತೀನಿ. ಹಾ ಅಪ್ಪ, ಹುಷಾರು. ಆಯ್ತು ಮಗಳೇ, ನೀನು ಹುಷಾರು. ಸರಿನಪ್ಪ, ಬಾಯ್. ಮತ್ತೆ ಅಪ್ಪ ಏನಂದ್ರು? ಏನಿಲ್ಲ, ಕಾಲೇಜೆಲ್ಲ ಸೆಟ್ ಆಯ್ತಾ ಅಂತ ವಿಚಾರಿಸಿದ್ರು ಅಷ್ಟೇ. ನಿಂಗೆ ಈ ರೂಮ್ ಬೇಕಿತ್ತಾ? ನನ್ನ ಜೊತೆನೆ PGಲಿ ಇರ್ಬೋದಿತ್ತಲ್ವಾ? ಇದಕ್ಕೆ ಡಬಲ್ ರೆಂಟ್ ಕೊಡಬೇಕು. ಅದೇ ದುಡ್ಡು ಮಿಕ್ಕಿದ್ರೆ ನಾನು 4 ಪ್ಲೇಟ್ ಪಾನಿಪುರಿ ತಿಂತಿರ್ಲಿಲ್ವಾ? ಆಕ್ಚುಲಿ ಇದು ರೆಂಟ್ ಅಲ್ಲ, ನಮ್ದೇ ಓನ್. ಅಪ್ಪದು 4-5 ಪ್ರಾಪರ್ಟಿ ಇದೆ ಬ್ಯಾಂಗ್ಳೂರಲ್ಲಿ, ಅದರಲ್ಲಿ ಇದು ಒಂದಷ್ಟೇ. ಅಪ್ಪ ಗೊತ್ತು ನನಗೆ PGನೂ ಸೆಟ್ ಆಗಲ್ಲ, PG ಫುಡ್ಡು ಸೆಟ್ ಆಗಲ್ಲ ಅಂತ, ಅದರಿಂದ ಇಲ್ಲಿದ್ದೀನಿ ಅಷ್ಟೇ. ಹೋಗ್ಲಿ ಬಿಡು, ನಿನ್ನ ಹೆಸರು ಹೇಳ್ಕೊಂಡು ನಾನು ಆರಾಮಾಗಿರ್ತೀನಿ. ಸಿಂಪಲ್ ಆಗಿ ಹೋಗ್ತಿರೋ ಲವ್ ಸ್ಟೋರಿ ಮಧ್ಯೆ ನರಿಗಳ ಕಣ್ಣಿಗೆ ಕಾಣಿಸಿದ ಕಲಾವಿದ ನಾನೇ ಅನ್ಸುತ್ತೆ. ಎಲ್ಲರ ಲೈಫಲ್ಲೂ ಪ್ರವಾಹ ಅನ್ನೋದು ಬಂದರೆ ನನ್ನ ಲೈಫಲ್ಲಿ ಸುನಾಮಿನೇ ಎತ್ತಿತ್ತು.
ചേട്ടാ തെറ്റായിപ്പോയി ഇനി തെറ്റ് ചെയ്യില്ല. ಏ ನರಜ್ಞಾನಶೀಲಾಶ್ಚತೆ ಯಾಂತಿ ಪರಮಾಂ ಗತಿಂ ಪಾಪಶೀಲ ನರಂ ಯಾಂತಿ ದುಃಖೇನ ಯಮಯಾತನಂ. ಈ ಸಾಲು ಗರುಡ ಪುರಾಣ ಅಧ್ಯಾಯ 1 ಭಾಗ 2 17ನೇ ಶ್ಲೋಕದಲ್ಲಿದೆ. ಓದ್ ನೋಡು, ನರಕಕ್ಕೆ ಹೋಗೋ ದಾರಿನೂ ಇಳುತ್ತೆ, ಹೋಗದೇ ಇರೋದಕ್ಕೆ ಸಲಹೆನೂ ಕೊಡುತ್ತೆ. ಯಾಕ್ರೋ ದೊಡ್ಡವ್ರ ಸವಾಸಕ್ಕೆ ಬರ್ತೀರಾ? ದುಡ್ಡು ದೊಡ್ಡದು ಮಾಡುತ್ತೆ, ದೊಡ್ಡ ಅಪ್ಪನ್ನು ಮಾಡುತ್ತೆ. ನನ್ನ ಪಾಡಿಗೆ ನಾನು ಆರಾಮಾಗಿ ಕೂಡಿ ಜಗಳ ನೋಡ್ಕೊಂಡಿದ್ರೆ ನೀನ್ ಹೋಗಿ ನಮ್ ಪೊಲೀಸ್ ಹತ್ರನೇ ನನ್ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ? ಅಣ್ಣ ದೊಡ್ಡವ್ರದ್ದು ವಿಷಯದಲ್ಲಿ ತಲೆ ಹಾಕಲ್ಲ ಅಣ್ಣ. ಬಿಟ್ಬಿಡಿ ಅಣ್ಣ ಪ್ಲೀಸ್. ಲೆಸನು ನೀಟಾಗಿ ಅರ್ಥ ಮಾಡ್ಸಿ ಬಿಟ್ ಕಳಿಸ್ರ. ಬಂದ ನೋಡ. ಹಾಯ್ 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 ಹಾಯ್. ಬಾರಪ್ಪ ಪುಣ್ಯಾತ್ಮ, ಕೊಡೋ. ಇರೋಲೆ ಯಾಕೆ ಸಾಯ್ತೀಯಾ? ನನಗೆ ಕ್ಯಾಚ್ ಮಗ, ನನಗೂ ಕೊಡಲು. ಎತ್ತಲೆ ಕಾಲು. ಆಯ್ತು ಕೊಡು ಮಾಮ್. ಹೇಯ್ ಚಿನ್ನು ಲೈ ಹೋಗಲೇ. ಸೈಡ್ ಬರೋ ಮಗ. ಏನೋ ಇಷ್ಟೊಂದು ಚಾಲಾಕಿ ಇದೆಯಾ ನೀನು? ಕಾಲೇಜ್ ಒಳಗಡೆ ನಶೆ ಸೊಪ್ಪು ಬರುತ್ತೆ, ನಶೆಲೆ ಡ್ಯಾನ್ಸ್ ಇರೋ ಡ್ರಗ್ಸು ಬರುತ್ತೆ. ಹೆಂಗ ಇವೆಲ್ಲ? ಗುಡಿಲಿರೋ ದೇವ್ರಿಗೆ ಪೂಜೆ ಮಾಡಿದ್ರೆ ಗುಮ್ಮ ಬರ್ತಾನ? ಇಲ್ಲಪ್ಪ, ಈ ಪಾಂಡ ಕಾಲೇಜ್ ಒಳಗಡೆ ಬರ್ತಾನಂದ್ರೆ ಸುಮ್ನೆ ಬರ್ತಾನ? ಚಾನ್ಸೇ ಇಲ್ಲ. ಕೈಯಲ್ಲಿ ಡಬ್ಬಿನೇ ತರೋದು. ಎಂಜಾಯ್ ಮಾಡ್ರೋ. ಹಲೋ, ಹೇಳಮ್ಮ ಸಾರಿಕಾ. ಕಾಲೇಜಲ್ಲಿ TC ಮತ್ತೆ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ರು, ಕಳ್ಸ್ಕೊಡ್ತೀರಾ ಅಂತ ಕೇಳಿ ಕಾಲ್ ಮಾಡಿದೆ. ಯಾಕೆ ಆ ಪ್ರಿನ್ಸಿಪಲ್ ರೋದ್ನೆ ಏನಾದ್ರು ಕೊಡ್ತಾ ಇದ್ದಾನ? ಕ್ಲಿಯರ್ ಕಟ್ ಆಗಿ ಎಲ್ಲ ಹೇಳಿದಿನಲ್ಲ ಅವನಿಗೆ, ನನ್ನ ತಂಗಿಗೆ ಕಾಲೇಜೆಲ್ಲ ಸೆಟ್ ಆದ್ಮೇಲೆ ಡಾಕ್ಯುಮೆಂಟ್ಸ್ ಬಂದು ಸೇರುತ್ತೆ ಅಂತ. ಇವಾಗ ಏನಂತ ಒಂದು ಹಾಗೆಂತ ಇಲ್ಲ ಅಣ್ಣ, ಕಾಲೇಜೆಲ್ಲ ಸೆಟ್ ಆಗಿದೆ, ಎಕ್ಸಾಮ್ಸ್ ಎಲ್ಲ ಹತ್ರ ಬರ್ತಾ ಉಂಟು. ಪ್ರಿನ್ಸಿ ಡಾಕ್ಯುಮೆಂಟ್ಸ್ ಕೇಳಿದ್ರು, ಅದಕ್ಕೆ ಕಳ್ಸ್ಕೊಡ್ತೀರಾ ಅಣ್ಣ? ಆಯ್ತು ಕಣಮ್ಮ, ಇನ್ನೊಂದು ವಾರದಲ್ಲಿ ಡಾಕ್ಯುಮೆಂಟ್ಸ್ ಬಂದು ಸೇರುತ್ತೆ. ಹಾ ಸರಿ ಅಣ್ಣ. ಸರಿ ಆಯ್ತು. ಎಂತ ಆರ್ಯ, ಭಯ ಆಯ್ತು ಗೊತ್ತಾ? ಭಯ ಪಟ್ಟೆ. ಇಟ್ಸ್ ಓಕೆ, ಸಾರಿ. ಐ ಮೀನ್ ನಾನು ಭಯಪಟ್ಟೆ ಗೊತ್ತಾ. ಏನು? ಅಂದ್ರೆ ಒಬ್ಬರೇ ನಿಂತಿದ್ರಲ್ಲ, ಸೊ ಏನಾಯ್ತು ಏನೋ ಅಂತ. ಸೊ ಎವ್ರಿಥಿಂಗ್ ಆಲ್ ರೈಟ್. ಓಕೆ. ಏನಂದ್ರೆ ಆಕ್ಚುಲಿ ನಾನು ಅಲ್ಲಿ ಕಾಫಿ ಕುಡ್ದು ಬರೋಣ ಅಂತ ಹೋಗ್ತಾ ಇದ್ದೆ. ಇಲ್ಲೇ ಹತ್ರದಲ್ಲಿ ಒಂದು ಕಾಫಿ ಶಾಪ್ ಇದೆ, ಫಿಲ್ಟರ್ ಕಾಫಿ ಸೂಪರ್ ಆಗಿರುತ್ತೆ. ಕುಮಾರಣ್ಣ, ರಾಜಣ್ಣ, ಸರೋಜಕ್ಕ, ಸಿದ್ದಣ್ಣ ಬಾಡಿಗೆ ಕೊಡ್ತೀನಿ ಅಂದ್ರು. ಕೊಟ್ಟೋಗಿದಾರಣ್ಣ, ತಗೊಳ್ಳಿ. ಸರಿ, ಥ್ಯಾಂಕ್ ಯು. ಓ, ಆರ್ಯ ಬಂದಂಗಿದೆ. ರಾಜಣ್ಣ ಬನ್ನಿ ಬನ್ನಿ ಬನ್ನಿ. ಏನಪ್ಪ ಹೇಳೋದು ಇವನಿಗೆ? ಎಲ್ಲಿ ಆಚೆ ಹೋಗಿದ್ರಾ? ಮತ್ತೆ ಹಬ್ಬ ಜೋರ? ಇಲ್ಲೇ ಇದ್ರೆ ಯಾವ ಹಬ್ಬ ಆರ್ಯ? ಊರ್ಗ್ ಹೋಗ್ಬೇಕು, ಹಬ್ಬ ಮಾಡ್ಬೇಕು. ಅದು ಸರಿನೇ. ಈ ಹಬ್ಬ ಹರಿದಿನ ಅನ್ನೋದು ಸಿಟಿಯಲ್ಲಿ ಎಲ್ಲಿ ಉಳ್ಕೊಂಡಿದೆ ಹೇಳಿ? ಇನ್ನು ಹಳ್ಳಿ ಕಡೆನೆ ಜೀವಂತವಾಗಿರೋದು. ರಜಣ, ಈ ತಿಂಗಳು ಬಾಡಿಗೆ ಇಸ್ಕೊಂಡು ಹೋಗೋಣ ಅಂತ ಬಂದೆ. ಆರ್ಯ, ನೀನೇನು ಅಂದ್ಕೊಂಡಿಲ್ಲ ಅಂದ್ರೆ ಒಂದೇ ಒಂದು ಮಾತು ಕೇಳಲ್ಲ? ಕೇಳಿ ರಜಣ. ಅಯ್ಯೋ ಅದೇನಂತ ಹೇಳಿ, ನಿಮ್ ತಮ್ಮ ಇದ್ದಂಗೆ ನಾನು, ಆರಾಮಾಗಿ ಹೇಳಿ. ಪೇಮೆಂಟ್ ಆಗಿದ್ದೆ ಕಮ್ಮಿ, ಹಬ್ಬ ಬೇರೆ ಹಿಂದ್ಗುಂಟ ಬಂದ್ಬಿಡ್ತು. ಬಾಡಿಗೆ ಕಟ್ಬಿಟ್ರೆ ಮಕ್ಕಳು ಮರಿಗೆ ಬಟ್ಟೆ ತಗೊಳಕ್ ಕಾಸಿಲ್ದಂಗಾಗುತ್ತೆ. ನೀನು ಹೂ ಅಂದ್ರೆ ಬಾಡಿಗೆ ನಾನು ನೆಕ್ಸ್ಟ್ ಮಂತ್ ಸೇರಿಸ್ಕೊಡ್ಲಾ?
ಅಲ್ಲ ರಾಜಣ್ಣ, ವರ್ಷಕ್ಕೊಂದ್ಸಲಿ ಬರೋ ಹಬ್ಬಕ್ಕೂ ದುಡ್ಡು ಕೂಡಿಟ್ಕೊಳ್ದೆ ಯಾವಾಗಲೂ ಬರೀ ಮಕ್ಕಳು ಮರಿ ಅಂತಲೇ ಯೋಚನೆ ಮಾಡ್ತಿರ್ತೀರ. ಅಂಥದ್ರಲ್ಲಿ ಹಬ್ಬಕ್ಕೆ ನೀವು ಹೊಸ ಬಟ್ಟೆ ತಗೊಳ್ತಿರೋ ಆಗ್ಲಿ ಮಕ್ಕಳಿಗೆ ಮಾತ್ರ ಕೊಡಿಸ್ಬೇಕು ಅಂತ ಚಡ್ಪಡಿಸ್ತಾ ಇರ್ತೀರ. 3 ಹೊತ್ತು ಊಟ ನೀವು ಮಾಡ್ತಿರೋ ಇಲ್ವೋ, ಮಕ್ಕಳಿಗೆ ಹೊಟ್ಟೆ ತುಂಬ 3 ಹೊತ್ತು ಊಟ ಮಾಡಿಸ್ತೀರ. ಮಕ್ಕಳು ಅಂದರೆ ಮಳೆಲೇ ನೆನ್ಕೊಂಡು ಬಂದ್ಬಿಡ್ತೀರ. ಇಷ್ಟೆಲ್ಲ ತ್ಯಾಗ ಮಾಡೋ ನಿಮಗೆ 1 ತಿಂಗಳು ಬಾಡಿಗೆ ಯಾವ ಲೆಕ್ಕನೂ ಇಲ್ಲ. ಆಯ್ತು ರಾಜಣ್ಣ, ಈ ತಿಂಗಳು ಬಾಡಿಗೆ ಕಟ್. ನೀನು ಆರಾಮಾಗಿ ಊರಿಗೆ ಹೋಗಿ ಹಬ್ಬನ ಮುಗಿಸ್ಕೊಂಡು ಬಂದ್ಬಿಡು. ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಿ ಆರ್ಯ. ಅಯ್ಯೋ, ಇಷ್ಟು ದೊಡ್ಡ ಮಾತೆಲ್ಲ ಯಾಕೆ ರಾಜಣ್ಣ, ನೀನು ಹೋಗ್ಬಿಡ್ ಬಾ. ಸರಿ ಆರ್ಯ. ನಿಧಾನಕ್ಕೆ ನಡಿಬೋದಲ್ಲ ಅಮ್ಮವ್ರೆ. ಬಿಡು ರಾಧಾ, ನಾನು ನಡೀತೀನಿ. ಬಿದ್ಬಿಡ್ತೀರಾ ನೀವು? ಇಲ್ಲ ಬಿಡು ನೀನು. ಅಮ್ಮ ಇಲ್ಲೇ ಇದೆಯಾ? ಈ ತಿಂಗಳದ್ದು ಬಾಡಿಗೆ ದುಡ್ಡು ಶಿವಣ್ಣ ಮತ್ತೆ ಕುಮಾರಣ್ಣ ಮತ್ತೆ ಸರೋಜಕ್ಕ 3 ಜನದ್ದು ಮನೆ ಬಾಡಿಗೆ ತಗೋಮ್ಮ. ರಾಜಣ್ಣನ ಮನೆ ಬಾಡಿಗೆ ಒಂದು ನಾನೇ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಬೇಕಿತ್ತು ಅದಕ್ಕೆ. ಅಲ್ಲ ಕಣೋ, ಇದು ನನ್ನ ಕೈಗೆ ಯಾಕೆ ಕೊಡ್ತಾ ಇದೀಯಾ? ಇದು ನೀನೇ ಇಟ್ಕೊಂಡು ಮನೆ ಮೇಂಟೈನ್ ಮಾಡಿದ್ರೆ ಆಗಿತ್ತಪ್ಪ. ಅಮ್ಮ ಏನ್ ಮಾಡ್ತಿದ್ಯಾ ನೀನು? ತಗೋ ಇಲ್ಲಿ, ಫಸ್ಟ್ ವಾಪಸ್ ತಗೋ. ಅರೆ, ನನಗೆ ಕೈ ತುತ್ತು ಕೊಟ್ಟು ಬೆಳೆಸಿರೋ ದೇವತೆ ನೀನು, ಈ ಮನೆ ಯಜಮಾನಿ. ಏನ್ ಅದಕ್ಕ ಕರೆಕ್ಟ್ ಹೌದೋ ಅಲ್ವೋ? ಸೊ ಪಕ್ಕ ಈ ಜವಾಬ್ದಾರಿಗಳನ್ನೆಲ್ಲ ನೀನೇ ನೋಡ್ಕೋಬೇಕು ಅಷ್ಟೇ, ನಂಗೆ ಗೊತ್ತಿಲ್ಲ. ಆರ್ಯ, ನಾನೀ ಮನೆ ಯಜಮಾನಿ ಅನ್ನೋದನ್ನ ಒಪ್ತೀನಿ. ಆದರೆ ನಾನು ಹೋದ್ಮೇಲೆ ಈ ಮನೆ ನೋಡ್ಕೊಳ್ಳೋಕೆ ಒಂದು ಹೆಂಡತಿಗೆ ಬೇಕಲ್ವೇನೋ? ಅದಕ್ಕೆ ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಆಗು. ನಾನು ಅದನ್ನ ಕಣ್ತುಂಬ ನೋಡಿ ಪ್ರಾಣ ಬಿಡ್ತೀನಿ. ಅಮ್ಮ ಪ್ಲೀಸ್ ನೋಡು, ಹಿಂಗೆಲ್ಲ ಮಾತಾಡ್ಬೇಡ. ಹಿಂಗೆಲ್ಲ ಮಾತಾಡಿದ್ರೆ ನನಗೆ ಕೆಟ್ಟು ಕೋಪ ಬರ್ತಂತ ಗೊತ್ತು ತಾನೇ ನಿನ್ಗೆ? ನೀನ್ 100 ವರ್ಷ ಬದುಕಬೇಕು, 100 ಅಲ್ಲ 1000 ವರ್ಷ ಬದುಕಬೇಕು ಅಷ್ಟೇ. ಆಯ್ತು, ಅದಕ್ಕೆ ನೀನ್ ಮದ್ವೆ ಆಗ್ಬೇಕು ತಾನೇ? ಅರ್ಥ ಆಯ್ತು. ಈಗೇನು, ಈ ಮನೆಗೆ ಒಂದು ಹೆಣ್ಣು ಬರಬೇಕು ಅಷ್ಟೇ ತಾನೆ? ಅಮ್ಮ, ಆ್ಯಕ್ಚುಲಿ ನಾನು ನಿನಗೊಂದು ವಿಷಯ ಹೇಳಬೇಕು. ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ಹೇಳೋಕ್ಕಾಗಲಿಲ್ಲ. ಅದೇನಂದರೆ, ಕಾಲೇಜಲ್ಲಿ ನಾನೊಂದು ಹುಡುಗಿನ ಲವ್ವಾ? ಚೇಚೆ, ಪ್ರೀತಿ ಮಾಡ್ತಾ ಇದ್ದೀನಿ. ಎರಡು ಒಂದೇ ಕಣೋ. ಅಂದರೆ ಐ ಮೀನ್, ನಾನಿನ್ನೂ ಆ ಹುಡುಗಿಗೆ ನನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳಿಲ್ಲ. ನೀನು ಒಪ್ಪಿಗೆ ಕೊಟ್ರೆ ಮಾತ್ರ ಆ ಹುಡುಗಿಗೆ ಹೇಳ್ತೀನಿ. ಆರ್ಯ, ನನಗೆ ಚೆನ್ನಾಗಿ ಗೊತ್ತು ನೀನು ಇಷ್ಟಪಡೋ ಹುಡುಗಿ ನಿನ್ನಷ್ಟೇ ಒಳ್ಳೆಯವಳಾಗಿರ್ತಾಳೆ ಅಂತ. ಹೋಗಿ ನಿನ್ನ ಪ್ರೀತಿನ ಅವಳಿಗೆ ತಿಳಿಸು, ಅವಳು ಖಂಡಿತ ಒಪ್ಕೋತಾಳೆ. ಪಕ್ಕ? ಸರಿ. ಅಯ್ಯೋ, ಟೈಮ್ ಆಯ್ತಾ? ಕಾಲೇಜ್ಗೆ ಟೈಮ್ ಆಯ್ತು, ಬರ್ತೀನಿ. ಆಶೀರ್ವಾದ ಮಾಡು. ಹುಚ್ಚ ಹುಡುಗ. ನಡೀರಿ ಅಮ್ಮವ್ರೆ. ಎಲ್ಲ ಮನ್ಸಲ್ಲೇ ಇಟ್ಕೊಂಡು ಹೇಳಕ್ ಒದ್ದಾಡ್ತಾನೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಎಲ್ಲರೂ ಹುಷಾರಾಗಿ ನೋಡ್ಕೊಳ್ಳಿ. ನಮ್ಮ ಹುಡುಗಿ ಏನು ಮಾಡ್ತಿದ್ದಾಳ ಅಂತ ನೋಡೋಣ. ಓಹ್, ನನ್ನೇ ನೋಡ್ತಾ ಇದ್ದಾಳೆ. ಮಗ ಮುಚ್ಕೊಂಡಿರಲಿ. ಸುಮ್ಮನಿರು. ಯಾಕೋ ಅಷ್ಟೊಂದು ನಗ್ತಾ ಇದೀಯಾ? ಅದು ಕಾರ್ತಿಕ್, ನೀನೇನೆ ಕೇಳ್ತಿರೋದು, ಯಾಕೆ ಇಷ್ಟೊಂದು ನಗ್ತಾ ಇದೀಯಾ? ಆವಾಗ್ಲಿಂದ ಅವ್ರದ್ದು ಅಲ್ಲಾಡ್ತಾ ಇತ್ತು. ಬೆಂಚ್ ಮೇಡಮ್, ಬೆಂಚು. ನಿನ್ ಕ್ಲಾಸ್ಮೇಟ್ಸ್ಗೆ ಹೆಲ್ಪ್ ಮಾಡೋದ್ ಬಿಟ್ಟು ಈ ತರ ನಗ್ತಾ ಇದೆಯಲ್ಲ, ನಿನಗ್ ಕಾಮನ್ ಸೆನ್ಸ್ ಇಲ್ವಾ? ನಿನ್ಗೆ ಈ ತರ ಹೇಳಿದ್ರೆ ಅರ್ಥ ಆಗಲ್ಲ. ಪನಿಷ್ಮೆಂಟ್ ಕೊಟ್ರೆ ಸರಿ. ಪನಿಷ್ಮೆಂಟ್ ಅಂದ್ರೆ ಇವ್ರನ್ನ ಎತ್ತಿ ಆ ಬೆಂಚ್ ಮೇಲೆ ಕೊಡ್ಸ್ಬೇಕಾ ಮೇಡಮ್? ಅದಲ್ಲ ಮತ್ತೆ ಕನ್ನಡಕ ತೆಗೆದು ತಲೆ ಮೇಲೆ ಇಟ್ಕೊಳ್ಳೋ. ಕನ್ನಡಕ ಕಣ್ಣಲ್ಲಿದ್ರೆ ಕನ್ನಡಕ ಕಣ, ತಲೆಯಲ್ಲಿದ್ರೆ ತಲೆ ಹಿಡ್ಕ. ಮಾತಾಡು ಅಂದ್ರೆ ಬೇಜಾನ್ ಮಾತಾಡ್ತೀಯ. ಏನು ಇವನು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ವಾಟರ್? ಓಕೆ, ಗೋ. ನನ್ನ ಮಗನೇ, ಬಾಯ ಮುಚ್ಕೊಂಡು ಸುಮ್ಮನೆ ಇದ್ದಿದ್ರೆ ಈ ಬೆಂಚ್ ಎತ್ತೋ ಕೆಲಸ ಬರ್ತಿತ್ತ ನಮ್ಗೆ? ಎಲ್ಲ ಅದಕ್ಕೂ ಕಿಸಿತಾ ಇರ್ತಾನ. ಒಳ್ಳೆ ಹುಡುಗಿರಿಗೆ ಹೆಲ್ಪ್ ಮಾಡಿದ್ರೆ ಪುಣ್ಯ ಬರ್ತದ ಕಣ. ಅಪ್ಪ, ಪುಣ್ಯ ಮಾಡೋನು ಬೆಂಚ್ ಎಲ್ಲ ಆಡ್ತಾ ಇತ್ತಲ್ಲ, ಅವಾಗ ಹೇಳ್ಬೇಕಿತ್ತು. ಅವಾಗ ಬಾಯ ಮುಚ್ಕೊಂಡು ಸುಮ್ಮನೆ ಇದ್ದು ಚೆನ್ನಾಗಿ ಮಜಾ ತಗೊಂಡೆ. ಇವಾಗ ಪಾಪ ಪುಣ್ಯ ಅಂತ ಕತೆ ಹೊಡಿತಾ ಇದೆಯಾ? ಮೇಡಮ್ ನಿನಗೆ ಪನಿಷ್ಮೆಂಟ್ ಕೊಟ್ಟರು ತಾನೆ, ಮುಚ್ಕೊಂಡು ತಗೋಬೇಕು. ಅದನ್ನ ಬಿಟ್ಬಿಟ್ಟು ಮೇಡಮ್
ನನಗೆ ಹೆಲ್ಪ್ ಮಾಡೋದಕ್ಕೆ ಯಾರಾದ್ರೂ ಕಳಿಸಿ ಅಂತ ಹೇಳ್ತೀಯಾ? ಯಾರನ್ನ ಕಳಿಸಿ ಅಂದ್ರೆ ಯಾವ್ದಾರು ಹುಡುಗಿರ್ನ ಕಳಿಸ್ತಾರೆ ಅನ್ಕೊಂಡೆ. ನಿನ್ನನ್ನು ಕಳಿಸ್ತಾರೆ ಅಂತ ಯಾವ ನಾಯಿ ಗೊತ್ತಿತ್ತು? ಇನ್ನೊಂದ್ಸತಿ ಕರಿಯಲ್ಲ ಕಣ. ಕರೆದ್ರೆ ಕೆರೆದಲ್ಲೇ ಹೊಡಿತೀನಿ ನನ್ನ ಮಗನೇ. ಎತ್ಕೋ. ಹುಷಾರು, ಭಾರ ಎಲ್ಲ ನನ್ನ ಮೇಲೆ ಬಿಡ್ತಿದ್ಯಲ್ಲ. ಅಥವಾ ಎತ್ತು ಹೀರೋ ಎಸ್ ಇಲ್ಲೇ ಇದ್ದಾನೆ. ಎತ್ಕೊಳ್ಳೋ, ಎತ್ಕೊಂಡಿದ್ದೀನಿ ನನ್ನ ಮಗನೇ, ಹೀಗೆ ಎತ್ಕೊಳ್ಳೋ. ಹುಷಾರು, ಭಾರ ಎಲ್ಲ ನನ್ನ ಮೇಲೆ ಬಿಡ್ತಾ ಇದೆಯಾ? ಹುಷಾರು. ಸಿಂಗಾರ ನೀನೆ ಸಿಂಧೂರ ನೀನೆ ಎದೆಯೂರಲ್ಲಿ, ಬಂಗಾರ ನೀನೆ ಮುಂಗಾರು ನೀನೆ ಕನಸೂರಲ್ಲಿ, ಸಾವಿರ ತಾರೆ ಅಂದ ನಿನ್ನ ಬದನವ ಕಾವಲು ಈಗ ಯಾರು ಹೇಳು ಹೃದಯ. ನಿನ್ನೂ ನಾನು ನಂಬೋದಿಲ್ಲ ಅವಳೆಂದೇ ಹೊಂಟಿದ್ದೀಯಾ. ಗುಟ್ಟಲ್ಲಿ ಎದ್ದ ಪ್ರೀತಿಯು ಈಗ ಗುಟ್ಟಾಗಿ ರಟ್ಟಾಗಿದೆ. ನನ್ನಲ್ಲಿ ಎದ್ದ ಮೌನವು ಈಗ ಒಂಚೂರು ಮಾತಾಡಿದೆ. ನೋಡಿ ನೀನು ಮೌನಿ ನಾನು, ಮೋಡಿ ಮಾಡಿ ನನ್ನ ಗೆದ್ದ ನಾರಿ ನೀನೇನಾ. ಈ ಮುದ್ದು ಮಾತು ಆ ಸ್ವಾತಿ ಮುತ್ತು ಈ ರಾಧೆಯನ್ನ ಭೂಮಿ ಮೇಲೆ ಎಲ್ಲೂ ಕಾಣೆನೆ. ಕೇಶರಾಶಿ ಸಾರಥಿಗೆ ಶಾನೆ ಬಂದನೆ. ಆ ಚಂದ್ರ ಮಗು ಗದಿಯಲು ಮನೆಗೆ ಇಳಿದನೆ. ಇದ್ದೆ ನಾನು ನಿದ್ದೆಯಲ್ಲೂ ನೋಡಿ ಮಾಯನೆ. ಗುಟ್ಟಲ್ಲಿ ಎದ್ದ ಪ್ರೀತಿಯು ಈಗ ಗುಟ್ಟಾಗಿ ರಟ್ಟಾಗಿದೆ. ನನ್ನಲ್ಲಿ ಎದ್ದ ಮೌನವು ಈಗ ಒಂಚೂರು ಮಾತಾಡಿದೆ.
ಸಾರಿ ಸಾರಿಕಾ, ಐ ಆಮ್ ರಿಯಲಿ ಸಾರಿ. ಸುನಾಮಿ ಅಂತ ಹೇಳಿದ ಲೈಫು ಸಲೀಸಾಗಿ ಸಾಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸುನಾಮಿ ಬರೋಕ್ಕೂ ಮುಂಚೆ ವಾತಾವರಣ ಪ್ರಶಾಂತವಾಗೇ ಇರುತ್ತೆ. ಅದೇ ಇದು. ಹಲೋ, ಯಾಕೆ ಕಾಲ್ ಕಟ್ ಮಾಡ್ತಾ ಇದ್ಯಾ? ಏನಾಗಿದೆ ನಿನಗೆ? ಹಾ, ಏನ್ ಹೇಳು? ಶಿಟ್. ಹಲೋ ವೀಣಾ, ಏನಾಯ್ತು ನಿನಗೆ? ನನ್ನನ್ನೇ ಅಂತೀನೋ? ಮಾಡ್ತೀನಿ ನಿಮಗೆ. ಇರು ಬಂದೇ ಇರು. ಏನೋ ನೀವಿಬ್ರು ಇರು ಒಂದ್ ನಿಮಿಷ. ಹೆಂಗೆ ನಾವು ನೋಡ್ಕೊಂಡು ಬರೋದಲ್ಲ. ಜಸ್ಟ್ ಮಿಸ್ ಮಚ್ಚ, ಜ್ಯೂಸ್ ಆಗ್ಬಿಡ್ತಿಲ್ಲ. ಅಂತೂ ನಿನ್ ಪ್ರಾಣನ ಆರ್ಯ, ಉಳಿಸ್ದೆ. ಮೈ ಬ್ಯಾಗ್. ಮೈ ಬ್ಯಾಗ್. ಓಹೋ, ಇಷ್ಟು ವರ್ಷ ಜೊತೆ ನಮ್ ಬ್ಯಾಗ್ ಮಾತ್ರ ಎಕ್ಸ್ಚೇಂಜ್ ಮಾಡ್ಕೊಂಡಿಲ್ಲ ನೋಡು. ಅವ್ರಿಬ್ರು ಹಂಗೆ ಬಿಡಲ್ಲ. ಕನ್ಫ್ಯೂಷನ್ ಅಂತ ಹೇಳ್ತಾ ಇದೀನಿ ತಾನೆ. ಸರಿ ಬಿಡಪ್ಪ, ಆ ದೇವ್ರು ನೋಡ್ಕೊತಾನ್ ಬಿಡು. ದೊಡ್ಡಮ್ಮ ಇತ್ತಾಗ ಬಾ. ಆ ಮರ ನೀನು ನೋಡಿ ಸತ್ಕಿ ತಗೋಬಿಡತ್ತದ್ಲಾಗೆ. ನೀನೇ ಹೋಗ್ ಸತ್ತೋಗು. ಏ ಹೋಗ. ಓ, ಏನೋ ಘರ್ಷಣೆ ನಡೀತಾ ಇದೆ ಇಲ್ಲಿ. ಕಾಡಿಗಿಜ್ಜೆ ಪಕ್ಕ. ಏನಾಯ್ತು? ಏನು ಆಯ್ತಾ ಇಲ್ವಲ್ಲ ಮಗ? ಏನಾದ್ರೂ ಆಗ್ಬೇಕು ಇವಾಗ. ಕೊಡಿ ಕೈನ. ಇವಾಗ ಓಕೆನಾ? ಕಾಲೇಜು ಇದು. ಅದೇ ಕಾಲೇಜ್ ಹೇಳ್ತಾ ಇರೋದು. ಏನೋ ನೀನು ಶ್ರೀ ಅಲ್ವಾ? ಶ್ರೀ ತಾನೇ? ಶ್ರೀನೇ ಒಬ್ನೇ ನಿಂತ್ಕೊಂಡು ಏನ್ ಮಾಡ್ತಿದ್ದಾನೆ ನೋಡು, ಯಾರಿಗೂ ಗೊತ್ತಾಗಬಾರ್ದು ಆಯ್ತಾ? ಆದಷ್ಟು ಬೇಗ ನಾನೇ ಕಾಲ್ ಮಾಡ್ತೀನಿ. ಶ್ರೀ, ಆಯ್ತು, ಮತ್ತೆ ಮಾಡ್ತೀನಿ. ಅಲ್ಲೇನೋ ಮಾಡ್ತಿದ್ಯಾ? ಹಿಂಗ್ ನೋಡ್ತಾ ಇದ್ದಾನೆ. ಗುರು, ಒಂದ್ ಪ್ಲೇಟ್ ಇಡ್ಲಿ ಪಾರ್ಸಲ್ ಮಾಡಿ. ಟೋಕನ್ನ? ಶ್ರೀ, ಇವಾಗ ಹುಡುಗ ನೋಡೋಣ. ಮಗ ಇಲ್ಲಿ ಏನು? ಏನಪ್ಪ ಶ್ರೀ, ನಿನಗಿನ್ನು ಕಾಲೇಜ್ ಮುಗ್ದಿಲ್ವಾ? ಇಲ್ಲ ಮಗ, ಮುಗೀತು. ಸ್ವಲ್ಪ ಕೆಲಸ ಇತ್ತು ಅಷ್ಟೇ. ಆ ಕೆಲ್ಸದ ಬಗ್ಗೆನೇ ಮಾತಾಡ್ಬೇಕು. ಆದ್ರೆ ಅದಕ್ಕೆ ಮುಂಚೆ ಮೊದ್ಲೇನಾದ್ರೂ ಊಟ ಮಾಡ್ಬಿಡೋಣ. ಅಣ್ಣ, ಹೇ ಬೇಡ ಮಗ, ಇವಾಗ ತಾನೇ ತಿಂದು ಟೀ ಕುಡಿತಾ ಇದೀನಿ. ಇವಾಗ ಹೇಳಪ್ಪ, ಏನ್ ನಿನ್ ಪ್ರಾಬ್ಲಮ್ಮು? ಏನಿಲ್ಲ ಮಗ, ನಾರ್ಮಲ್ ಆಗಿದ್ದೀನಿ ಅಷ್ಟೇ. ಕಾಲೇಜಿಗೆ ಟೈಮಿಗೆ ಬರ್ತಾ ಇಲ್ಲ, ನಮ್ಮ ಜೊತೆನೂ ಸರಿಯಾಗಿ ಬೆರೀತಾ ಇಲ್ಲ, ಕರೆದ್ರೂ ಕೇರ್ ಮಾಡದೆ ಕೇಳಿಸ್ಕೊಳ್ದೆ ಹಾಗೆ ಹುಡುಕ್ತಾ ಇದೆಯಾ? ಏನ್ ಮ್ಯಾಟ್ರು ಮಗ? ಅದು ಈಗ ಹೇಳ್ತೀಯೋ ಇಲ್ವೋ? ಅದೇ ಮಗ, ವೀಣಾ ಇದ್ಲಲ್ಲ, ಹಾ, ಅವಳದು ನಂದು ಲವ್ ಬ್ರೇಕಪ್ ಆಯ್ತು ಮಗ. ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದಾಳೆ. ಅಯ್ಯೋ ಶ್ರೀ, ಇದಾ ಮ್ಯಾಟ್ರು? ನಾನ್ ಏನೋ ಅಂದ್ಕೊಂಡಲ್ಲೋ, ಇಷ್ಟಕ್ಕೆಲ್ಲ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾರೇನೋ? ಬಿಟ್ಟಾಕೋ. ವೀಣಾ ಇಲ್ಲ ಅಂದ್ರೆ ವಾಣಿ, ಕಲ್ಯಾಣಿ, ಯಾರೊಬ್ಳು ಸಿಗ್ತಾಳಪ್ಪ. ಇಷ್ಟನ್ನೆಲ್ಲ ಅಷ್ಟೊಂದು ಸೀರಿಯಸ್ ಆಗಿ ತಗೋಬೇಕಾ? ಹಂಗಂತ್ಯಾ? ಹಂಗೆ ಅಂತೀನಿ. ಮತ್ತೆ ಮನೇಲೆಲ್ಲ ಚೆನ್ನಾಗಿದಾರ? ಚೆನ್ನಾಗಿದ್ದಾರೆ ಮಗ. ಮನೆಯವ್ರನ್ನೆಲ್ಲ ಆರಾಮಾಗಿ ನೋಡ್ಕೋ, ಅಷ್ಟು ಸಾಕು. ಟೈಮ್ ಬಂದಾಗ ಎಲ್ಲ ಅದೇ ಬರುತ್ತೆ. ಏನೋ? ಸರಿ ಮಗ, ಆಯ್ತು. ಅದೇ ಒಪ್ಪಿಸ್ಕೊಂಡು ನಿಂತಿದ್ಯಾ? ಏನ್ ದೊಡ್ಡ ಬಾಡಿ ಬಿಡ್ರ ನೀನು? ಬಿಚ್ಚು ನೋಡೋಣ. ಮಾಡ್ತೀನಿ ನೋಡು ಮಗ. ಒಂದ್ ₹2 ಕೊಡ. ಯಾಕೆ? ಒಳ್ಳೆ ಶಾಂಪೂ ತಂದು ಇವ್ನ ತಲೆ ತೊಳೆದು ಕಟಿಂಗ್ ಮಾಡ್ಸಣ. ಹೋಗಲ್ಲ ಕ್ಲಾಸ್ ಇಲ್ವಾ ನಿಮ್ಗೆ? ಹೋಗಿ 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 ಹೋಗಿ. ಹಾ, ನಡಿ ನಡಿ ನಡಿ. ಹೋಗ. ನಮಸ್ತೆ ಅಕ್ಕ. ಈ ದೇವ್ರ ಮುಂದೆ ಹಚ್ಚೋ ಊದಿನ ಕಡ್ಡಿ ಇದ್ದಂಗ ಅವನೇ. ಊದಿದ್ರೆ ಬಿದ್ದೋಯ್ತಾನೆ. ಅದರಲ್ಲೂ ಈ ಐಕ್ಳು ಮಕ್ಳ ಜೊತೆ ರ್ಯಾಗಿಂಗ್. ವೆರಿ ಚೀಪ್. ಓ ಗಂಗಾ, ನಮ್ನೆ ಕಣ ರೇಗಿಸ್ತಾ ಇರೋದು. ನೋಡ್ಕೊಂಡು ಸುಮ್ಮನೆ ಇದೆಯಲ್ಲೋ. ಏನ್ ಟೀ ಕಡಿತಿದ್ಯಾ ಮಗ? ನಿಂಗೆ ಗೊತ್ತಾಯ್ತು? ಬಾ ಕೆರಿ. ಯಾಕೋ ನೋಡಕ್ ಚಿಕ್ಕದಾಗಿದ್ರು ತುಂಬಾ ದೊಡ್ಡ ಮಾತಾಡ್ತಿದ್ಯಾ? ಏನೋ ಜೂನಿಯರ್ ಅಂತ ಸದ್ರ ಕೊಟ್ರೆ ತಲೆ ಮೇಲೆ ಬಂದ್ ಕುತ್ಕೋತಿದ್ಯಾ? ಯಾಕೆ, ಹೆಂಗೈತೆ ಮೈಗೆ? ಸಾರಿ ಮಲ,
ನನ್ಗೆ ನೀನು ಚಿಕ್ಕದ್ ಕೆರಿತೀಯಾ ದೊಡ್ಡದ್ ಕೆರಿತೀಯಾ ಅಂತ ಗೊತ್ತಿರ್ಲಿಲ್ಲ. ನಾಳೆ ದೊಡ್ಡದ್ ಮಾಡ್ಕೊ ಬರ್ತೀನಿ ಕೆರೆಯುವಂತೆ ಆಯ್ತಾ? ಭದ್ರವಾಗಿರೋದಲ್ಲ, ಭದ್ರವಾಗಿರೋದನ್ನೇ ಉದುರಿಸ್ತೀನಿ. ಹೊಡಿಯೋ ಫೋರ್ಸ್ಗೆ ಒಂದು ಬಾಲ್ ಉದುರೋದ್ರು ಇನ್ನೊಂದಿರುತ್ತೆ ಸೇಫ್ಟಿಗೆ. ಓಯ್ ಜೋಕಪ್ಪ ನಗರು. ಕಲರ್ಫುಲ್ ಆಗಿರೋ ಚಿಟ್ಟೆಗಳು ಜೊತೆಲಿದಾವೆ ಅಂತ ಕಾವು ಅನ್ನೋ ಕಾಗೆಗಳಾಗ್ಬೇಡ್ರು. ನಮ್ಮ ಹತ್ರನೂ ಕಾಗೆಗಳು ನೋಡಿಯೋ ಬಾಣನೂ ಇವೆ. ಕಲರ್ಫುಲ್ ಆಗಿರೋ ಚಿಟ್ಟೆ ನಡೆಯೋಕೆ ಕೈಗಳು ರೆಡಿ ಇವೆ. ಕಾಗಕ್ಕ ಗುಬ್ಬಕ್ಕ ಕತೆ ಹೇಳೋ ಕಾಲ ಹೋಯ್ತು ಅಂತ ನನಗೂ ಗೊತ್ತು ಚಿನ್ನ. ಇವಾಗ ಏನೇ ಇದ್ರು ನಾನಾ ನೀನಾ ಅನ್ನೋದೇ ಟ್ರೆಂಡ್. ಊಜಿ ಒಳಗೆ ಕಲ್ಲಾಕಿ ನೀರು ಕುಡಿಯೋ ಜಾಣ್ಮೆ ಕಾಗೆಗೆ ಮೊದಲಿಂದಾನೇ ಇತ್ತು. ಕಾಗೆ ತನ್ನ ಬಳಗನ್ ಕೂಗಿ ಹಂಚ್ಕೊಂಡು ತಿನ್ನುತ್ತೆ ಹೊರತು ನರಿ ಬುದ್ಧಿ ಮಾತ್ರ ತೋರ್ಸಲ್ಲ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಡೈಲಾಗ್ ರೈಟರ್ ಜಾಸ್ತಿ ಡೈಲಾಗೇ ಬರ್ತಿಲ್ಲ. ಯಾಕೆ ಅಂತ ಕೇಳು. ಯಾಕೆ ಮಗ? ಯಾಕಂದ್ರೆ ಲೆಂತ್ ಜಾಸ್ತಿ ಆಗುತ್ತಲ್ಲ ಅದಕ್ಕೆ. ಎನಿವೇಸ್ ನಿನಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀನಿ. ಸೊ ಅರ್ಥ ಆಯ್ತಲ್ವಾ? ಲೇ ಆರ್ಯ, ಕರ್ಣನು ನಿನ್ ಹಾಗೆ ದಾನ ಧರ್ಮ ಅಂತ ಎಲ್ಲ ಇದ್ದ. ಪಾಪ ಅವನ ಮೈ ಮೇಲಿರೋ ಕವಚ ಕಳ್ಸ್ಕೊಂಡ್ ಮೇಲೇನೆ ಅವನಿಗೂ ಗೊತ್ತಾಗಿದ್ದು ಬಳಗ ಅಲ್ಲ ಬರಿಗೈಲಿದ್ರೆ ಭಿಕ್ಷುಕನು ಮೂಸ್ ನೋಡಲ್ಲ ಅಂತ. ಪರವಾಗಿಲ್ಲ, ಕವಚ ದಾನ ಮಾಡಿ ಕರ್ಣ ಅಂತ ಅನ್ಸ್ಕೋತೀನಿ ಹೊರತು ಜೊತೆಲಿದ್ದು ಕೆಡಕನ್ನ ಬಯಸೋ ಶಕುನಿ ಮಾತ್ರ ಆಗಲ್ಲ. ಏಯ್, ನೀವೆಲ್ಲ KGF 1 ಆಗಿದ್ರೆ ನಾವು KGF 2. ನಮ್ಮ ಹತ್ರ ದೊಡ್ಡಮ್ಮ ಐತೆ. ಏಯ್ ಏನ್ರ ಮಾಡ್ತಿದ್ದೀರಾ ಇಲ್ಲಿ? ಮೇಡಮ್ ಆಕ್ಚುಲಿ ಒಂದು ಲೆಸನ್ ಬಗ್ಗೆ ಡೌಟ್. ಕ್ಲಾಸಿಕ್ ಟೈಮ್ ಆಯ್ತು, ಹೊರಡಿ ಎಲ್ಲ ಹೊರಡಿ. ನೀವು ಹೊರಡಿ. ಸರಿ ಮೇಡಮ್. ನಡೀರಿ ಹೋಗೋಣ, ಟೈಮ್ ಆಯ್ತು. ಮೇಡಮ್ ಬಂದ್ರು ಅಂತ ಮುಖ ಕಮಲದ ತರ ಅರಳ್ಕೊಂಡು ಹೋಗ್ತಾ ಇದೆ. ಇಲ್ಲ ಅಂದಿದ್ರೆ ನರಳ್ಕೊಂಡು ಹೋಗ್ತಾ ಇದ್ದೆ. ಬೇಡ, ಬಿಡೋ ಮಚ್ಚ, ಎಷ್ಟು ಬೇರೆ ಕಡೆ ವಿಚಾರಿಸ್ಕೊಳ್ಳೋಣ. ಕಾಲೇಜ್ ಕ್ಯಾಂಪಸ್ ಬೇಡ. ಬಾ ಸರಿ. ಲೇ ಪಾಂಡ, ಬೇಗ ಬಂದ್ಬಿಡ. ಸರಿ, ಅರ್ಧದಲ್ಲಿರೋ ಬರ್ತೀನಿ. ಏಯ್ ಏಯ್ ಥು, ನಿಮ್ಮನ್ನ ನಂಬ್ಕೊಂಡ್ ಬಂದಿದ್ದಿದ್ ಮರ್ಯಾದೆನೋ ಹೋಯ್ತಲ್ಲ, ಹೋಗ. ಅಯ್ಯೋ ನೋಡ್ಬಿಟ್ಟ. ಏನಾಯ್ತು? ಮೇ ಐ? ಯಾ ಆಕ್ಚುಲಿ 1 minute. ಲವ್ ಲೆಟರ್ ಏನಾದರೂ ಕೊಡ್ತಿದ್ದಾಳ? ಈ ಫೋಟೋ ನನ್ನ ಫ್ಯಾಮಿಲಿದು. ಓಕೆ. ನನ್ನ ಆಸೆ ಏನಂದ್ರೆ ಈ ಫ್ಯಾಮಿಲಿಗೆ ಹಾಗೆ ಈ ಮನೆಯವ್ರಿಗೊಬ್ರು ಅಳಿಯ ಬೇಕಾಗಿದ್ದಾರೆ. ಎಂತ ಅಳಿಯ? ಸೊ ನಾಳೆ ಕಾಲೇಜಿಗೆ ಸ್ವಲ್ಪ ಬೇಗ ಬರ್ತೀರಾ? ಈ ಚಿತ್ರ ಬಿಡ್ಸಿರಿ, ಆ ಹಳ್ಳಿನ ಜಾಗ ಖಾಲಿ ಬಿಟ್ಟಿರಿ ಆಯ್ತಾ? ಅದ್ ಯಾರಂತ ನಾಳೆ ನಾನೇ ಹೇಳ್ತೀನಿ. ಆಗ ನೀವು ಅವ್ರನ್ನ ಅಲ್ಲಿ ಫುಲ್ಫಿಲ್ ಮಾಡಿ. ಓಕೆ ಬಾಯ್. ಅಲ್ಲ ಒಂದು ನಿಮಿಷ ಸಾರಿಕಾ, ಐ ಮೀನ್ ಈ ಫೋಟೋಗೂ ನನಗೂ ಏನು ಸಂಬಂಧ ಅಂತ? ಏನ್ ಸಂಬಂಧ ಅಂತ ನಾಳೆ ಗೊತ್ತಾಗತ್ತೆ. ಸೊ ಪ್ಲೀಸ್ ನಾಳೆ ಕಾಲೇಜಿಗೆ ಬೇಗ ಬರೋದನ್ನ ಮಾತ್ರ ಮರಿಬೇಡಿ. ಓಕೆ ಬಾಯ್. ನ್ಯೂ ಬ್ಲಾಗ್ ಶಾರ್ಪ್ 9. ಸರ್ಪ್ರೈಸ್ ಅಂತ ಏನೇನೋ ಹೇಳಿ ತಲೆಯಲ್ಲಿ ಹುಳ ಬಿಟ್ಬಿಟ್ಟು ಹೋಗ್ತಾವಳಲ್ಲಪ್ಪ. ಒಂದು ವೇಳೆ ನಮ್ಮ ಶ್ರೀಗೆ ಆ ವೀಣಾ ಇನ್ವಿಟೇಷನ್ ಕಾರ್ಡ್ ಕೊಟ್ಲಲ್ಲ ಮದುವೆದು, ಹಾಗೆ ಇವಳೇನಾದರೂ ನಾಳೆ ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ ಕರಿತಿದ್ದಾಳ? ನೋ, ಇಲ್ಲ ಹಾಗೆಲ್ಲ ಆಗೋದಕ್ಕೆ ಚಾನ್ಸ್ ಇಲ್ಲ. ಅರೆ ಸಾರಿಕಾ ನನ್ನ ಹುಡುಗಿ, ಅದು ಅಲ್ಲದೆ ಆರ್ಯ ನೀನು ಯಾರು? ಈ ಕಾಲೇಜ್ ಕಲಾವಿದ, ಹಂಗಾಗೋದಕ್ಕೆ ಚಾನ್ಸೇ ಇಲ್ಲ. ಏನೇ ದೊಡ್ಡಮ್ಮ, ಉಬ್ಬು ಜೋರಾಗಿ ಹಾರಿಸ್ತಿದ್ಯಾ? ನಂದ್ ಹಂಗಿರ್ಲಿ ರಾಜ್ಕುಮಾರ, ನಿಂದೇನ್ ಕತೆ? ಮೀಸೆ ಅಂಚಲ್ಲಿ ನಾಚಿಕೆ ಹೆಚ್ಚಾಗ್ ಕಾಣ್ತಿದೆ. ಹಂಗೇನಿಲ್ಲ ದೊಡ್ಡಮ್ಮ, ನಿನಗೆ ನನ್ನ ವಿಷಯ ಗೊತ್ತಿಲ್ದಿರೋದೇನಿದೆ? ಯಾಕೋ ಗೊತ್ತಿಲ್ಲ, ಸಾರಿಕಾ ನನ್ನ ಮನಸ್ಸಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದ್ದಾಳೆ. ಅದಕ್ಕೆ ನಾಳೆನೆ ನಾಳೆ ಹತ್ರ ಬಾ, ನಾಳೆನೆ ಅವಳಿಗೆ ನನ್ನ ಲವ್ ಪ್ರಪೋಸ್ ಮಾಡಬೇಕು ಅಂತ ಇದ್ದೀನಿ. ಓ ಸೂಪರ್ ಕಣ ಆರ್ಯ, ಇದು ಧೈರ್ಯ ಅಂದ್ರೆ. ಇಷ್ಟು ಫಾಸ್ಟ್ ಆಗಿದ್ರೇನೆ ಪ್ರೀತ್ಸೋರ್ ಕೈಗೆ ಸಿಗೋದು. ಇಲ್ಲ ಅಂದ್ರೆ ನಮ್ ಶ್ರೀಗ್ ಬಂದಂಗೆ ಊಟಕ್ಕೆ ಇನ್ವಿಟೇಷನ್ ಕಾರ್ಡ್ ಬರುತ್ತೆ. ಬಿಡ್ತು ಅವನು, ಆತರ ಏನೂ ಆಗಲ್ಲ, ನೀನ್ ಆತರ ಟೆನ್ಷನ್ ಕೊಡ್ಬೇಡ. ಆಮೇಲೆ ಇನ್ನೊಂದು ವಿಷಯ, ನಾನು ಇದನ್ನ ಅವಳಿಗೆ ಸರ್ಪ್ರೈಸ್ ಆಗಿ ಹೇಳ್ಬೇಕು ಅಂತ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀನು ಅವಳಿಗೆ ಇದನ್ನ ಹೇಳ್ಬಾರ್ದು. ಓಕೆ? ಸರಿ ಕಣಪ್ಪ, ನಾನ್ ಹೇಳಲ್ಲ, ಅವಳು ಪಕ್ಕ ಒಪ್ಕೋತಾಳೆ. ನೀನ್ ಹೇಳೋದನ್ನ ಹೇಳು. ಸೋ ಸ್ವೀಟ್ ಆಫ್ ಯು. ನಡಿ, ಕ್ಲಾಸಿಕ್ ಟೈಮ್ ಆಯ್ತು, ಹೋಗೋಣ. ನಡಿ 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 ನಡಿ. ವಿಮಲನ್ ಮುಂದೆ ಅವಮಾನ ಮಾಡ್ಬಿಟ್ಟಾಕೋನು ಇವತ್ತು ಆ ಹುಲಿ. ತಡ್ಕೊಳಕ್ ಆಗ್ತಿಲ್ಲ ಗಂಗಾ. ನೀನೇನಲ್ಲಿ ಯಾವತ್ತು ಡೋಸ್ ತಗೊಳ್ದಿರೋನು? ಆ ಚಿಲ್ಡ್ರನ್ ನನ್ನ ಮಕ್ಕಳಿಗೋಸ್ಕರ ಯಾಕೋ ಅಷ್ಟೊಂದು ಟೆನ್ಷನ್ ತೊಗೊಂತಿದ್ಯಾ?
ನಿನಗೆ ಹೇಳಕ್ಕಾಗಲ್ಲ ನನ್ನ ಮಗನ್ ಮೂಳೆ ಮುರಿದ್ರೇನೆ ನಂಗೆ ಸಮಾಧಾನ ಸಿಗೋದು ಗಂಗಾ. ಅಷ್ಟೇ ತಾನೇ ಇಷ್ಟಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರಿ ಹೆಂಗೋ ನೀನು ಒಬ್ನೇ ಇದ್ದಾಗ ಬೈತಿದ್ರೆ ಪರವಾಗಿಲ್ಲ ಕಣೋ, ವಿಮಲನ್ ಮುಂದೆ. ಲವ್ ಪಾಂಡ ಅಷ್ಟೇ ತಾನೇ, ಆದಷ್ಟು ಬೇಗ ಮುರಿಯೋಣ ಬಿಡ. ಈಗ ನೀನ್ ಬೇರೆ ಡೋಸ್ತ ಅಂತಿದ್ಯಾ, ನಾಳೆಯಿಂದ ಮಾಲ್ ಯಾರ ತಂದು ಕೊಡ್ತಾರ ನಮ್ಗೆ. ಯಾರು ಮಾತಾಡ್ತಿದಾರಲ್ಲ ಮಾತಾಡು. ಅಪ್ಪ ರಂಗ ನಿನ್ನೆ ನಂಬಿದೀವಪ್ಪ, ನಾಳೆ ಏನಾದ್ರೂ ಮಾಲ್ ಸಿಗ್ಲಿಲ್ಲ ಅಂತ ಇಟ್ಕೋ, ನಗು ಮನೆಗೆ ಹೋಗಲ್ಲ, ಮಧ್ಯರಾತ್ರಿವರೆಗೂ ಇಲ್ಲೇ ಕೂತ್ಕೊಂಡು ಸ್ಟ್ರೈಕ್ ಮಾಡ್ಬೇಕಾಗುತ್ತೆ. ನಮ್ಮ ಅಂಕಲಿಗೆ ಈ ವಿಷಯ ಬೇಗ ತಿಳಿಸ್ಬೇಕು. ಮಾಡೋದು ನಾನೇ ಕಣೋ, ಆದ್ರೆ ಪಾಂಡ ಅನ್ನೋ ಪಾಪಿ ನನ್ನ ಮಗನೇ ಬೇರೆ ಇದ್ದಾನೋ. ನಾನು ರೀಲ್ ಪಾಂಡ, ಇನ್ನೊಬ್ಬ ಅವನೇ ರಿಯಲ್ ಪಾಂಡ. ಹಲೋ ಅಂಕಲ್, ಅದು ನಮ್ಮ ಕಾಲೇಜ್ ಒಳಗೆ ಡ್ರಗ್ಸ್ ಮತ್ತೆ ಗಾಂಜಾ ಸಪ್ಲೈ ನಡೀತಿದೆ ಅಂಕಲ್. ಪಾಪ ಸ್ಟೂಡೆಂಟ್ಸ್ ಎಲ್ಲ ಹಾಳಾಗ್ತಾ ಇದ್ದಾರೆ. ನೀವು ನಾಳೆ ನಮ್ಮ ಕಾಲೇಜಿಗೆ ಬಂದ್ರೆ ಆ ಡ್ರಗ್ಸ್ ಡೀಲರ್ನ ಹಿಡಿಬೋದು ಅಂಕಲ್. ಅಂಕಲ್ ಅದು ಸ್ಟೂಡೆಂಟ್ಸ್ ನೇಮ್ ಎಲ್ಲ ಬೇಡ, ಪಾಪ ಮುಂದೆ ಅವ್ರ ಫ್ಯೂಚರ್ ಇದೆ. ಆದರೆ ನಾಳೆ ಅಂತ ಏನೋ ಮಾತಾಡ್ತಾ ಇದ್ರು. ಬಹುಶಃ ಡ್ರಗ್ ಡೀಲರ್ ನಾಳೆ ನಮ್ಮ ಕಾಲೇಜಿಗೆ ಬರ್ತಾನೆ ಅನ್ಸುತ್ತೆ. ನೀವೊಂದು ರೆಡ್ ಹ್ಯಾಂಡಾಗಿ ಹಿಡಿಬೋದು ಅಂಕಲ್. ದಯವಿಟ್ಟು ಅಂಕಲ್ ನಾಳೆ ಮಿಸ್ ಮಾಡಬೇಡಿ. ಓಕೆ, ಈ ವಿಷಯ ನಾನು ನಾಳೆ ನೋಡ್ಕೋತೀನಿ ಬಿಡು ಮಧು. ಆಮೇಲೆ ಈ ವಿಷಯ ಹೊರಗಡೆ ಎಲ್ಲೂ ಲೀಕ್ ಆಗದೆ ಇರೋ ತರ ಸರಿ ಅಂಕಲ್, ಸರಿ, ನಾನು ನೋಡ್ಕೋತೀನಿ. ಸದ್ಯ ಅಂಕಲ್ಗೆ ಹೇಳಿದೆ, ಈ ಕಾಲೇಜಿಗೆ ಗಂಟೆ ಇರೋ ಪೀಡೆ ತೊಲಗಿದ್ರೆ ಸಾಕು. ಅಯ್ಯಯ್ಯೋ, ನಾಳೆ ಅವನಿಗೆ ಬೇಗ ಬಾ ಅಂತೇನೋ ಹೇಳ್ಬಿಟ್ಟೆ. ನನ್ನ ಲವ್ ಮ್ಯಾಟರ್ ಹೇಗೆ ಹೇಳಿ ಅವನ ಹತ್ರ? ಅಯ್ಯೋ, ಸಿಕ್ಬಿದ್ಯಲ್ಲೇ ಸಾರಿಕಾ. ಹೋಗ್ಲಿ, ಪರವಾಗಿಲ್ಲ, ನಾನೇ ಹೇಳ್ತೀನಿ. ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಡವಾ? ಎಸ್. ಆ್ಯಕ್ಚುಲಿ ಆರ್ಯ, ಐ ಲವ್ ಯು. ಒನ್ ಮೋರ್. Feel. Yeah. Arya, I love you. Something new. Yeah. Rose ಏನಾದರೂ ಕೊಡ್ಲಾ? She old style. Sarika, come on. I love you, Arya. Yes. ಆನೆ ಮೇಲಿರೋ ಅಂಬಾರಿ ನೋಡೋಕ್ಕೆ ಒಂಥರ ಖುಷಿ ಅಂದರೆ, ನಾನು ಹುಡುಗಿ ನನಗೆ ಪ್ರಪೋಸ್ ಮಾಡ್ತಾಳೆ ಅನ್ನೋ ಖುಷಿ ಅವತ್ತು ಅಪಾರವಾಗಿತ್ತು. ಅದೇ ಖುಷಿಲಿ ನಾನು ಕಾಲೇಜ್ಗೆ ಹೋದೆ. ಯಾಕೆ ಸಾರಿಕಾ ಇಷ್ಟೊಂದು ಗಾಬರಿ ಆಗಿದ್ಯಾ? ಯಾಕೋ ಗೊತ್ತಿಲ್ಲ ಕಣೆ, ತುಂಬಾ ಭಯ ಆಗ್ತಿದೆ. ನೈಟ್ ಫುಲ್ ಕಾನ್ಫಿಡೆಂಟ್ ಆಗಿದ್ದೆ, ಇವಾಗ ಯಾಕೋ ಕೈ ಕಾಲೆಲ್ಲ ನಡುಗ್ತಿದೆ. ಧೈರ್ಯ ಮಾಡಿ ಹೇಳು, ಒಳ್ಳೆ ಹುಡುಗ ಚೆನ್ನಾಗಿ ನೋಡ್ಕೋತಾನೆ, 100 ವರ್ಷ ಗ್ಯಾರಂಟಿ. ಅಕ್ಕನ? ಹ್ಞೂ ಕಣೆ. ಹೇಳ್ಬಿಡ್ಲಾ? ಹ್ಞೂ ಹೇಳು. ಹೇಳ್ಬೇಕಾ? ಹೇಳ್ತೀಯಾ? ಒಂದು ಕೊಡ್ಲಾ? ನಾನೇ ಹೋಗ್ತೀನಿ. ಈ ಲವ್ ಅನ್ನೋ ಫೀಲಿಂಗೇ ಹಿಂಗ. ಇಕ್ಕ ಮುಖ ನಾಚಿಕೆ ಬೇರೆ ಸ್ಟಾರ್ಟ್ ಆಗ್ತಿದೆ. ನಾಚಿಕೆ ಎಲ್ಲ ಬಿಟ್ಟು ಪ್ರಪೋಸ್ ಮಾಡದೆ. ನಡಿಯೋ ಸ್ಟೇಷನ್ ನಾನೇನ್ ಮಾಡಿದ್ದೀನಿ? ಎಷ್ಟು ಎಗರಾಡ್ತೀಯಾ? ಹೇಳ್ಕೊಂಡು ನಡ್ರಿ ಇವ್ನ. ಸಾರಿಕಾ, ನಾನೇನ್ ಮಾಡಿದ್ದೀನಿ? ಸಾರಿಕಾ, ಹಿಡ್ಕೊಡ್ರಿ ಇವ್ನ. ಸಾರಿಕಾ, ಬಿಡಿ ಸರ್. ಹಿಡ್ಕೊಡ್ರಿ. ಹಾಗಿದ್ರೆ ಮಧು ಹೇಳಿದ್ದು? ಪೀಡೆ ತೊಲಗಿದ್ರೆ ಸಾಕು. ಯಾರಿ ನೀವು? ಸಾರಿ. ಮಧು, ಏನಾಯ್ತು ನಿಂಗೆ? ನಮ್ಮ ಕಾಲೇಜ್ ಒಳಗಡೆ ಡ್ರಗ್ಸ್ ಮತ್ತೆ ಗಾಂಜಾ ಸಪ್ಲೈ ನಡೀತಿದೆ ಕಣೆ. ಎಲ್ರು ಮುಂದೆ ಅವ್ನು ಕತ್ತಿನ ಪಟ್ಟಿ ಹಿಡ್ಕೊಂಡು ಎಳ್ಕೊಂಡು ಹೋಗೋದು ನೀನೇ ನೋಡ್ತೀಯ. You know drug dealer.
ನನಗಿರೋ ನೋವುಗಳಿಗೆ ನಿಮಗಿರೋ ಗೊಂದಲಗಳಿಗೆ ಉತ್ತರ ಸಿಗಬೇಕು ಅಂದರೆ ಮೊದಲು ಪ್ರಶ್ನೆ ಏನು ಅಂತ ತಿಳ್ಕೋಬೇಕು. ಆ ಪ್ರಶ್ನೆಗೆ ಉತ್ತರನೇ ಸಾರಿಕಾ. ನಾನು ಬರ್ತಾ ಇದ್ದೀನಿ. ಎಲ್ಲಿದೆಯಾ ಸಾರಿಕಾ? ಹೊಂಟಾಯ್ತು ಹಮ್ಮೀರ ಸಿಂಗಲ್ಲು ಸರ್ದಾರ ಎಲ್ಲಿದ್ದೀಯ ಅಮ್ಮಣ್ಣಿ ಅಷ್ಟೊಂದು ಸುಂದ್ರಿನ ನಮ್ಮ ಹುಡ್ಗ ಕಮ್ಮಿನ ಕಾಣಿಸ್ಕೊಳ್ಳೆ ಒಂದ್ಸಾರಿ ನಮ್ಮೂರ ನೆಂಟಾನೆ ಸೈಲೆಂಟು ಹುಡ್ಗಾನೆ ನಂಬೋದು ನಂಬೆ ಬಣಿ ನೋಡ್ದಿದ್ದಿ ಮೂತಿ ಕೇಳ್ಬೇಕಾ ನೀನು ಕಣಿ ಪಯಣ ನನದೇ ನೀ ಕಾರಣ ಮನದ ಮನೆಗೆ ನೀ ತೋರಣ ನೀ ನನಗೆ ನಾನಿನಗೆ ಅನುರಾಗಿಯಾದನ ಮಿಡಿವ ಮನಕ್ಕೆ ನೀ ಪ್ರೇರಣ ಹೊಂಟಾಯ್ತು ಹಮ್ಮೀರ ಸಿಂಗಲ್ಲು ಸರ್ದಾರ ಎಲ್ಲಿದ್ದೀಯ ಅಮ್ಮಣ್ಣಿ ಅಷ್ಟೊಂದು ಸುಂದ್ರಿನ ನಮ್ಮ ಹುಡ್ಗ ಕಮ್ಮಿನ ಕಾಣಿಸ್ಕೊಳ್ಳೆ ಒಂದ್ಸಾರಿ ನಮ್ಮೂರ ನೆಂಟಾನೆ ಸೈಲೆಂಟು ಹುಡ್ಗಾನೆ ನಂಬೋದು ನಂಬೆ ಬಣಿ ಇನ್ನೇನು ನೋಡ್ದಿದ್ದಿ ಮೂತಿನ ಮುರಿದಿದ್ದಿ ಕೇಳ್ಬೇಕಾ ನೀನು ಕಣಿ ಕವಿತೆಯ ಬರೆಯುವ ಕಾಳಿದಾಸನ ಅವಳದೇ ನೆನಪಲಿ ತೇಲಾಡುತ್ತಾ ಖುಷಿಯಲ್ಲಿ ಕುಣಿಯುವ ಮಗುವೀಗಲೂ ನಾ ತೆವಳುತ್ತಾ ಬರಲು ನಾ ನೀ ಬರುವೆಯ ನಾನೀಗ ನೀನೆ ನಿನಗೆ ನಾನೇ ತಾನೆ ಜಗವಾಗಿ ನೀನೆ ಕಾಣುವಾಗ ಇನ್ನೇನಿದೆ ಹೊಂಟಾಯ್ತು ಹಮ್ಮೀರ ಸಿಂಗಲ್ಲು ಸರ್ದಾರ ಎಲ್ಲಿದ್ದೀಯ ಅಮ್ಮಣ್ಣಿ ಅಷ್ಟೊಂದು ಸುಂದ್ರಿನ ನಮ್ಮ ಹುಡ್ಗ ಕಮ್ಮಿನ ಕಾಣಿಸ್ಕೊಳ್ಳೆ ಒಂದ್ಸಾರಿ ನಮ್ಮೂರ ನೆಂಟಾನೆ ಸೈಲೆಂಟು ಹುಡ್ಗಾನೆ ನಂಬೋದು ನಂಬೆ ಬಣಿ ಇನ್ನೇನು ನೋಡ್ದಿದ್ದಿ ಮೂತಿನ ಮುರಿದಿದ್ದಿ ಕೇಳ್ಬೇಕಾ ನೀನು ಕಣಿ ಆ ಬೆಳಕು ಕಾದು ಎದೆಗೆ ಕೊಂಚ ತಿಳಿದು ನಿನದೇ ಪಟವ ಬರೆದು ಓಡಿದೆ ಮುದ್ದಾದ ಮಗಳಿಗೆ ಜನ್ಮ ಕೊಟ್ಟೆ. ಅಪರಾಜಿ ಅಂತ ಅವಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ. ತಪ್ಪು ಮಾಡಿಬಿಟ್ಟೆ. ಪಾಪಿ, ನಾನು ಪಾಪಿ. ನನ್ನ ತಂಗಿಗೆ ಈ ಪರಿಸ್ಥಿತಿಗೆ ತಗೊಂಬಂದವನ್ನ ಸುಮ್ಮನೆ ಬಿಡಲ್ಲ. ಲೋ ಹುಲಿ, ಲೋ ಎದಳು. ಲೋ ಮಗ ಹುಲಿ, ಲೋ ಏನಪ್ಪ ಮಾಡೋದು ಇವಾಗ? ಟೈಮ್ ಬೇರೆ ಆಗಿದೆ, ಡ್ರೈವಿಂಗ್ ಸೇಫ್ ಅಲ್ಲ. ಇಲ್ಲೇ ಎಲ್ಲಾದ್ರೂ ಉಳ್ಕೊಂಡು ಬೆಳಿಗ್ಗೆ ಹೋಗೋದು ಬೆಟರ್. ಇವ್ರ ಯಾರೋ ಈ ಟೈಮಲ್ಲಿ ಬರ್ತಿದ್ದಾರೆ? ಆಯ್ತು ಆಯ್ತು, ಬಂದ್ವಿ ಇರೋ. ಒಳಗೆ ಯಾರಾದ್ರೂ ಇದಾರ ನೋಡ್ತೀನಿ ಇರು. ಬಾ, ಒಳಗೆ ಯಾರಿದ್ದೀರಾ? ಯಾರು? ಅದು
ನಾವು ಊರಿಗೆ ಹೋಗ್ತಾ ಇದ್ವಿ, ತುಂಬಾ ತಡ ಆಗೋಯ್ತಲ್ಲ, ರಾತ್ರಿ ಇಲ್ಲೇನಾದ್ರೂ ಉಳ್ಕೊಂಡು ಬೆಳಿಗ್ಗೆ ಹೋಗೋಣ ಅಂತಿದ್ವಿ. ಅಂದ್ರೆ ನಿಮಗೆ ತೊಂದರೆ ಆಗೋದಿದ್ರೆ ಏನು ಬೇಡ, ಇಲ್ಲಿ ಹತ್ರದಲ್ಲಿ ಯಾವ್ದಾದ್ರು ಊರಿದ್ದು ಹೇಳಿ, ಅಲ್ಲಿಗೆ ಹೋಗ್ಬಿಡ್ತೀವಿ. ಈ ಕತ್ಲಲ್ಲಿ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರ ಮಗ? ಇಲ್ಲೇ ಉಳ್ಕೋಬಹುದು ನೀವು. ಏನಾದ್ರೂ ತಿಂದ್ರ ಹೋಗಿ ಕೈ ಕಾಲ್ ಮುಖ ತೊಳ್ಕೊಂಡ್ ಬನ್ನಿ, ಬಿಸಿಯಾಗಿ ಏನಾದ್ರೂ ಕೊಡ್ತೀನಿ. ಥ್ಯಾಂಕ್ಸ್ ಅಜ್ಜಿ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಏನ್ ಉಪಕಾರನಪ್ಪ, ನಾನಿರೋದ ಸಹಾಯ ಮಾಡಕ್ಕಲ್ವಾ? ಆಯ್ತಜ್ಜಿ, ನಾವ್ ಕೈ ತೊಳ್ಕೊಂಡು ಬಂದ್ಬಿಡ್ತೀವಿ. ಅಲ್ಲೇ ಇದೆ ನೋಡಿ ಮಗ. ಬಾ. ಅಯ್ಯೋ ನಿಮ್ಗೂ ಹಾಕ್ತೀನಿ ರೀ, ಅವ್ರಿಗೂ ಹಾಕ್ತೀನಿ. ಹುಲಿ ಬಾರು, ಹುಲಿ ದೇವ ಬಂತು. ಪುಕ್ಲಾ ಬಾರೋ, ಕೈ ತೊಳ್ಕೊಳ್ಳೋಣ, ಬಿಸಿ ಬಿಸಿ ಊಟ ಬರುತ್ತೆ. ಅಯ್ಯೋ ನಿನ್ನ ದೆವ್ವ ಅಂದಿದ್ಕೆ ನಿದ್ದೆ ಬಿದ್ದು ಬೆಂಗಳೂರು ಸೇರ್ಕತ್ತು. ಊಟಕ್ಕೆ ಹಿಂಗ ಎಬ್ಸೋದು. ಮತ್ತಿನ್ನೇನ್ ಮಾಡ್ಲಿ, ನಿಂತ್ಕೊಂಡು ನಿದ್ದೆ ಮಾಡ್ತಾ ಇದ್ರೆ. ಬಾರಲ್ಲ, ಉಳ್ಕೊಳ್ಳೋದಕ್ಕೆ ಜಾಗ ಸಿಕ್ಕೋದೇ ಹೆಚ್ಚು. ಇವನ್ ಬೇರೆ ಯಾವ್ದೋ ಮಗ ಇದು, ಪ್ಯಾಲೇಸ್ ಇದ್ದಂಗ ಐತೆ. ಅಬ್ಬಾ ಮಗ, ಇವತ್ತು ಈ ಕೆಲಸ ಆಗುತ್ತೆ ಅಂತೀಯ? ಅಜ್ಜಿ, ಊಟ ಮಾತ್ರ ತುಂಬಾ ರುಚಿಯಾಗಿತ್ತು ಅಲ್ವೇನೋ ಹುಲಿ? ಮಗ. ಅಜಯ್, ನಮ್ಮೂರಲ್ಲಿ ಇದನ್ನ ಹಬ್ಬಕ್ಕೋ ಹರಿದಿನಕ್ಕೋ ಒಂದ್ಸರಿ ಮಾಡೋರು, ನೀವು ನಮ್ಮೂರ್ನೇ ನೆನ್ಪು ಮಾಡ್ಬಿಟ್ರಿ. ಅಯ್ಯೋ ತುಂಬಾ ಸಂತೋಷ ಕಣಪ್ಪ. ಅದಿರ್ಲಿ, ಇಷ್ಟೊತ್ನಲ್ಲಿ ಎಲ್ಲೋ ಹೊಂಟ್ರಿ? ಅಜ್ಜಿ, ಅದೊಂದು ದೊಡ್ಡ ಕತೆ. ನಮ್ದಂಗಿರ್ಲಿ, ನೀವೇನು ಯಾರೂ ಇಲ್ಲದೆ ಇರೋ ಪ್ರದೇಶದಲ್ಲಿ ಒಬ್ಬರೇ ಇದ್ದೀರಲ್ಲ. ಅಂದ್ರೆ ಹಿಂಗೆ ಕೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ಮೂರು ಅಂತ ಯಾರಿಲ್ವ ಅಜ್ಜಿ ನಿಮ್ಗೆ? ತುಂಬಿದ ಸಂಸಾರ ಕಣಪ್ಪ, ಎಲ್ರೂ ಒಟ್ಟಿಗೆ ನಗ್ನಗ್ತಾ ಇದ್ವಿ. ಒಂದಿನ 5 ವರ್ಷಕ್ಕೊಂದ್ಸಲ ನಡೆಯೋ ದೊಡ್ಡ ಹಬ್ಬ ಅದು. ನಮ್ಮೂರಿಂದ ಒಂದು 150 ಮೈಲಿ ದೂರದಲ್ಲಿರೋ ದೇವಿ ಪೂಜೆ, ಜನಸಂದಣಿ. ನಾವೆಲ್ಲ ಒಟ್ಟಿಗೆ ಹೋದ್ವಾ, ಕೈ ಕೈ ಹಿಡ್ಕೊಂಡು ಹೋಗ್ತಿದ್ ಬೆರಳುಗಳು ದೂರ ಆಗೋದ್ವು. ಎಲ್ಲ ಕಡೆ ಹುಡುಕಿದ್ನಿ, ಎಲ್ಲೂ ಸಿಗ್ಲಿಲ್ಲ. ಅವತ್ತಿಂದ ಇವತ್ತಿನ ತನಕ ಒಂಟಿಯಾಗಿ ಅವ್ರಿವ್ರ ಸೇವೆ ಮಾಡ್ಕೊಂಡು ಕಾಲ ಕಳೀತಾ ಇದ್ದೀನಿ. ಅಲ್ಲ ಅಜ್ಜಿ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಒಬ್ಳೆ ಬೇರೆ ಇದೆಯಾ? ನಿನಗೆ ನಡೆಯೋದು ಕಷ್ಟ, ಅದ್ರಲ್ಲೂ ಸೇವೆ ಬೇರೆ ಮಾಡ್ತೀನಿ ಅಂತ ಇದೆಯಾ? ನೀನೊಳ್ಳೆ ಬನ್ನಿ ಮಕ್ಳ, ಒಂದ್ ಗುಟ್ಟೈತೆ. ಅಜ್ಜಿ ನಿಧಾನ. ಅದೇನ್ ಗೊತ್ತೋ ಎಲ್ಲಿಗೂ ಹೋಗ್ತವ್ರೆ, ನೋಡೋಣ ಬರ್ರೋ. ಇಲ್ಲಿ ನೋಡಿ ಮಕ್ಳ, ಊರ್ ತೋರ್ಸು ಅಂದ್ರೆ ಊಟನೇ ಹಾಕ್ತು ಮಳ್ಳಿ ಅಜ್ಜಿ. ಗುಲಾಬಿ ಹೂ ಮುಟ್ಟಕ್ ಹೋದ್ರೆ ಮುಳ್ಳು ಬಿಟ್ಟದ ಮಗ. ಐನಾತಿ ಅಜ್ಜಿ ಬ್ಯಾಂಕಲ್ಲಿ ದರೋಡೆ ಮಾಡ್ಕೊ ಬಂದ್ಬಿಟ್ಟು ಪೊಲೀಸ್ನವ್ರು ನೋಡಿದ್ರೆ ಹಾಕೊಂಡು ರುಬ್ಬಿಡ್ತಾರೆ. ಹೋಗೋಣ ಬಾರೋ. ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಲ್ಲ. ಹಂಗೆಲ್ಲ ಏನಿಲ್ಲ, ನಡೀರಪ್ಪ. ಅಲ್ಲ ಅಜ್ಜಿ, ಇಷ್ಟೊಂದು ದುಡ್ಡು ನಿಮ್ಮ ಹತ್ರ? ಹೇಳ್ತೀನಿ ನಡೀರಿ. ದರೋಡೆ ಮಾಡ್ಕೊ ಬಂದೈತು ಈ ಅಮ್ಮ. ಪೊಲೀಸ್ನವ್ರು ಬಂದ್ರೆ ಪ್ರಾಬ್ಲಮ್ ಆಗಲ್ವ ಹೇಳು? ನಾನ್ ಮಾತಾಡ್ತೀನಿ, ನಾನು ಕೇಳ್ತೀನಿ ಇರೋ. ಆಯ್ತಪ್ಪ, ನೀನೇ ಕೇಳ್ಕೊ, ಅದೇನ್ ಕೇಳ್ತೀಯೋ ಕೇಳು. ಅಜಯ್, ಅಲ್ಲ ಇಷ್ಟೊಂದು ದುಡ್ಡು ಇಟ್ಟಿದ್ದೀರಲ್ಲ, ಹಿಂಗೆ ಬರೋರ್ಗೆ ಹೋಗೋರ್ಗೆ ತೋರಿಸ್ತಾ ಇದ್ರೆ ನಾಳೆ ದಿನ ಪ್ರಾಬ್ಲಮ್ ಆಗಲ್ವಾ? ಅವಾಗ ಏನ್ ಮಾಡ್ತೀರಾ? ಅಯ್ಯೋ, ಯಾರಿಗೂ ಹೇಳಿಲ್ಲ ಕಣ್ಮಗ. ಎಷ್ಟೋ ಜನ ಬಂದು ಹೋಗವ್ರೆ, ಆದ್ರೆ ನೀವಿಬ್ರು ಒಳ್ಳೆ ಮಕ್ಳು ಅನ್ನಿಸ್ತು ನನ್ಗೆ. ಅದಕ್ಕೆ ನಿಮ್ಮಿಬ್ರಿಗೆ ತೋರಿಸ್ದೆ. ಅಲ್ಲಿ ಬೆಂಕಿ ಕಾಯಿಸ್ತಾ ಹೇಳ್ತೀನಂತೆ. ಎಷ್ಟೋ ಜನ ಬಂದೋಗವ್ರಂತೆ, ಆದ್ರೆ ನಾವಿನ್ನೂ ಬಂದಿಲ್ಲ. ನೀನ್ ಬೆಂಕಿ ಹಚ್ಚಿ ಸಂಭ್ರಮ ಮುಗೀತಾ? ಅದೇನೋ ಬೆಂಕಿ ಹಚ್ಚಿದ್ಮೇಲೆ ಚಳಿ ಕಾಸ್ತಾ ಹೇಳ್ತೀನಿ ಹೇಳ್ತೀನಿ ಅಂತಿದ್ದಲ್ಲ. ತಡ್ಕೊಳ್ಳೋ, ಹೇಳ್ತಾರೆ. ಆಯ್ತು. ಯಾಕೆ ಹಿಂಗ್ ಆಡ್ತಿದ್ಯಾ ನೀನು? ಸ್ವಲ್ಪ ಸುಮ್ಮನೆ ಇರೋ. ಅಜ್ಜಿ ಹೇಳ್ತಿದ್ದೀನಿ ಅಂತಿದ್ದಾರೆ ತಾನೆ? ಅಜ್ಜಿ, ಈಗ್ಲಾದ್ರೂ ಹೇಳಿ, ಅಷ್ಟೊಂದು ದುಡ್ಡಿನ ಅವಶ್ಯಕತೆ ಏನಿದೆ ನಿಮ್ಗೆ? ದುಡ್ಡಿನ ಅವಶ್ಯಕತೆ ಎಲ್ರಿಗೂ ಇರುತ್ತೆ ಕಣಪ್ಪ. ನಿಮ್ಗೆ ಆ ದುಡ್ಡು ಎಲ್ಲಿಂದ ಬಂತು ಅಂತ ಪ್ರಶ್ನೆ ತಾನೆ? ನಿಮ್ಮಂಗೆ ಅವರು ಇವರು ಉಳ್ಕೊಳಕ್ ಬಂದವರು ಕೊಟ್ಟು ದುಡ್ಡು ಕಣಪ್ಪ. ನಾನ್ ತಿನ್ನಕ್ ಉಣ್ಣಕ್ಕಲ್ಲ ಇದು.
ಹೌದಪ್ಪ, ನಿಂದು ಮೈಸೂರು ಪ್ಯಾಲೇಸ್ ಐತೆ, 100 ಜನ ಸೈನಿಕರು, 1000 ಲೋ, ಜನ ಸ್ವಲ್ಪ ಕಾಲಾಳು. ಸುಮ್ನೆ ಇರು, ಅವಾಗಿಂದ ಏನಾದ್ರು ಮಾತಾಡ್ತಿದ್ದೀರೋ? ಇನ್ನೇನ್ ಹಿಂಗಲ್ಲ ಮತ್ತೆ ನಿನ್ಗೆ. 1, ಏ, 2, ಇರು. 3 ಅಂತ ಕೌಂಟಿ ಅಂತ. ಏಯ್, ಯಾರು ನೀವು? ಏ, ಹುಲಿ ಏನೋ ಕರ್ಕೊಂಡು ಹೋಗ್ತಿದ್ದಾರೆ, ಬಾ. ಹುಲಿ, ಹುಲಿ ಅವನ ಹಿಡಿ. ಏಯ್, ನಿಂತ್ಕೊಡು. ನನಗೆ ಹಿಂದೂ ಮುಂದೆ ಅನ್ನೋರು ಯಾರೂ ಇಲ್ಲ. ಅವರೆಲ್ಲ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ನಾನೇನಾದರೂ ಒಬ್ಬಂಟಿಯಾಗಿ ಸತ್ತೋದ್ರೆ ನನ್ನ ಚಟ್ಟ ಕಟ್ಟೋದಿರಲಿ. ನನ್ನ ಹೆಣ ಮುಟ್ಟೋಕ್ಕೂ ಹಿಂಜರಿಯುತ್ತೆ ಈ ಕಾಲ. ಹಿಂಗಿರುವಾಗ ಕನಿಷ್ಠ ಪಕ್ಷ ನಾನು ಇಟ್ಟಿರೋ ದುಡ್ಡು ನೋಡಿ ಆ ದುಡ್ಡುಗೋಸ್ಕರನಾದರೂ ನನ್ನ ದೇಹನ 4 ಜನ ಒಳ್ಳೆ ರೀತಿಲಿ ಅಂತ್ಯ ಸಂಸ್ಕಾರ ಮಾಡಲಿ ಅಂತ ಇಟ್ಟಿರೋ ದುಡ್ಡಿದು. ಈ ದುಡ್ಡನ್ನ ಯಾರಾದರೂ ತಗೊಂಡು ಹೋಗಿ, ಆದರೆ ನನ್ನ ಅಂತ್ಯ ಸಂಸ್ಕಾರನ ನೀವೇ ಮುಂದೆ ನಿಂತು ಮಾಡಿ. ಅಜ್ಜಿ, ಇನ್ಯಾವತ್ತು ನಿನಗೆ ಯಾರು ಇಲ್ಲ ಅಂತ ತಿಳ್ಕೊಬಾರ್ದು ಅಜ್ಜಿ. ನೀನು, ನಾನಿದ್ದೀನಿ, ನಾವಿಬ್ರೂ ಇದ್ದೀವಿ. ಅಜ್ಜಿ, ನಾನು ಹೇಳ್ತಾ ಇದ್ದೀನಲ್ಲ, ನಿಮಗೆ ನಿಮ್ಮ ಕುಟುಂಬ ಸಿಕ್ಕೇ ಸಿಗುತ್ತೆ. ನಾನು ಮಾತು ಕೊಡ್ತಾ ಇದ್ದೀನಿ. ಹುಲಿ, ಲೋ ಹುಲಿ, ಏ ಹುಲಿ, ಮೇಲೆದಳಲ್ಲ, ಎದ್ದಳ. ಬಾಯಿಲಿ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಕೇಳು. ಅಜ್ಜಿಗೂ ವಿಷಯ ಗೊತ್ತಾಗ್ಬಾರ್ದು. ಮಗ, ಏನು ಹೇಳ್ತಾ ಇದೀಯಾ? ನಾನು ಹೇಳೋದನ್ನ ಕೇಳು. ಇದೊಂದು ಹೆಲ್ಪ್ ಮಾಡ್ಕೊಡು ಪ್ಲೀಸ್. ಹೆಲ್ಪ್ ಅಂದ್ರೆ ಮತ್ತೆ ಆಯ್ತಾಯ್ತಾಯ್ತು, ಬಾ ಬಾ ಬಾ. ಹೆಲ್ಪ್ ಮಾಡ್ತೀನಿ ಅಂದಿಲ್ಲ ಅಷ್ಟು ಸರ್. ಇರ್ಲಿ ಮಗ, ಕಾಲಿಗೆಲ್ಲ ಸೈನಿಗೆ ಬರೋ ಬ್ಯಾಗ್ ತಗೊಳ್ಳೋದು ಬೇಡವೇನಾ? ಸರಿ ಹುಷಾರು, ಬರ್ತೀನಿ. ಸರಿ, ನೀನ್ ಮುಂದೆ ಹೋಗಿರೋ, ಹಿಂದೆ ಬರ್ತೀನಿ. ಸರ್ಪ್ರೈಸಾ? ಸರ್ಪ್ರೈಸ್ ಮಗ. ನಾನು ಹೇಳೋವರೆಗೂ ಯಾರಿಗೂ ಹೇಳ್ಬೇಡ. ಯಾರಿಗೂ ಅರ್ಥ ಆಯ್ತಾ? ಅಲ್ಲಿಗೆ ಹೋದ್ಮೇಲೆ ಲೊಕೇಶನ್ ಕಳಿಸ್ತೀನಿ. ಹೇಳ್ದಷ್ಟು ಮಾಡೋ, ನೆನ್ಪಿಟ್ಕೊ. ಓಕೆ ಮಗ, ಹೇಳಿದ್ ನೆನ್ಪಿದ್ಯಲ್ಲ? ಬಾಯ್. ದುಡ್ಡು ಗಿಡ್ಡು ಏನಾದ್ರು ಬೇಕಾದ್ರೆ ಹೇಳು, ಮಾಡೋಣ. ಆಯ್ತು ಬಿಡ, ಕಾಸಿಲ್ಲ ಅಂತ ನಿಂಗೂ ಗೊತ್ತಲ್ಲ. ನಿಧಾನ 180 ಹೋಗ್ಬೇಡ. ಹೇಳ್ದಷ್ಟು ಮಾಡು. ಆಯ್ತು. ಏನಪ್ಪ ಬೆಳಗ್ಗೆ ಟೆನ್ಷನ್ ಕೊಟ್ಬಿಟ್ಟ. ಅಜ್ಜಿ ಬೇರೆ ಮಲ್ಗೈತೆ, ಎಣ್ಣೆ ಬೇರೆ ಎಲ್ಲಿ ಸಿಗ್ತೈತೆ ಅಂತ ಗೊತ್ತಿಲ್ಲ. ಏನ್ ಮಾಡೋದು?
ಹುಡುಗಿ ಸಿಕ್ಕಿದಾಳ. ಸಿಚುವೇಶನ್ ನಿನಗೆ ಗೊತ್ತು. ಎಲ್ಲ ಒಳ್ಳೇದಾಗೋ ಥರ ಮಾಡು ಭಗವಂತ. ಲೋ ಅಪ್ಪಿ, ಅಣ್ಣ ಒಂದು ಟೀ ಕೊಡಿ. ಪಂಚರ್ ಆಗಿದ್ದೀನೋ ನೋಡು. ಒಂದು ವೇಳೆ ಪಂಚರ್ ಆಗಿದ್ರೆ ಬೇಗ ಮಾಡು. ಒಂದು ಸಿಗರೇಟ್ ಕೊಡಿ. ಏನು ಮಾಡ್ತಾ ಇದ್ದಾನೆ ಇಲ್ಲಿ? ಮೊದಲು ಅಣ್ಣಂಗೆ ವಿಷಯ ಹೇಳುವ. ಈ ವಿಷಯನ ಅಣ್ಣನ ಕಿವಿಗೆ ಹಾಕ್ತೀನಿ. ಇವಾಗ ಕಾಲ್ ಕಟ್ ಮಾಡು. ಅಣ್ಣ, ಅದೇ ಹುಂಜಿನ ಪಂದಿಗೆ ಬಿಟ್ಟಿದ್ವಲ್ಲ, 3 ಹುಂಜ ನೋಡ್ದಿದ್ದೆ ಅಂತ. ಅಯ್ಯೋ, ಗೊತ್ತಿರೋ ವಿಷಯನ ಎಷ್ಟಂತ ಹೇಳ್ತೀಯ? ಅಣ್ಣ ಅಣ್ಣ ನನ್ನ ಮಗ ಬಂದಿದ್ದಾನಣ್ಣ. ಯಾರೋ? ಅದೇ ಅಣ್ಣ, ನೀವು ಹುಡುಕ್ತಿದ್ದೀರಲ್ಲ, ಲೋಫರ್ ನನ್ನ ಮಗ ಬಂದಿದ್ದ. ಏನು ಹೇಳ್ತಾ ಇದೀಯಾ? ಅಂಗಡಿ ಮುಂದೆ ನಾನೇ ಕಣ್ಣಾರೆ ನೋಡ್ದೆ ಅಣ್ಣ. ಹತ್ರ ಗಾಡಿಗೆ. ಅಣ್ಣ, ಗಾಡಿ ರೆಡಿ ಇದೆ. ಅಣ್ಣ, ಅಲ್ಲೇ ಇದೆ ನೋಡಿ. ಹಿಡ್ದಾಕೊಳ್ಳೋವನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರ ನನ್ನ? ಹೇಳ್ತೀನಿ ಬಾರೋ. ಸಾರಿಕಾ, ನಿನ್ ಲೈಫಲ್ಲಿ ನಾನು ಬರಬಾರ್ದಾಗಿತ್ತು ಅನ್ಸುತ್ತೆ. ಯಾಕೆ ಅಷ್ಟು ಸತಿ ಸಾರಿ ಕೇಳ್ತಾ ಇದೀಯಾ? ಇವಳ ಲೈಫಲ್ಲಿ ಹೀರೋ ಆಗ್ಬೇಕಿತ್ತು, ಆದ್ರೆ ವಿಲನ್ ಆಗ್ಬಿಟ್ಟಿದ್ದೀನಿ. ಏನೇ ಆಗ್ಲಿ ಸಾರಿ ಕೇಳಬೇಕು. ನಾಳೆನೇ ಹೋಗಿ ಸಾರಿ ಕೇಳ್ತೀನಿ. ಅವಳು ಒಪ್ಲಿಲ್ಲ ಅಂದ್ರು ಕಾಲಿಗೆ ಬಿದ್ದಾದ್ರೂ ಸಾರಿ ಕೇಳ್ತೀನಿ.
ನನ್ ತಂಗಿ ಏನೋ ತಪ್ಪು ಮಾಡಿದ್ಲು, ಅವಳಿಗೆ ಯಾಕೆ ಈ ತರ ಮಾಡ್ದೆ? ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ. ಎಂತ ಅರ್ಥ ಮಾಡ್ಕೋತಿಲ್ಲ ನೀವು? ನಾನ್ ಬಂದಿದ್ದೆ ಅವಳ ಹತ್ರ ಸಾರಿ ಕೇಳಕ್ಕೆ. ಸಾರಿನಾ? ಸಾರಿ ಕೇಳಿದ್ರೆ ಮನೆಗ್ ಬಂದ್ ಕೇಳೋ. ಹೆಂಗಪ್ಪ ಇವ್ರಿಗೆ ಅರ್ಥ ಮಗ ಏನೋ ನೋಡ್ತಾ ಇದ್ದೀರಾ? ಅವ್ನ್ಗೊಂದ್ 2 ಬಟ್ಟೆ ತಗ್ಲಾಕಿ ತಗೊಂಬರ್ರೋ. ಮೊದಲನೇ ಬಾರಿ ಹಕ್ಕಿ ಹಾರೋದನ್ನ ಕಲ್ತು ತನ್ನ ಗೂಡನ್ನ ಬಿಟ್ಟು ಹೊರಗಡೆ ಹೋಗುತ್ತಲ್ಲ, ಆ ಥರ 4 ವರ್ಷದ ನಂತರ ನನ್ನ ಹುಡುಗಿನ ನೋಡೋ ಕುತೂಹಲ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಇದೆ ಅನ್ಸಿ ಅವಳ ಹತ್ರ 1000 ಮಾತನ್ನ ಮಾತಾಡೋದಕ್ಕೆ ಸಮಯನ ಎದುರು ನೋಡ್ತಾ ಇತ್ತು ಈ ಮನಸ್ಸು. ಅವಳನ್ನ ನೋಡಿದ್ದ ಆ ಕ್ಷಣ ಹೇಗಿತ್ತು ಅಂದರೆ ಮನಸ್ಸಿನ ಮಾತು ಕೂಡ ಮೌನವಾಗ್ಬಿಡ್ತು ಕಣ್ರಿ. ಸಾರಿಕಾ, ಸಾರಿಕಾ, ನಿನ್ ಕಣ್ಣಿಗೇನಾಯ್ತು ಸಾರಿಕಾ? ಮತ್ತ್ಯಾಕೋ ಬಂದೆ? ಹಾ, ಮತ್ತ್ಯಾಕ್ ಬಂದೆ? ನನ್ನ ಅಡ್ರೆಸ್ ನಿನ್ಗೆ ಯಾರು ಕೊಟ್ಟಿದ್ದು? ಒಂದ್ಸಲ ಮೋಸ ಮಾಡಿದ್ ಸಾಕಾಗಿಲ್ವಾ? ಮತ್ತೆ ನನ್ನ ಲೈಫ್ ಜೊತೆ ಆಟ ಆಡಕ್ ಬಂದಿದ್ಯಾ? ಸಾರಿಕಾ, ಅದನ್ನೆಲ್ಲ ನಾನು ನಿನ್ಗೆ ನಿಧಾನವಾಗಿ ಹೇಳ್ತೀನಿ, ಆಮೇಲೆ ನಿನ್ಗೆ ಗೊತ್ತಾಗುತ್ತೆ. ಮೊದಲು ನಿನ್ ಕಣ್ಣಿಗೇನಾಯ್ತು ಅಂತ ಹೇಳು ಸಾರಿಕಾ. ಅರ್ಥ ಆಯ್ತು. ನೋಡು, ನೀನ್ ತಿಳ್ಕೊಂಡ್ರಂಗೆ ನಾನೇನು ನಿನಗೆ ಮೋಸ ಮಾಡಿಲ್ಲ ಸಾರಿಕಾ. ನಾನ್ ಕೆಟ್ಟವನಲ್ಲ. ಪ್ಲೀಸ್, ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ. ಮೊದಲು ನಿನ್ ಕಣ್ಣಿಗೇನಾಯ್ತು ಅಂತ ಹೇಳು ಸಾರಿಕಾ. ಸಾಕು, ನಂಗೆ ತುಂಬಾ ನೋವಾಗಿದೆ ಗೊತ್ತಾ? ನಿನ್ನಂತ ಕೆಟ್ಟವನ್ನ ನಂಬಿ ನಿನ್ ಮನ್ಸ್ ಮೋಸ ಆಯ್ತಲ್ಲ ಅನ್ನೋದು. ಏನ್ ಮಾತಾಡ್ತಿದ್ಯಾ ಸಾರಿಕಾ ನೀನು? ನಿಲ್ಸು, ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ದೇ ಇರೋ ತರ ನಾಟಕ ಆಡ್ತಿದ್ಯಾ. ಸರಿ, ನಿನಗ್ ನನ್ ಬಾಯಿಂದ ಕೇಳಿನೇ ಸಂತೋಷ ಸಿಗದಾದ್ರೆ ನಾನೇ ಹೇಳ್ತೀನಿ, ಕೇಳಿಸ್ಕೊ. ನಿನ್ ಒಳ್ಳೆತನನ ನೋಡಿ ಇನ್ ಕಾಯೋದಕ್ಕಾಗಲ್ಲ ಅಂತ ಹೇಳಿ ನಿನಗೆ ಪ್ರಪೋಸ್ ಮಾಡ್ಬೇಕಂತ ಡಿಸೈಡ್ ಮಾಡಿದೆ. ಆಕ್ಚುಲಿ ಆರ್ಯ, ಐ ಲವ್ ಯು. ಐ ಲವ್ ಯು. ಐ ಲವ್ ಯು ಆರ್ಯ. ಎಸ್, ಪೊಲೀಸ್ ಅವತ್ತು ನಿನ್ನನ್ನು ಅರೆಸ್ಟ್ ಮಾಡಿದಾಗಲೇ ನನಗೂ ಗೊತ್ತಾಗಿದ್ದು ನೀನು ಎಂತವನು ಅಂತ. ಅವತ್ತು ನಮ್ಮ ಮಾವ ಸಡನ್ ಆಗಿ ಬಂದು ನನ್ನ ಎಳ್ಕೊಂಡೋದ್ರು. ಆ ಟೈಮಲ್ಲಿ ನನ್ನ ಕಣ್ಣಿನ ದೃಷ್ಟಿನೇ ಕಳ್ಕೊಂಡು. ಆ ನೋವು ಮರೆಯೋದಾದ್ರೆ ನೀನು ಮಾಡಿದ ದ್ರೋಹ ನೆನೆಸ್ಕೊಳ್ಳೋದಕ್ಕೂ ಆಗಲ್ಲ. ಕಳ್ಳಿ ಹಾಲು ಬಿದ್ದಿದ್ದು ನೋಗಿಂತ ನೀನೊಬ್ಬ ಡ್ರಗ್ ಡೀಲರ್ ಅಂತ ಗೊತ್ತಾಗಿ ನಿನಗೆ ಪ್ರಪೋಸ್ ಮಾಡಿದೆ. ನಾನು ಹಾಗೆ ಹೋದ್ನಲ್ಲ, ಆ ಖುಷಿನೇ ಜಾಸ್ತಿ ಇದೆ ನನಗೆ. ಹಿಂಗೆಲ್ಲ ಮಾತಾಡ್ಬೇಡ ಸಾರಿಕಾ, ಪ್ಲೀಸ್. ನಾನು ಅರ್ಥ ಮಾಡ್ದೆ. ಕಣ್ಣಿಗೆ ಕಳ್ಳಿ ಹಾಲು ಬಿದ್ದು ಒಂದ್ ಕಣ್ಣಿನ ದೃಷ್ಟಿನೇ ಕಳ್ಕೊಂಡೆ. ನಾನು ಮತ್ತೆ ನಿನ್ನನ್ನು ನೋಡ್ತೀನಿ ಅಂತ ಗೊತ್ತಿದ್ದಿದ್ರೆ ನನ್ 2 ಕಣ್ಣು ಹೋಗ್ಲಿ ಅಂತ ಆ ಭಗವಂತನ ಹತ್ರ ಬೇಡ್ಕೋತಿದ್ದೆ. ಮುಗಿತಾ ನಿಂದು? ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡುವಂತ ದೊಡ್ಡವ್ರು ಹೇಳ್ತಾರೆ. ಅದು ನಿಜ ಅಂತ ನನಗೆ ಇವತ್ತು ಅನಿಸ್ತಾ ಇದೆ ಸಾರಿಕಾ. ಒಂದೇ ಒಂದ್ಸಲ ನೀನ್ ಪ್ರಮಾಣಿಸಿ ನೋಡಿದ್ದಿದ್ರೆ ಅವತ್ತೇ ಗೊತ್ತಾಗಿರೋದು ನಿನಗೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ. ಸಾರಿಕಾ, 2 ವರ್ಷ ನಾನು ಜೈಲಲ್ಲಿ ಇದ್ದಾಗ ನನಗಾಗಿರೋ ನೋವುಕ್ಕಿಂತ ಹೆಚ್ಚಿಗೆ ಇವಾಗ ನೀನ್ ಮಾತಾಡ್ತಿದ್ದಲ್ಲ ಈ ಮಾತುಗಳು, ಇಷ್ಟು ನನಗೆ ಹೆಚ್ಚಿಗೆ ನೋವು ಮಾಡ್ತಿದ್ದೆ ಸಾರಿಕಾ. ಇಷ್ಟೆಲ್ಲ ಮಾತಾಡ್ತಿದ್ದಿಲ್ಲ, ಅಷ್ಟಕ್ಕೂ ಅವತ್ತು ಏನಂತ ಗೊತ್ತಿದ್ಯಾ ನಿನ್ಗೆ? ಗೊತ್ತಾ?
ಅವತ್ತು ನೀನು ಕೂಗ್ದೆ ಅಂತ ಹೇಳಿ ಕಾಲೇಜಿಗೆ ಬೇಗ ಬರ್ತಾ ಇದ್ದೆ. ಆ ನಡುವೆ ನಾನು ಶ್ರೀನ ನೋಡಿದೆ. ಯಾವತ್ತೂ ಇಲ್ದಿರೋ ಗೊಂದಲ ಅವತ್ತು ನಾನು ಅವನ ಮುಖದಲ್ಲಿ ನೋಡಿದೆ. ವೀಣಾ ಕೈ ಕೊಟ್ಟಿದ್ದಕ್ಕೆ ಬೇರೆ ಏನಾದರೂ ಯೋಚನೆ ಮಾಡ್ತಿದ್ದನಾ ಹೇಗೆ? ಏನ್ ಮಾಡೋದೀಗ? ತಲೆ ಕೆಟ್ಟೋಗಿದೆ. ಶ್ರೀ ಇವನ್ ಯಾಕಪ್ಪ ಬಂದ ಈಗ? ಕಾಲೇಜಿಗೆ ಬರ್ದಂಗೆ ಇಲ್ಲೇನೋ ಮಾಡ್ತಿದ್ಯಾ? ನೀನೇನೋ ಇಲ್ಲಿ? ಅದನ್ನ ನಾನು ನಿನಗೆ ಕೇಳಬೇಕು, ಇಲ್ಲೇನು ಮಾಡ್ತಿದ್ಯಾ ಅಂತ. ಅದೇನು ಕೈಯಲ್ಲಿ? ಮಗ ಅದು ಏನಿಲ್ಲ ತೋರ್ಸು. ತೋರ್ಸಲು ಸಿಗರೆಟ್ ದಮ್ ಹೊಡಿಯೋದನ್ನ ನೀನ್ ಯಾವಾಗ ಶುರು ಹಚ್ಕೊಂಡೆ? ನಿನಗೆ ಕೇಳ್ತಾ ಇರೋದು. ಅರ್ಥ ಆಯ್ತು ಬಿಡು. ಫೋನ್ ಮಾಡಿ ಬೀಗ್ರೂಟಿಗೆ ಬಾತ್ ಹೇಳಿರ್ತಾಳೆ ಅಷ್ಟೇ ತಾನೆ? ಲೋ ಆರ್ಯ, ಹಾಗೇನಿಲ್ಲ ಕಣೋ. ಮತ್ತೆ ಇನ್ನೆಂಗೆ? ಹಾಗೆ ಸುಮ್ಮನೆ ಮೈಂಡ್ ರಿಲ್ಯಾಕ್ಸ್ಗೋಸ್ಕರ ಅಷ್ಟೇ. ಅರ್ಥ ಆಯ್ತು. ನಡಿ ಕಾಲೇಜ್ಗೆ ಹೋಗೋಣ. ನೀನು ಹಿಂಗೆ ಹೇಳಿದ್ರೆ ಕೇಳಲ್ಲ. ಬ್ಯಾಗಲ್ಲಿದೆ. ನಡಿ ಮತ್ತೆ ಕಾಲೇಜ್. ಆರ್ಯ, ನನ್ ಬ್ಯಾಗ್ ಕೊಡೋ. ಲೋ, ಕಾಲೇಜಿಗೆ ತಾನೇ ಹೋಗ್ತಿದೀವಿ, ಇದ್ರಲ್ಲೇನಿದೆ? ಅಷ್ಟೊಂದು ಎದುರ್ತಾ ಇದೆಯಾ? ಬಾ ಬಾ ಬಾ. ಯಾವತ್ತೂ ಇಲ್ದಿರೋ ಪೊಲೀಸರನ್ನ ಅವತ್ತು ನಾನು ನನ್ನ ಕಾಲೇಜಲ್ಲಿ ನೋಡಿದೆ. ನಿನಗೆ ಪ್ರಪೋಸ್ ಮಾಡೋಣ ಅಂತ ಬರೋ ಬರದಲ್ಲಿ ಅವತ್ತಲ್ಲಿ ಏನು ನಡೀತಾ ಇತ್ತು ಅಂತಾನೆ ನನಗೆ ಗೊತ್ತಾಗ್ಲಿಲ್ಲ. ಈಗೇನು ಸರ್, ನೀವು ಬ್ಯಾಗ್ ಚೆಕ್ ಮಾಡ್ಬೇಕಷ್ಟೇ ಅಲ್ವಾ? ಅವನು ನನ್ನ ಫ್ರೆಂಡ್ ಶ್ರೀ ಅಂತ. ಬೇಕಾದ್ರೆ ಇವೆರಡು ಬ್ಯಾಗ್ನ ಅವ್ನು ಚೆಕ್ ಮಾಡ್ಸ್ಕೊಂಡ್ ಬರ್ತಾನೆ ಸರ್. ನನ್ನೊಬ್ಬನ ಬಿಟ್ಟು ಕಳಿಸಿ ಸರ್ ಪ್ಲೀಸ್. ಭಾಸ್ಕರ್ ಏನೋ ಅರ್ಜೆಂಟ್ ಅಂತ ಹೇಳ್ತಿದ್ದಾರೆ, ಚೆಕ್ ಮಾಡಿ ಒಳಗೆ ಕಳಿಸ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಗ, ಎರಡು ಬ್ಯಾಗ್ನ ಚೆಕ್ ಮಾಡಿಸ್ಕೊಂಡು ನನ್ನ ಗಾಡಿ ಸೈಡಿಗೆ ಹಾಕ್ಬಿಡು ಪ್ಲೀಸ್. ಬೇಜಾರು ಮಾಡ್ಕೊಬೇಡ. ಸರಿ ಮಗ. ಏ ಬಾಪ, ಬ್ಯಾಗ್ ತೋರ್ಸು ಬಾ. ಸರ್ ತೋರ್ಸ್ರಿ, ನೋಡೋಣ ತೋರ್ಸ್ರಿ. ಏನೇ ಇದು ಇಷ್ಟೊಂದು ಡಬ್ಬಿಗಳು ಇಟ್ಕೊಂಡಿದ್ಯಾ? ಸರ್, ಈ ಬ್ಯಾಗ್ ನಂದಲ್ಲ ಸರ್. ಇನ್ಯಾರ್ದು? ಅವಾಗಲೇ ಒಳಗೋದ್ನಲ್ಲ ಸರ್. ಅವಂದು ಸರ್. ಅವಂದೇ ಆಗಿರ್ಲಿ, ಇಷ್ಟೊಂದು ಡಬ್ಬಿಗಳು ಏನ್ ಇಟ್ಕೊಂಡಿದ್ಯಾ ಅಂತ. ಸರ್ ಅದು ನಾಟಕ ಪ್ರಾಕ್ಟೀಸ್ ಇದೆಯಾ? ಹೌದು ಸರ್. ಅದಕ್ಕೆ ಈ ಡಬ್ಬಿಗಳು ಇಟ್ಕೊಂಡಿದ್ಯಾ? ಹ್ಞೂ ಸರ್. ಓಕೆ ಓಕೆ, ಆಯ್ತು ಹೋಗು. ಇದೊಂದು ಡಬ್ಬಿ ನಾನು ಇಟ್ಕೋತೀನಿ, ಚಳಿ ಇದೆ, ತುಟಿ ಹೊಡೆದ್ಬಿಟ್ಟಿದೆ. ಸರಿ ಸರ್, ಹಚ್ಕೋತೀನಿ. ಹೋಗು. ಸರಿ ಸರ್, ಥ್ಯಾಂಕ್ ಯು ಸರ್. ಅವನೇ ಸರ್, ಕನ್ಫರ್ಮ್. ಏನ್ರಿ ಮುಖ ನೋಡ್ತಿದ್ದೀರಾ ಭಾಸ್ಕರ್? ಹಿಡ್ಕೊಂಡ್ರಿ ಅವ್ನ. ಬನ್ರಿ ಬನ್ರಿ, ಹಿಡೀರಿ ಅವನ್ನ. ಹೋಗ್ತಾ ಇದ್ರು, ಎಲ್ಲಿ ಹೋಗ್ತಾ ಇರೋದು? ಬ್ಯಾಗಲ್ಲಿ ಡ್ರಗ್ಸ್ ಗಂಜಾ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀರಾ? ಸರ್, ನಂಗೇನು ಗೊತ್ತಿಲ್ಲ ಸರ್. ಅಷ್ಟಕ್ಕೂ ಈ ಬ್ಯಾಗ್ ನಂದಲ್ವಲ್ಲ ಸರ್. ಅವಾಗಲೇ ಒಳಗೋದಿಲ್ಲ ಸರ್. ಅವನದಲ್ವಾ ಸರ್? ನೀವೇ ನೋಡಿದ್ರಲ್ವಾ ಸರ್? ಅವ್ನು ನನ್ನ ಕೈಗೆ ಬ್ಯಾಗ್ ಕೊಟ್ಟು ಹೋಗಿದ್ದೀನ ಸರ್. ಹಂಗಾದ್ರೆ ಅವನ್ ಎಸ್ಕೇಪ್ ಆಗಕ್ಕೆ ಇವನ್ನ ತಗಲಾಕಿದ್ದಾನೆ ಅನ್ಸುತ್ತೆ ಸರ್. ನಡೆಯೋ ಸ್ಟೇಷನ್ಗೆ. ಎತ್ತಾಕೊಂಡು ಹೋಗಿ ರುಬ್ಬಿದ್ರೆ ಅವಾಗ ಬುದ್ಧಿ ಬರುತ್ತೆ. 2 ವರ್ಷ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಹೊರಗೆ ಬಂದೆ. ಎಲ್ಲರೂ ಇದ್ದೀರಾ ಇನ್ನೂ? ಸರಿ, ಬೇಗ ಬಾ. ನೀನು ಎಲ್ಲಿದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ನನ್ನ ಫ್ರೆಂಡ್ಸ್ನ ಕರೆಸಿ ನಿನ್ನ ಬಗ್ಗೆ ವಿಚಾರಿಸಿದಾಗಲೇ ನನಗೂ ಗೊತ್ತಾಗಿತ್ತು. ಅವ್ರಿಗೂ ನೀನು ಎಲ್ಲಿದೆಯಾ ಅಂತ ಗೊತ್ತಿಲ್ಲ ಅಂತ. ನಿನಗೂ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಅಂದ್ರೆ ಅವಳ ಫೋನ್ ನಂಬರ್ ಇದೆಯಾ ನಿನ್ನ ಹತ್ರ? ಇಲ್ಲ, ನಾಟ್ ರೀಚಬಲ್ ಬರ್ತಿದೆ. ಏನ್ ಮಾಡೋದು ಇವಾಗ? ಲೋ, ಅದು ಬಿಟ್ಟಾಕೋ. ಫಸ್ಟ್ ನಿನ್ ಕತೆ ಏನು? ಮಧು, ಅದೊಂದು ದೊಡ್ಡ ಕತೆ. ಇವಾಗ ಹೇಳೋಷ್ಟು ಟೈಮ್ ಇಲ್ಲ ನನಗೆ. ಟೈಮ್ ಇಲ್ಲ ಅಂದ್ರೆ 2 ವರ್ಷದಿಂದ ಕನ್ಫ್ಯೂಷನ್ ಅಲ್ಲಿ ಸಾಯ್ತಾ ಇದೀವಿ ನಾವಿವಾಗ. ಹೇಳು ಇವಾಗ ಏನಾಯ್ತು ಅಂತ. ಆಯ್ತು, ಹೇಳ್ತೀನಿ. ನೀವು ತಿಳ್ಕೊಂಡಂಗೆ ನಮ್ ಶ್ರೀ ಒಳ್ಳೆ ಹುಡುಗ ಅಲ್ಲ. ಏನು? ಒಳ್ಳೆ ಒಂಥರ ಮುಖವಾಡ ಹಾಕೊಂಡಿರೋ ಒಬ್ಬ ದೊಡ್ಡ ಕ್ರಿಮಿನಲ್ ಅವನು. ಏನು ಹೇಳ್ತಾ ಇದ್ಯಾ? ನೀವು ನಂಬಲ್ಲ. ಇಷ್ಟಿಷ್ಟು ಸಣ್ಣ ಪಾನ್ಸ್ ಡಬ್ಬಿಲಿ ಡ್ರಗ್ಸ್ನ ಹಾಕೊಂಡು ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ಗೆ ಮಾಡ್ತಾ ಇದ್ದ ಅವನು. ಡ್ರಗ್ಸ್ ಬಗ್ಗೆ ನಮ್ಮ ಅಂಕಲ್ಗೆ ನಾನೇ ಇನ್ಫಾರ್ಮ್ ಮಾಡಿದ್ದು. ನೀನ್ ನೋಡಿದ್ರೆ ಶ್ರೀ ಡ್ರಗ್ ಡೀಲರ್ ಅಂತಿದ್ಯಾ. ಮತ್ ನಿನ್ನನ್ನು ಏನಕ್ಕೂ ಅರೆಸ್ಟ್ ಮಾಡಿದ್ರು? ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ ನೀನು? ಹೌದು.
ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದು ನೀನು, ಡ್ರಗ್ಸ್ ಸಪ್ಲೈ ಮಾಡಿದ್ದು ಅವನು, ಆದರೆ ಅರೆಸ್ಟ್ ಆಗಿದ್ದು ಮಾತ್ರ ನಾನು. ಚೆನ್ನಾಗಿದೆಯಲ್ಲ ಸ್ಟೋರಿ? ಒಂದು ವಿಷಯದಲ್ಲಿ ನಾನು ಶ್ರೀನ ಮೆಚ್ಕೊಳ್ಳೇಬೇಕು. ಯಾಕಂದ್ರೆ ನನ್ನನ್ನು ಜೈಲಿಗೆ ಕಳಿಸಿದ್ದು ಅವನೇ. ಸ್ಟೇಷನ್ಗೆ ಹೋಗಿ ನಾನು ತಪ್ಪು ಮಾಡಿದ್ದೀನಿ ಅಂತ ಸರೆಂಡರ್ ಆಗಿ ನನ್ನ ಜೈಲಿಂದ ಬಿಡಿಸಿದ್ದು ಅವನೇ. ಅದು 2 ವರ್ಷ ಆದ್ಮೇಲೆ. ಸರಿ, ನೀನು ಯಾವಾಗ ಹೊರಗೆ ಬಂದೆ? ನೆನ್ನೆ ರಾತ್ರಿನೇ ಬಿಡುಗಡೆ ಆದೆ. ಬಿಡುಗಡೆ ಆದ್ಮೇಲೆ ಫಸ್ಟ್ ಹೋಗಿದ್ದೆ ಬೆಳಿಗ್ಗೆ ಕಾಲೇಜಿಗೆ ನಾನು. ಅಲ್ಲಿ ಹೋಗಿ ಪ್ರಿನ್ಸಿಪಲ್ಗೆ ಸಾರಿಕಾ ಅಡ್ರೆಸ್ ಕೇಳಿದ್ರೆ ಅವ್ರು ಬೇರೆನೇ ಕತೆ ಹೇಳ್ತಿದ್ದಾರೆ. ಸಾರಿಕಾ ಇನ್ಫ್ಲುಯೆನ್ಸ್ ಸ್ಟೂಡೆಂಟ್ ಅಪ್ಪ, ಅವ್ಳು ಡಾಕ್ಯುಮೆಂಟ್ಸ್ನೇ ನಮಗೆ ಸಬ್ಮಿಟ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಅಟ್ಲೀಸ್ಟ್ ನಿಮಗಾದ್ರೂ ಸಾರಿಕಾ ಎಲ್ಲಿರ್ತಾಳೆ ಅಂತ ಗೊತ್ತಿರುತ್ತೆ ಅಂತ ಫೋನ್ ಮಾಡಿದ್ರೆ, ಇವಾಗ ನಿಮಗೂ ಸಾರಿಕಾ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಇವಾಗ? ಅವಳು ಸಿಗ್ಲಿಲ್ಲ ಅಂದ್ರೆ ನಾನು ಹುಚ್ಚನಾಗೋಗ್ತೀನಿ ಕಣೋ. ಕರೆದು ಬಿಡು ನನ್ನ ಉಸಿರು ಬಿಡು ಮುನ್ನ, ನಿನ್ನ ವಿಳಾಸ ಕಾದು ಕೂತಿದೆ ಈ ಜನ್ಮ. ಕರೆದು ಬಿಡು ನನ್ನ ಉಸಿರು ಬಿಡು ಮುನ್ನ. ನಿನಗೋಸ್ಕರ ಹುಡುಕ್ದೇ ಇರೋ ಜಾಗ ಇಲ್ಲ. ಬರೀ ಬೆಂಗಳೂರಲ್ಲ, ಕಾಸರಗೋಡು ಕೂಡ ಬಿಟ್ಟಿಲ್ಲ. ಸುತ್ತಾಡಿ ಸುತ್ತಾಡಿ ಆಯಾಸ ಆಗಿದೆ ಹೊರತು ನೀನ್ ಮಾತ್ರ ಸಿಗ್ಲೇ ಇಲ್ಲ. ವಿಧಿ ನೂತನ ಬಡಪಾಯಿ ಬರಲಾರೆ ನಾನು. ಯಾನ ಮನಸ್ಸೆ ಇವೊಡಲಿಗೆ ಕದವಾದೆ, ಮನಸೋತ ಮೇಲೆ ಮರೆಯಾದೆ ಕೊನೆಯೇ. ಕೊನೆ ಸಾವಿನಲ್ಲೂ ಬೇಡುವೆನ ಉಸಿರೆಯವಳ ಕೂಗುವೆಯ. ಕರೆದು ಬಿಡು ನನ್ನ ಉಸಿರು ಬಿಡು ಮುನ್ನ. ಮನಸ್ಸೆ ನಿಸೂತಕ ಮನೆಯಾದೆ, ಮುಗಿದೋದ ಸಂಚಿಕೆ ನೀನು ಮಳೆಯೇ. ಧರಣಿಗೆ ನೆರವಾದೆ, ನೆರಳಿಗೂ ನಾನು ಹೊರೆಯಾದೆ. ಅಳುವೆ ಅಳುವಂದೀಗ ನನ್ನ ಜೊತೆಗೆ, ಹೇಳು ನೀನೇ ಸ್ನೇಹಿತೆಯ. ಕರೆದು ಬಿಡು ನನ್ನ ಉಸಿರು ಬಿಡು ಮುನ್ನ, ನಿನ್ನ ವಿಳಾಸ ಕಾದು ಕೂತಿದೆ ಈ ಜನ್ಮ. ನೀನಿಲ್ದೇ ಇರೋ ಊರುಗಳ ಮಧ್ಯೆ ಓಡಾಡಿದ್ದೇ ಜಾಸ್ತಿ.
ನೀನು ನೋಡಿದ್ರೆ ಊರೇ ಬಿಟ್ಟು ವನವಾಸದಲ್ಲಿದೆಯಾ ಅಂತ ನನ್ಗೆ ಗೊತ್ತೇ ಆಗಲಿಲ್ಲ. ನೀನು ಅನ್ಕೊಂಡಂಗೆ ಅವತ್ತು ನಾನು ನಿನ್ನ ಮಾತ್ರ ಮಿಸ್ ಮಾಡ್ಕೊಳ್ಳಿಲ್ಲ ಸಾರಿಕಾ. ಇನ್ನೊಬ್ರನ್ನು ಕಳ್ಕೊಂಡೆ. ಅವತ್ತು ನನಗೆ ಕಾಲ್ ಮೇಲೆ ಕಾಲ್ ಬರ್ತಾ ಇತ್ತು ಅಂತ ಹೇಳಿ ಫೋನ್ನ ಸ್ವಿಚ್ ಆಫ್ ಮಾಡಿದೆ. ಫೋನ್ನ ಸ್ವಿಚ್ ಆಫ್ ಮಾಡಿದ ತಪ್ಪಿಗೆ ನನ್ನ ತಾಯಿನ ಕಳ್ಕೊಂಡೆ ಸಾರಿಕಾ. ನಿನ್ನಿಂದ ನಾನು ದೂರ ಆದೆ. ನಾನು ಎಂತ ಪಾಪಿ ಇದ್ದೀನಿ ಅಂದ್ರೆ ಕೊನೆ ಸರಿ ಈ ದೇಹಕ್ಕೆ ಉಸಿರು ಕೊಟ್ಟಂತ ನನ್ನ ತಾಯಿ ಮುಖನ ನೋಡಕ್ಕಾಗ್ತಿರೋಷ್ಟು ನತ್ತದೃಷ್ಟ ನಾನು. ನನ್ನ ತಾಯಿನ ನಿನ್ನೆಲ್ಲಿ ನೋಡ್ತಾ ಇದ್ದೆ ಸಾರಿಕಾ. ಈಗ ನನ್ನ ತಾಯಿನ ಕಳ್ಕೊಂಡು ತಬ್ಲಿ ಆಗಿದ್ದೆ. ನಿನ್ನನ್ನು ಕಳ್ಕೊಂಡು ಬಿಡ್ತೀನಿ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಅಷ್ಟರೊಳಗೆ ಯಾರೋ ಒಬ್ಬ ಪುಣ್ಯಾತ್ಮ ಫೋನ್ ಮಾಡಿ ನೀನು ಇಲ್ಲಿರೋ ಜಾಗನ ಹೇಳ್ದ. ಇಂದು ಮುಂದೆ ನೋಡ್ದೆ ನೀನಿರೋ ಕಡೆ ಬಂದು ನಿಂತ್ಬಿಟ್ಟಿದ್ದೀನಿ ಅಷ್ಟೇ. ಇವಾಗ ನೀನು ನಾನು ಸುಳ್ಳು ಹೇಳ್ದೆ ಹಂಗೆ ಹಿಂಗೆ ಅಂತ ಕತೆ ಹೊಡ್ದೆ ಅಂತ ತಿಳ್ಕೊ. ನೀನ್ ಏನ್ ಹೇಳಿದ್ರು ಕೇಳಲ್ಲ. ಇಲ್ಲಿಂದ ಎತ್ತಾಕೊಂಡು ಹೋಗ್ತಿರ್ತೀನಿ ಅಷ್ಟೇ. ಮೊದ್ಲು ಯಾಕೆ ಹೇಳಲಿಲ್ಲ ಇದನ್ನೆಲ್ಲ ನೀನು? ಎಂತ ಎಂತ ಸ್ವಲ್ಪ ಮುಂಚೆನೆ ಹೇಳ್ಬೇಕು. ಬರ್ತೀನಿ, ಆ ವಿಷಯಕ್ಕೆ ಬರ್ತೀನಿ. ಪುಟ್ಟಿ ಹತ್ರ ನಿಮ್ಮ ಅಪ್ಪನ ಫೋನ್ ನಂಬರ್ ಇಸ್ಕೊಂಡು ಫೋನ್ ಮಾಡಿದ್ರೆ ಸೇವೆಯಲ್ಲಿ ಲಭ್ಯ ಇಲ್ಲ ಅಂತ ಬರ್ತಾ ಇತ್ತು. ಆ ನಂಬರ್ಗೆ ರೀಚಾರ್ಜ್ ಮಾಡಿ ಫೋನ್ ಮಾಡಿದ್ರೆ ಯಾವನೋ ಕಾಲ್ ಪಿಕ್ ಮಾಡಿ ಏನಂದ್ರೆ ಅದು ಮಾತಾಡ್ತಿದ್ದಾನೆ. ಇನ್ನು ನಿನ್ನ ಅಡ್ರೆಸ್ ವಿಚಾರಕ್ಕೆ ಬರ್ತೀನಿ. ಪ್ರಿನ್ಸಿಪಲ್ ಹತ್ರ ಹೋಗಿ ನಿನ್ನ ಅಡ್ರೆಸ್ ಕೇಳಿದ್ರೆ ಅಯ್ಯೋ ಆ ಹುಡುಗಿ ಅಡ್ರೆಸ್ ಇಲ್ಲಪ್ಪ, ಇನ್ನು ಕಾಲೇಜಿಗೆ ಡಾಕ್ಯುಮೆಂಟ್ಸೇ ಬಂದಿಲ್ಲ, ಆ ಹುಡುಗಿ ಇನ್ಫ್ಲುಯೆನ್ಸ್ ಸ್ಟೂಡೆಂಟು ಅಂತ ಹೇಳ್ತಾರೆ. ಇವಾಗ ಗೊತ್ತಾಯ್ತಮ್ಮ ನಿನ್ನ ಇನ್ಫ್ಲುಯೆನ್ಸು ಎಲ್ಲೆಲ್ಲಿ ಡ್ಯಾಮೇಜ್ ಮಾಡ್ತು ನನಗೆ ಅಂತ. ಏನಿನ್ನು ನೋಡ್ತಾ ಇದೀಯಾ ಸಾರಿಕಾ? ಹಲೋ, ಏನ್ ಹಿಂಗ್ ನೋಡ್ತಾ ಇದ್ದೀರಾ? ಪ್ರಾಡಕ್ಟ್ ನಮ್ದು ಅಂತನಾ? ಕಲರ್ ನೋಡಿದ್ರೆ ಗೊತ್ತಾಗಕ್ಕಿಲ್ವಾ ಕಂಪ್ನಿ ನಮ್ದಲ್ಲ ಅಂತ? ಕರ್ಮ. ಏನೇ ಫ್ರೆಂಡ್ಸ್ ಯಾರು ನೋಡ್ತಾ ಇಲ್ಲ ಬಿಡು. ಆರ್ಯ, ಮನೆಗೆ ಗೆಸ್ಟ್ ಬಂದಾಗ ಕಾಫಿ ಕೊಡ್ಬೇಕು. ಕಾಫಿ ತಂದ್ಬಿಡು. ನಿನಗೆ ಸಿಂಗಲ್ ಆಗಿ ನನ್ನ ಮಗನೇ ಪುಟ್ಟಿ, ನಾನು ಇದೀನಪ್ಪ. ಕಾಫಿ ಬಂದ್ಬಿಡುತ್ತೆ. ನೀನ್ ಯಾಕೋ ಕಿರ್ಚ್ತಾ ಇದೀಯಾ? ನಿಮ್ ಕಿರ್ಚಾಟ ಕೇಳ್ಬೇಕಾ? ಒಳಗ್ ಗಂಡ ಹೆಂಡತಿ ಇರ್ತಾರೆ, ಹಿಂಗ್ ಕರಿಬೇಕು ಯಾವಾಗ ಕರಿಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡವಾ ನಿನ್ಗೆ? ಯಾವಾಗ ನೋಡಿದ್ರು ಒಳ್ಳೆ ಶಿವ ಪೂಜೆಲಿ ಕರಡಿ ಆಟ ಬಂದಾಗ ಆಟ ಬರ್ತೀಯ. ನಾನ್ ಕರಡಿನ? ಇಲ್ಲಿ ನೋಡಿದ್ರೆ ನಿನ್ ಕಾಟ, ಅಲ್ಲ ನನ್ನ ಹೆಂಡತಿ ಮನೇಲಿ ನೋಡಿದ್ರೆ ನಮ್ಮ ಅವನ್ ಕಾಟ. ಏನೋ ಮಾಡ್ಲಿ ನಾನು. ಅಂತದೇನಾಯ್ತಪ್ಪ? ಅಷ್ಟು ವರ್ಷ ಆದ್ಮೇಲೆ ನನ್ ಸಾರಿಕಾನ ನಾನು ಮನಸ್ಫೂರ್ತಿಯಾಗಿ ಹಕ್ ಮಾಡ್ದ. ಬಹುಶಃ ನೀನು ಮತ್ತೆ ನಮ್ಮ ಮಾವ ಇಬ್ರು ಮಾತಾಡ್ಕೊಂಡಿದ್ದೀರಾ ಅಂತ ಅನ್ಸತ್ ಕಣೋ. ಅವ್ರಿಗೆ ಇವತ್ತು ನೀನ್ ಹೆಂಗೆ ಡಿಸ್ಟರ್ಬ್ ಮಾಡ್ದು ಸೇಮ್ ಅದೇ ಟೈಮ್ಗೆ ಅದೇ ತರ ನಮ್ಮ ಮಾವ ಬಂದು. ಏನದು ಗಲಾಟೆ? ಯಾರದು? ಅಪ್ಪ ಸುಮ್ಮನಿರಿ. ಏನು ಶೂ ಶೂ? ಅಯ್ಯೋ ಏನ್ ಅನ್ಕೊಂಡ್ರು ಏನೋ. ಹಾಯ್. ಏನಪ್ಪ? ನಮಸ್ತೆ ಸರ್. ಯಾರು ನೀನು? ಏನಕ್ಕೆ ಬಂದಿದ್ಯಾ? ಅಪ್ಪ ಆರ್ಯ ಅಂತ ಹೇಳಿದ್ನಲ್ಲ ಅದ್ ಇವ್ರೇನೆ. ಓ, ಡ್ರಗ್ ಡೀಲರ್. ಸರ್ ಊರೆಲ್ಲ ಊದ್ಬಿಟ್ಟಿದ್ಯಾ ಅವಾಗ್ಲೇ ಶಂಕನ? ಸಾರಿ. ಇಲ್ಲ ಅಪ್ಪ, ನಾನು ಹಾಗೆ ಅನ್ಕೊಂಡಿದ್ದೆ. ಆದ್ರೆ ನನ್ಗೂ ಇವತ್ತೇ ಗೊತ್ತಾಗಿದ್ದು ಇವ್ರದೇನು ತಪ್ಪಿಲ್ಲ ಅಂತ. ಹೌದು ಸರ್. ಓ, ಹಾಗಾದ್ರೆ ಅಪರಾಧಿ ಅಲ್ಲ, ಅಪವಾದ ಹೊತ್ಕೊಂಡಿರೋರು. ಅದಿರ್ಲಿ, ಬಂದಿದ್ ಕಾರಣ?
ನಿಮ್ಮ ಮಗಳನ್ನ ನನಗೆ ಬಿಟ್ಕೊಟ್ಬಿಡಿ ಸರ್. ಸೀರೆ ಹಂಚು ಕೂಡ ಸುಕ್ಕ ಆಗ್ಬಾರ್ದು ಸರ್. ಅಷ್ಟು ಸೂಪರಾಗಿ ನಾನು ನೋಡ್ಕೋತೀನಿ. ಕಷ್ಟ ಬಂದಾಗ ಹೆಗ್ಲು ಕೊಡ್ತಾ ಸುಗಂಧ ಬೀರೋ ಹೂ ಥರ ಕಾಪಾಡ್ಕೋತೀನಿ. ಪ್ಲೀಸ್ ಸರ್. ಇಷ್ಟು ವರ್ಷ ಆದಮೇಲೆ ಅಷ್ಟು ದೂರದಿಂದ ನಿನ್ನ ಪ್ರೀತಿನ ನೀನು ಹುಡ್ಕೊಂಡು ಬಂದಿದ್ದೀಯಾ ಅಂದಮೇಲೆ ನನಗೆ ಅರ್ಥ ಆಗತ್ತೆ. ನೀನು ಈ ಹೂವನ್ನ ಎಷ್ಟು ಪ್ರೀತಿಸ್ತೀಯ, ಎಷ್ಟು ಚೆನ್ನಾಗಿ ನೋಡ್ಕೋತೀಯ ಅಂತ ನಂಗೆ ಅರ್ಥ ಆಗಿದೆ. ಈಗಲೂ ಈ ಮಗಳನ್ನು ನೀನು ಕೊಡದೇ ಇದ್ರೆ ಆ ದೇವರು ಕೂಡ ನನ್ನನ್ನು ಕ್ಷಮಿಸೋದಿಲ್ಲ. ಈ ಮಗಳು ಯಾವತ್ತಿದ್ರು ನಿನ್ನವಳಪ್ಪ, ನಿನ್ನವಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬನ್ನಿ ಒಳಗೆ ಬನ್ನಿ. ನನ್ನ ಕಾಲು ತೊಳೆದು ಒಳಗೆ ಕರ್ಕೊಳಲ್ವಾ? ಹ್ಮ್. ಇಳಿಯೋ ಕೆಳಗೆ ಹಿಡ್ಕೊಳ್ಳೋ ಇವನ್ನ. ಬನ್ನಿ ಕೂತ್ಕೊಳ್ಳಿ. ಏಯ್ ಅಲ್ಲೇರ ಅವಳು ಸಂಸಿದೀನಿ ಅಂದ್ರೆ ನಿನ್ ಗುಳ್ಗಾಲ, ಇಲ್ಲ ಅಂದ್ರೆ ಮಣ್ಗಾಕಿ ಉಳ್ತಾ ಇರೋದೆ. ಒಂದಿನಾನು ಕೈ ಮಾಡಿಲ್ಲ ಕಣ ಅವಳಿಗೆ. ಅವಳು ಕಣ್ಣೆ ಕಿತ್ಕೊಂಡ್ಬಿಟ್ಟಲ್ಲು. ಮುಖ ಏನೋ ನೋಡ್ತೀಯಲ್ಲ, ಏನ್ ತಪ್ಪಾಯ್ತಂತ ಕೇಳು. ತಪ್ಪಾಯ್ತು ಸರಿಕ. ನಿಜ ಅವತ್ತು ನಿನ್ನ ಕಣ್ಣಲ್ಲಿ ಏನೋ ಬಿದ್ದಿದೆ ಅಂತ ನಂಗೆ ಗೊತ್ತಿರಲಿಲ್ಲ. ಇವ್ರು ಹೊಡೆದಿದ್ದಾರೆ, ನನ್ನ ಸಾಯಿಸ್ಬಿಡ್ತಾರೆ ಅಂತ ಕ್ಷಮೆ ಕೇಳ್ತಿಲ್ಲ. ನಾನು ಇಲ್ಲಿಗೆ ಬಂದಿದ್ದೆ ನಿನ್ನ ಹತ್ರ ಕ್ಷಮೆ ಕೇಳಕ್ಕೆ. ಐ ಆಮ್ ಸಾರಿ ಸಾರಿಕ. ಓ ಅಂದ್ರೆ ನಿನ್ ಲವ್ಗೆ ಅವ್ರ ಮಾವನೇ ದುಶ್ಮನು ಅನ್ನೋ. ಕೇಳ್ತೀಯಲ್ಲ ಲವ್. ಹಲೋ ಹಲೋ, ನಾನ್ ಇದ್ದಿದ್ಕೆ ಇದೆಲ್ಲ ಸಾಧ್ಯ ಆಗಿದ್ದು ಗೊತ್ತು ತಾನೇ. ನೀನ್ ಹೇಳಿದೆ ಕರೆಕ್ಟ್. ಹೊಡೆದ್ರೆ ಮಕ ಇನ್ನೂ ಊದ್ಕೊಬಿಡ್ಬೇಕಷ್ಟೇ. ತಗೋ. ಥ್ಯಾಂಕ್ ಯು. ನೀನ್ ಹೇಳಿದ್ ಕರೆಕ್ಟ್ ಪುಟ್ಟಿ. ನೀನ್ ಇಲ್ಲ ಅಂದಿದ್ರೆ ಏನೂ ಆಗ್ತಿರ್ಲಿಲ್ಲ. ಸೋ ಸ್ವೀಟ್. ಸಾರಿಕಾ, ಹೌದಲ್ವಾ? ಆ ಅಂಕಲ್ ನಮಗೆ ಆ ವಿಷಯನ ಹೇಳದೇ ಇದ್ದಿದ್ರೆ ನಮಗೆ ಗೊತ್ತೇ ಆಗ್ತಾ ಇರ್ಲಿಲ್ಲ. ಅಂಕಲ್ಲ ಅಲ್ಲ ಕಣೋ, ಹುಡುಗ ಬಂದವನೇ ಅಂತ ಒಂದು ಮಾತು ಹೇಳೋದು ತಾನೆ. ಏನಪ್ಪ ಆರ್ಯ ಅಂದ್ರೆ ನೀನೇ ತಾನೆ? ಹೌದು ಸರ್, ನಾನೇ. ಆದ್ರೆ ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ, ಆದ್ರೆ ನೀನ್ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಹುಡುಗಿ ಇವತ್ತು ಜ್ಞಾಪಕ ಬಂದ್ಲ ನಿನಗೆ? ಅದು ಯಾಕೆ ಕೇಳ್ತೀರಾ ಸರ್? ನನಗೆ ಕಾಲ್ ಮಾಡಿದ ಪುಣ್ಯಾತ್ಮ ನನಗೆ ಕಾಲ್ ಮಾಡದೇ ಇದ್ದಿದ್ರೆ ನನಗಿವತ್ತು ನನ್ನ ಹುಡುಗಿ ಸಿಗ್ತಾ ಇರಲಿಲ್ಲ. ಇವಳನ್ನ ಭೇಟಿ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ. ನಿಜ ಹೇಳ್ತೀನಿ ಸರ್, ನನಗೆ ಕಾಲ್ ಮಾಡಿದ ವ್ಯಕ್ತಿ ಸಿಕ್ಬಿಟ್ರೆ 100 ತೆಂಗಿನಕಾಯಿ ಅವ್ರ ಪಾದದ ಮುಂದೆ ಹೊಡಿತೀನಿ. ಲೋ ದಡ್ಡ, ನಿನ್ನ ಇಲ್ಲಿಗೆ ಬರಕ್ಕೆ ಕೇಳಿ ಅವನ ಮನ್ಸೊಳಗೆ ಸಂತೋಷ ಪಡ್ತಾ ಇರೋನು ಯಾರು ಅನ್ಕೊಂಡೆ? ನನ್ನ ಪ್ರಾಣ ಸ್ನೇಹಿತ ಇವನೇ. ಸುಮ್ಮನಿರೋ ಸಾಕು. ಥ್ಯಾಂಕ್ ಯು ಸರ್. ಎದ್ದೇಳಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ ಮಗಳೇ. ಯಾಕಪ್ಪ ಅಳ್ತಿದ್ದೀರಾ? ಆಯ್ಕಿಲ್ಲ ಮಗಳೇ, ಈ ಖುಷಿಗೆ, ಈ ಸಂತೋಷಕ್ಕೆ ಅವತ್ತು ನೀನು ಈ ಥರ ನಿನ್ನನ್ನು ಯಾರೂ ಇಷ್ಟಪಡಲ್ಲ ಕಣೆ. ಪ್ರೀತಿ ಮಾಡಿದ ಆರ್ಯನ್ ಕಳ್ಕೊಂಡೆ, ಜೊತೆಗಿರ್ಬೇಕಾದ ತಾಯಿನೂ ಕಳ್ಕೊಂಡೆ. ಇವಾಗ ನೀನು ಜೊತೆ ಇರೋ ಜೀವ ಅಂದರೆ ಅದು ನಿನ್ನ ತಂದೆ ಮಾತ್ರ. ನಾನು ನನ್ನಪ್ಪನ ಚೆನ್ನಾಗಿ ನೋಡ್ಕೋಬೇಕು. ಯಾಕೋ ಗೊತ್ತಿಲ್ಲ ಆರ್ಯ, ನೀನು ಯಾವಾಗಲೂ ತುಂಬ ನೆನಪಾಗ್ತಾ ಇರ್ತೀಯ. ಹಲೋ, ಯಾರು? ನಾನಮ್ಮ, ಸಾರಿಕಾ ತಂದೆ ಮಾತಾಡ್ತಾ ಇರೋದು. ಹಾ ಹೇಳಿ ಅಂಕಲ್. ಸಾರಿಕಾ ಲವ್ ಮಾಡ್ತಾ ಇದ್ಲಲ್ಲ ಆರ್ಯ ಅಂತ, ಅವ್ನ ನಂಬರ್ ಏನಾರ ಇದೆಯಾ ಪುಟ್ಟ? ಹಾ ಇದೆ ಅಂಕಲ್, ಕಳಿಸ್ತೀನಿ. ಆರ್ಯನ್ ನಂಬರ್ ಕೇಳಿದೆ ಅಂತ ಯಾರಿಗೂ ಹೇಳ್ಬಾರ್ದಮ್ಮ. ಸರಿ ಅಂಕಲ್, ಹೇಳಲ್ಲ, ಈಗ್ಲೇ ಕಳಿಸ್ತೀನಿ. ಆರ್ಯ ಯಾವ ತಪ್ಪು ಮಾಡಿಲ್ಲ ಅಂಕಲ್, ಸರ್ ಮಾತಾಡಿ. ಹಲೋ, ಆರ್ಯ ಅವರ ಮಾತಾಡ್ತಾ ಇರೋದು? ಹೌದು, ನೀವ್ಯಾರು? ಥ್ಯಾಂಕ್ಸ್ ಅಪ್ಪ, ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ. ಎಲ್ಲ ವಿಚಾರನೂ ಬೇಗ ಅರ್ಥ ಆಗಲ್ಲಮ್ಮ. ವಿಧಿ ಕೈವಾಡ ನೋಡು. ಒಳ್ಳೆ ಟೈಮ್ಗೆ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ ಅಷ್ಟೇ.
ಆದರೂ ಸ್ವಲ್ಪ ಲೇಟಾಗಿ ಅರ್ಥ ಆಯ್ತಮ್ಮ ಅಷ್ಟೇ. ತನ್ನ ಮಕ್ಕಳಿಗೆ ತಂದೆ ಆಗೋದು ಬೇರೆ, ಆದರೆ ಒಳ್ಳೆ ತಂದೆ ಆಗೋದು ಬೇರೆನೇ. ಸರ್ ಸರ್ ಸರ್, ಈಗ ಆಲ್ರೆಡಿ ನೀವು ಬೇಜಾನ್ ಪುಣ್ಯನ ಸಂಪಾದನೆ ಮಾಡ್ಕೊಂಡಿದ್ದೀರಾ. ನನಗೂ ಒಂದು ಅವಕಾಶ ಮಾಡಿಕೊಡಿ ಸರ್. ನಾನು ಒಂದು ಒಳ್ಳೆ ಕೆಲಸ ಮಾಡಿ ಒಂದು ಸ್ವಲ್ಪ ಪುಣ್ಯನ ಸಂಪಾದನೆ ಮಾಡ್ಕೋತೀನಿ. ಅಲೋ ಅಲೋ, ಸ್ವಲ್ಪ ಇರಮ್ಮ. ಈ ಖುಷಿಲಿ ನಮ್ದು ಸ್ವಲ್ಪ ಪಾಲಿದೆ. ಲೋ ಮಗ, ನಿಂದು ಸ್ವಲ್ಪ ಅಲ್ಲಪ್ಪ, ತುಂಬಾ ಜಾಸ್ತಿನೇ ಪಾಲಿದೆ. ಹಾ ನೋಡಮ್ಮ, ಕೇಳಿಸ್ಕೊ. ಓ ಅಂಥದ್ದೇನ್ ಮಾಡ್ಬಿಟ್ಟು ಅಂಥದ್ದೇನ್ ಮಾಡ್ಬಿಟ್ನ? ಅವತ್ ನಾನು ಮಲ್ಕೊಂಡು ಒಂದೊಳ್ಳೆ ಕನ್ಸು ಕಾಣ್ತಾ ಇದ್ದೆ. ಈ ನನ್ನ ಮಗ ಬಂದು ಕನ್ಸುನು ನಿದ್ದೆನು ಹಾಳು ಮಾಡಿದಲ್ದೆ ತಲೆಗೆ ಹುಳನು ಬಿಟ್ಬಿಟ್ಟ. ಲೋ ಮಗ, ಸರಿ ಆಗಿದ್ದಾಗ್ಲಿ, ಇದಾದ್ರೂ ನನ್ನಿಂದ ಒಂದು ಒಳ್ಳೆ ಕೆಲಸ ಆಗ್ಲಿ ಅಂತ ಸೀದಾ ಕಾರ್ ಮಾಡ್ಕೊಂಡು ಸಾರಿಕಾ ಮನೆ ಹತ್ರ ಹೋದೆ. ಒಂದೇ ನಿಮಿಷ ಸರ್, ಬಂದ್ಬಿಟ್ಟೆ. ಮಗ ಮಗ, ಒಳ್ಳೆ ಟೈಮ್ಗೆ ಬಂದಿದ್ದೆ ಕಣ. ಅಜ್ಜಿ ಬನ್ನಿ. ಮನೇನಂತೂ ದುಡ್ದು ಕಟ್ಟಕ್ಕಂತೂ ಆಗಲ್ಲ ಬಿಡು, ಕದಿಬೇಕು. ಬನ್ನಿ ಅಮ್ಮ, ಬನ್ನಿ ಬನ್ನಿ, ಅಲ್ಲಿ ಕೂತ್ಕೊಳ್ಳಿ ತಾಯಿ. ಯಾರಪ್ಪ? ಅಜ್ಜಿ, ಇವ್ರು ಯಾರು ಅಂತ ಗೊತ್ತಾಯ್ತಾ? ಯಾರು ಅಂತ ಗೊತ್ತಾಗ್ಲಿಲ್ಲ ಕಣಪ್ಪ. ಸರ್, ನಿಮಗಾದ್ರೂ ಇವ್ರು ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಗಿಲ್ಲಪ್ಪ. ಅಯ್ಯೋ ಅದೇ ಸರ್, ಜಾತ್ರೆಯಲ್ಲಿ ದೂರ ಆಯ್ತಲ್ಲ ನಿಮ್ಮ ಸಂಸಾರ, ಗೊತ್ತಾಗ್ಲಿಲ್ವಾ? ಇಲ್ಲಿದೆ ನೋಡಿ ಫೋಟೋ. ಒಂದಿನ ಸಾರಿಕಾ ಕಾಲೇಜಲ್ಲಿ ನನಗೆ ಈ ಫೋಟೋ ಕೊಟ್ಟಿದ್ದು. ಸೇಮ್ ಇದೇ ಥರದ ಫೋಟೋನ ನನ್ನ ಅಜ್ಜಿ ಹತ್ರ ನೋಡಿದೆ. ಅವೆರಡು ಫೋಟೋನ ಕಂಪೇರ್ ಮಾಡಿ ನೋಡಿದಾಗಲೇ ನನಗೂ ಗೊತ್ತಾಗಿತ್ತು ಇವರು ನಿಮ್ಮವರೇ ಅಂತ. ಸುಶೀಲಾ, ಹೇ ಸುಶೀಲಾ, ನಾನು ಕಣೆ ರಾಮಣ್ಣ. ಎಷ್ಟು ವರ್ಷಗಳಾದ್ಮೇಲೆ ನೀನು ಸಿಕ್ಕಿದ್ಯಾ ಕಣೆ. ಕೊನೆಗೂ ಒಂದು ಸಂಸಾರ ಒಂದಾಯ್ತು ಅನ್ನೋದೇ ಖುಷಿ ನನಗೆ. ನಿಜ ಹುಲಿ ಮಗ. ಈ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಓದಿದ್ ನೆನಪಾಗ್ತಿದೆ, ಹೇಳ. ಹೇಳಪ್ಪ. ನಿಷ್ಕಲ್ಮಶ ಪ್ರೀತಿಗಿಂತ ಯಾವುದೂ ಇಲ್ಲ ಸಂಪತ್ತು. ನಿಷ್ಕಲ್ಮಶ ಪ್ರೀತಿಗಿಂತ ಯಾವುದೂ ಇಲ್ಲ ಸಂಪತ್ತು. ಬಾಂಧವ್ಯಗಳನ್ನ ಒಂದುಗೂಡಿಸುವುದೇ ಪ್ರೀತಿಗಿರೋ ತಾಕತ್ತು. ಸೂಪರ್ 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 ಮಗ, ಸೂಪರ್. ಮಗ, ಆದ್ರೂ ಈ ಖುಷಿನೆಲ್ಲ ನೋಡಕ್ಕೆ ನಿಮ್ಮಮ್ಮ ನಿಮ್ ಜೊತೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಹೇಯ್, ಏನಾಯ್ತು ನಿಮಗೆಲ್ಲ? ಇಲ್ಲ ಹುಲಿ, ಯಾರು ಹೇಳಿದ್ದು ಅಮ್ಮ ಇಲ್ಲ ಅಂತ? ಅಮ್ಮು, ಅಮ್ಮು ಎಲ್ಲಿದೀಯಾ? ಹಾ, ಇಲ್ಲಿದ್ದಾಳೆ ನೋಡು. ಬಾ 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 ಬಾ. ಇಲ್ಲೇ ಇದ್ದಾಳಲ್ಲ ನನ್ನಮ್ಮ. ಅಮ್ಮ ತಾಯಿ, ನಿನ್ನಪ್ಪ ಕಲಾವಿದ ಈ ಫೋಟೋ ಹಿಡ್ಕೊಂಡು ನನ್ನನ್ನ ಕಾಸರಗೋಡು ತನಕ ಕರ್ಕೊಂಡು ಹೋಗಿದ್ದಾನೆ. ಇನ್ನು ನೀನ್ ಈ ಫೋಟೋ ಹಿಡ್ಕೊಂಡ್ರೆ ಡೈರೆಕ್ಟ್ ಕೇದಾರ್ನಾಥೆ. ಡುಮ್ಮು ಡುಮ್ಮು. ಬಾಡಿ ಹೇ ಅಡ್ಡಿ ಮಾಡ ಬ್ಯಾಡಿ ಹೇ ಅಡ್ಡ ಸೀಳು ಮಿಂಚು ಹೇ ನೀನ ತಾನೆ. ಬೆಂಕಿ ಕಿಡಿ ನೀನೆ, ಬೇಟೆ ಹತ್ತು ನೀನೆ, ನಡೆಯೋ ಘರ್ಷಣೆ ಗರ್ಜನೆ ನಿಂತಾನೆ. ಮಾತು ಕತ್ತಿಯಂಗೆ, ಬೇಗ ಹುಲಿಯಂಗೆ, ಕಿಚ್ಚು ಹಚ್ಚೋರ್ಗೆ ಕಾಡ್ಗಿಚ್ಚನೆ. ಯಾರಪ್ಪ ಅದು ಮಾಸ್ಟರ್ ಪೀಸ್? ವಿಧಾನೋ ವಿಧಾನೋ ನಮ್ ಕಾಲೇಜ್ ಕಲಾ ವಿಧಾನೋ. ವಿಧಾನೋ ವಿಧಾನೋ ನಮ್ ಕಾಲೇಜ್ ಕಲಾ ವಿಧಾನೋ.
ಅಂತ ಕಲಾಕಾರರು ಬಿಸಿ